ಧಾರವಾಡದ ವಸಿಷ್ಠ ಕ್ಲಾಸಿಂದ ಸ್ವಾಗತ ಸುಸ್ವಾಗತ. ಸೊ ವಿದ್ಯಾರ್ಥಿಗಳೇ, ಇವತ್ತು ಮುಗಿದಿರುವಂಥ ಒಂದು ರಾಜ್ಯ ಮಟ್ಟದ ಗಣಿತ ಪ್ರಶ್ನೆ ಪತ್ರಿಕೆ ಒಂದು ಉತ್ತರಗಳನ್ನು ಯಾವ ರೀತಿಯಾಗಿ ಕೀ ಆನ್ಸರ್ಗಳು ಯಾವ ರೀತಿ ಅದಾವ ಅನ್ನೋದನ್ನು ಸ್ವಲ್ಪ ನೋಡೋಣ. ಕ್ವಶನ್ ಪೇಪರ್ಸನ್ನು ನೋಡಿದಾಗ ಸ್ವಲ್ಪ ನಮಗೆ ಈಗ ಅದಕ್ಕಿಂತ ಮುಂಚೆ ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಏನು ಕೊಟ್ಟಿದ್ರು ಆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೇಲೇನೂ ಕೆಲವೊಂದು ಕ್ವಶನ್ಸ್ಗಳು ಬಂದಿದ್ದಾವೆ. ಮಿನಿಮಮ್ ನಿಮಗೆ ನೋಡಿದರೆ ಒಂದು 40ರಿಂದ 45 ಕ್ವಶನ್ಸ್ಗಳು ಏನದಾವ ಅಂದರೆ ಈಗೇನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನು ಕೊಟ್ಟಿದ್ರೋ ಅದರಲ್ಲೇ ಬಂದಿದ್ದಾವೆ. ಆಮೇಲೆ LB ಅಂತೇನು ಕ್ವಶನ್ ಬ್ಯಾಂಕ್ ಏನು ಕೊಟ್ಟಿದ್ರೋ, ಪ್ರಶ್ನಾಗೋಷ್ಠಿ ಅಂತ ಏನು ಕೊಟ್ಟಿದ್ರಲ್ಲ, ಸೊ ಅದರಲ್ಲೇ ಇರುವಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಏನಾಗಿದೆ ಅಂದರೆ ರಿಪೀಟ್ ಆಗಿರುವಂಥ ಕ್ವಶನ್ಗಳಾಗಿದ್ದಾವೆ ಅಂತ ಹೇಳ್ತೀವಿ. ಹೀಗಾಗಿ ನೀವು SSLC ಒಂದು ಪರೀಕ್ಷೆ ಮೇನ್ ಪರೀಕ್ಷೆ ಬರೀಬೇಕು ಅಂತಂದಾಗ ಈ LBA ಬಗ್ಗೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಜೊತೆಗೆ ನಿಮಗೆ ಈಗ ನಡೀತಾ ಇರುವಂಥ ರಾಜ್ಯ ಮಟ್ಟದ 3 ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ನಿಮಗೆ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಹಾಗಾದರೆ ವಿದ್ಯಾರ್ಥಿಗಳ ಈಗ ನಾವು ಈ ಒಂದು ರಾಜ್ಯ ಮಟ್ಟದ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಸೊ ಮೊದಲ ಅಂಕದ ಪ್ರಶ್ನೆ ಏನದ ಅಂತಂದರೆ A ಮತ್ತು Bಗಳು 2 ಸಹ ಅವಿಭಾಜ್ಯಗಳಾದಾಗ, ಇಲ್ಲಿ ಸಹ ಅವಿಭಾಜ್ಯಗಳಾದಾಗ ಅಂದರೆ ಅವಿಭಾಜ್ಯ ಸಂಖ್ಯೆಗಳಾದಾಗ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಅವುಗಳ ಲಸಾ ಏನು ಅಂತ ಕೇಳಿದ್ದಾರೆ, ಅವುಗಳ ಲಸಾ ಅಂತ ಕೇಳಿದ್ದಾರೆ. ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವು ಅಂತಂದಾಗ ಇಲ್ಲಿ ಲಸಾ ಕೇಳಿದ್ದಾರೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧನ ಏನಾಗಿರುತ್ತೆ ಅಂದ್ರೆ ಆ ಒಂದು 2 ಸಂಖ್ಯೆಗಳ ಒಂದು ಲಸ ಆಗಿರುತ್ತೆ. ಹೀಗಾಗಿ ಅದಕ್ಕೆ ಉತ್ತರ ಯಾವುದು ಅಂತಂದ್ರೆ ಮೊದಲನೇ ಆಪ್ಷನ್ ಏನದ A ಇಂಟು B ಅಂತ ಹೇಳ್ತೀವಿ. ಒಂದು ವೇಳೆ ಮಸ ಅಂತೇಳಿ ಕೇಳಿದ್ರೆ, ಲಸ ಬದಲಾಗಿ ಮಸ ಅಂತೇಳಿ ಕೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಿದ್ರು 1 ಆಗಿರ್ತದೆ. ಆದರೆ ಇವುಗಳು ಲಸ ಅಂತೇಳಿ ಕೇಳಿದ್ದಾರೆ, ಲಸ ಅಂತೇಳಿ ಕೇಳಿದಾಗ ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧ ಏನಾಗಿರುತ್ತೆ ಅಂದ್ರೆ ಇವುಗಳ ಒಂದು ಲಸ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಏನದ A ಇಂಟು B, ಇದು ಮೊದಲನೇ ಆಪ್ಷನ್ ಬಂದಿರುವಂಥದ್ದು. ಹಾಗಾದರೆ ಎರಡನೇ ಪ್ರಶ್ನೆ ನೋಡೋಣ. ಏನು ಅಂತಂದ್ರೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳು ಪ್ರತಿನಿಧಿಸುವಂತ ರೇಖೆಗಳು ಏನಾಗಿದಾವು ಅಂತ ಹೇಳ್ತೀವಿ ನಾವು. ಹಂಗಾರೆ ಅಸ್ಥಿರ ಅಂತ ಹೇಳಿ ಬಂದಿದಾವು ಅಂತಂದ್ರೆ ಆ ರೇಖೆಗಳು ಏನಾಗಿರ್ತಾವು, ಸಮಾಂತರವಾಗಿರ್ತಾವು ಅಂತ ಹೇಳ್ತೀವಿ. ಆ ರೇಖೆಗಳು ಏನಾಗಿರ್ತಾವು, ಸಮಾಂತರವಾಗಿರ್ತಾವು ಅಂತ ಹೇಳ್ತೀವಿ. ಸ್ಥಿರ ಅಂತ ಹೇಳಿ ಬಂದಿತ್ತು ಅಂತಂದ್ರೆ ಏನಂತ ಹೇಳ್ತೀವಿ ನಾವು, ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ. ಹೌದಾ? ಅವಲಂಬಿತ ಸ್ಥಿರ ಜೋಡಿ ಅಂತ ಬಂದಿತ್ತು ಅಂದ್ರೆ ಆಯ್ಕೆಗೊಳ್ಳುವ ರೇಖೆಗಳು ಅಂತ ಹೇಳ್ತೀವಿ. ಆದ್ರೆ ಅವರು ಕೇಳಿರುವಂತದ್ದು ಅಸ್ಥಿರ ಜೋಡಿ ಅಂತ ಕೇಳಿದ್ದಾರೆ. ಅಸ್ಥಿರ ಜೋಡಿ ಅಂತಂದ್ರೆ ರೇಖೆಗಳು ಯಾವಾಗಿದ್ರು ಏನಾಗಿರ್ತಾವು, ಸಮಾಂತರ ರೇಖೆಗಳಾಗಿರ್ತಾವ ಅಂತ ಹೇಳ್ತೀವಿ. ಹೀಗಾಗಿ ಎರಡನೇ ಪ್ರಶ್ನೆಗೆ ಒಂದು ಉತ್ತರ ಯಾವ್ದದ, ಸಮಾಂತರ ರೇಖೆಗಳು ಅಂತೇಳಿ ಎರಡನೇ ಪ್ರಶ್ನೆಗೆ ಒಂದು ಉತ್ತರವನ್ನು ನಾವು ಏನ್ ಮಾಡ್ತಾ ಇದೀವಿ, ಈಗ ನೋಡ್ತಾ ಇದೀವಿ. ಹಾಗಾದ್ರೆ ಮೂರನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಏನು ಅಂತಂದ್ರೆ ಮೂರನೇ ಪ್ರಶ್ನೆ ನೋಡೋಣ. ಈಗ ಮೂರನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ P of x equal to 7x ಘಾತಾಂಕ 4 ಮೈನಸ್ 2x ಘಾತಾಂಕ 3 ಪ್ಲಸ್ 3x ಘಾತಾಂಕ 2 ಪ್ಲಸ್ x ಮೈನಸ್ 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದ್ದಾರೆ. ಮಹತ್ತಮ ಘಾತ ಮೀನ್ಸ್ ಏನು ಅಂದ್ರೆ ಇದು ಡಿಗ್ರಿ ಕೇಳಿದ್ದಾರೆ ಅಂತ ಅರ್ಥ. ಮಹತ್ತಮ ಘಾತ ಅಂದ್ರೆ ಏನು, ಡಿಗ್ರಿ ಅಂತ ಕೇಳಿದ್ದಾರೆ. ಡಿಗ್ರಿ ಅಂತಂದ್ರೆ ಒಂದು ಇದರಲ್ಲಿ ಬರುವಂತ ಏನು ಘಾತಾಂಕಗಳೇನದಾವೋ ಆ ಘಾತಾಂಕಗಳಲ್ಲಿ ಅತಿ ದೊಡ್ಡ ಘಾತಾಂಕ ಯಾವುದು ಅಂತ ಕೇಳಿದ್ದಾರೆ. ಆ ಅತಿ ದೊಡ್ಡ ಘಾತಾಂಕವನ್ನು ನಾವು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ. ಹಾಗಾದ್ರೆ ಅತಿ ದೊಡ್ಡ ಘಾತಾಂಕ ಯಾವುದದ, ಇಲ್ಲಿ 4 ಅಂತದ. ಹಾಗಾದ್ರೆ ಆಪ್ಷನ್ ಅಲ್ಲಿ ಬರುವಂತದ್ದು ಯಾವುದು, B ಆಪ್ಷನ್ ಅಲ್ಲಿ ಕೊಟ್ಟಿರುವಂತ ಉತ್ತರ ಏನದ 4 ಅನ್ನೋದು ಮಹತ್ತಮ ಘಾತಗ ಒಂದು ಉತ್ತರ ಅಂತ ಹೇಳ್ತೀವಿ. ಹಾಗಾದ್ರೆ 4ನೇ ಪ್ರಶ್ನೆ ನೋಡೋಣ. ದತ್ತಾಂಶಗಳಿಗೆ ಮಧ್ಯಾಂಕವನ್ನ CF ಕಂಡುಹಿಡಿಯಲು ಉಪಯೋಗಿಸುವಂತಹ ಸೂತ್ರ, ಮಧ್ಯಾಂಕದ ಸೂತ್ರ ಏನು ಕೊಟ್ಟಿದ್ದಾರೆ ಅಂತಂದ್ರೆ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೇಳಿರುವಂತದ್ದು ಏನದ ಅಂತಂದ್ರೆ ಒಂದು F ದ ಒಂದು ಉತ್ತರ ಏನು ಅಂತ ಕೇಳಿದ್ದಾರೆ. ಹಾಗಾದ್ರೆ F ದ ಉತ್ತರ ಏನು ಅಂತಂದ್ರೆ ಇಲ್ಲಿ ಮಧ್ಯಾಂಕವಿರುವಂತಹ ವರ್ಗಾಂತರದ ಆವೃತ್ತಿ ಆಗಿರುತ್ತೆ. ಯಾವಾಗಿದ್ರು F ದ ಒಂದು ಉತ್ತರ ಏನದ ಅಂತಂದ್ರೆ F ಅದರ ಅರ್ಥ ಏನು ಅಂತಂದ್ರೆ ಮಧ್ಯಾಂಕವಿರುವಂತಹ ವರ್ಗಾಂತರದ ಆವೃತ್ತಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀವಿ ನಾವು. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯು ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದ್ದಾರೆ. ಸಂಭವನೀಯತೆ ಆಗಿರಬಹುದು ಅಂತಂದಾಗ ಹಾಗಾದ್ರೆ ಸಂಭವನೀಯತೆ ಅಂತ ಹೇಳಿ ಬಂದಾಗ ಅದು ಏನಾಗಿರುತ್ತೆ, ಅದ್ರ ಯಾವಾಗಿದ್ರು ಘಟನೆ 1 ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಅಂದ್ರೆ ಅದು 0ಕ್ಕಿಂತ ದೊಡ್ಡದಾಗಿರುತ್ತ, 1ಕ್ಕಿಂತ ಸಣ್ಣದಾಗಿರುತ್ತೆ ಅನ್ನೋದನ್ನ ನಮ್ಗೆಲ್ಲ ಗೊತ್ತಿರುವಂತದ್ದೇ, ಅಥವಾ 1ಕ್ಕೆ ಸಮ ಇರುವಂತದ್ದು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಬರುವಂತ 4 ಆಪ್ಷನ್ಗಳನ್ನ ನೋಡಿದಾಗ -5 ಇದು 0ಕ್ಕಿಂತ
ದೊಡ್ಡದು ಅಂತ ಹೇಳ್ತೀವಿ, 0ಕ್ಕಿಂತ ಸಣ್ಣದು ಅಂತ ಹೇಳ್ತೀವಿ. ಆಮೇಲೆ 1/5 ಅಂತೇಳಿ ಬಂದಾಗ ಇದ್ರ ಉತ್ತರ ಎಷ್ಟಾಗುತ್ತೆ ಹೇಳ್ರಿ? ಇದ್ರ ಉತ್ತರ ಎಷ್ಟಾಗುತ್ತೆ? 0.2 ಆಗುತ್ತೆ. ಆಮೇಲೆ ಇದು ನೋಡಿದಾಗ 1.5 ಅಂತಂದ್ರೆ ಇದು 1ಕ್ಕಿಂತ ದೊಡ್ಡದು. ಅದೇ ರೀತಿ 5/2 ಅಂತಂದ್ರೆ ಇದ್ರ ಉತ್ತರ ಎಷ್ಟಾಗುತ್ತೆ? 2.5 ಆಗುತ್ತೆ. ಇದು ಕೂಡ 1ಕ್ಕಿಂತ ದೊಡ್ಡದು. ಇದು 0ಕ್ಕಿಂತ ದೊಡ್ಡದು, 0ಕ್ಕಿಂತ ಸಣ್ಣದು ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ 0.2 ಅಂತಂದ್ರೆ ನಮಗೆ ಉತ್ತರ ಏನದ ಅಂತಂದ್ರೆ 0ಕ್ಕಿಂತ ದೊಡ್ಡದಿರಬೇಕು, ಅದೇ ರೀತಿ 1ಕ್ಕಿಂತ ಸಣ್ಣದಿರಬೇಕು ಅಂತ ಹೇಳ್ತೀವಿ. ಹೌದಾ? ಸೊ 1ಕ್ಕಿಂತ ಸಣ್ಣದು, 0ಕ್ಕಿಂತ ದೊಡ್ಡದಿರಬೇಕು, 1ಕ್ಕಿಂತ ಸಣ್ಣದಿರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ 1ಕ್ಕಿಂತ ಸಣ್ಣದಿರಬೇಕು ಅಂತಂದ್ರೆ ಇಲ್ಲಿ ಉತ್ತರ ಯಾವ್ದು ಬರುತ್ತೆ? 0.2 ಅನ್ನೋದು ಬಂತು. ಹಾಗಾಗಿ ಉತ್ತರ ಏನದ ಅಂತಾರೆ ಸಂಭವನೀಯತೆ ಯಾವ್ದಾಗಿರ್ಬೋದು ಅಂತಂದ್ರೆ 1/5 ಅನ್ನೋದು ಅಂದ್ರೆ ಆಪ್ಷನ್ ಬಿ ಅಲ್ಲಿ ಕೊಟ್ಟಿರುವಂತಹ ಉತ್ತರ ಏನದ ನಮ್ಗೆ ಸರಿಯಾದಂತ ಉತ್ತರ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ನೆಕ್ಸ್ಟ್ ಬರುವಂತ ಪ್ರಶ್ನೆ ನೋಡೋಣ. ಎಷ್ಟನೇ ಪ್ರಶ್ನೆ ಅಂತಂದ್ರೆ 6ನೇ ಪ್ರಶ್ನೆ ನೋಡ್ರಿ. 6ನೇ ಪ್ರಶ್ನೆಯಲ್ಲಿ ಏನ್ ಮಾಡಿದ್ದಾರೆ? ಒಂದು ತ್ರಿಕೋಣಿ ಮಿತಿಯ ಮೇಲೆ 6ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ sin 30 ಪ್ಲಸ್ cos 30ಯ ಬೆಲೆ ಎಷ್ಟು ಅಂತ ಕೇಳ್ತಾರೆ. sin 30 ಮತ್ತು cos 30ಯ ಬೆಲೆ. sin 30ಯ ಬೆಲೆ 1/2 ಅದ, ಪ್ಲಸ್ cos 60ದ ಬೆಲೆ ಕೂಡ 1/2 ಅದ. ಸೊ ಈಕ್ವಲ್ ಟು ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ಇದಂಗೆ 1 ಆಗುತ್ತೆ ಅಂದ್ರೆ ಇದು ಅರ್ಧ, ಇದು ಅರ್ಧ, ಅರ್ಧ ಕೂಡಿಸಿದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ಹೀಗಾಗಿ ಉತ್ತರ ಏನು? ಆಪ್ಷನ್ ಸಿ ಉತ್ತರ 1 ಅಂತ ಹೇಳ್ತೀವಿ. ಹಾಗಾದ್ರೆ ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕ ಘನದ ಘನಫಲ ಕಂಡಿಡಿರಿ ಅಂತ ಹೇಳ್ತಾರೆ. ಚೌಕ ಘನದ ಘನಫಲ ಅಂತ ಹೇಳಿ ಬಂದಾಗ ಹಾಗಾದ್ರೆ ಇಲ್ಲಿ ಉದ್ದವನ್ನ ಈ ರೀತಿ ಒಂದು ಚೌಕ ಘನದ ಘನಫಲ ಈ ರೀತಿ ಅದ. ಚೌಕ ಘನದ ಘನಫಲ ಈ ರೀತಿ ಅದ. ಹೌದು. ಸೊ ಅದರ ಉದ್ದ ಎಲ್ಲ ಕಡೆನೂ ಇದು RR ಅಂತೇಳಿ ಬಂದ್ಬಿಡುತ್ತೆ. ಹೌದು. ಸೊ RR ಅಂತೇಳಿ ಬಂದಾಗ ಇಲ್ಲಿ ಘನ ಅಂತ ಕೇಳಿದ್ದಾರೆ. ಚೌಕ ಘನದ ಘನಫಲ ಅಂತ ಕೇಳಿದಾರೆ, ವಿಸ್ತೀರ್ಣ ಅಂತ ಕೇಳಿಲ್ಲ ಅವರು, ಘನಫಲ ಅಂತ ಕೇಳಿದಾರೆ. ಘನಫಲ ಅಂತಂದ್ರೆ 3 ಸರ ಏನ್ ಮಾಡ್ಬೇಕಲ್ಲಿ ಗುಣಾಕಾರ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಅಂದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಮಾಡ್ತೀವಿ. ಹಾಗಾದ್ರೆ 6ನ್ನ 3 ಸಲ ಗುಣಾಕಾರ ಮಾಡಿದಾಗ 6 ಗುಂಡ್ಲೆ 6 ಗುಂಡ್ಲೆ 6 ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ನಮ್ಗೆ? ಇಲ್ಲಿ 216 ಬರುತ್ತೆ. ಹೀಗಾಗಿ ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವಂತಹ ಚೌಕ ಘನದ ಘನಫಲವು ಎಷ್ಟಾಗಿರುತ್ತೆ ಅಂದ್ರೆ 216 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ಇದು ನಮ್ಗೆ ಬೇಕಾಗಿರುವಂತ ಉತ್ತರ ಆಪ್ಷನ್ ಎ ದಲ್ಲಿ ಕೂಡ ಅದನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ದೊರೆಯುವಂತ ವ್ಯತ್ಯಾಸ ಏನಾಗಿರುತ್ತೆ ಅಂದ್ರೆ n ಆಗಿರುತ್ತೆ. ಇದನ್ನ ಆಪ್ಷನ್ ಡಿ ಅಲ್ಲಿ ಕೂಡ ಅದನ್ನ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಸೊ ಈ ರೀತಿ ಅತ್ಯಂತ ಬಹಳ ಒಂದು ಪ್ರಶ್ನೆಗಳನ್ನ ನೋಡಿದಾಗ ನಮಗೆ ಬಹಳ ಈಸಿ ಆಗಿರುವಂತಹ ಕ್ವಶನ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ, ಏನು ಪ್ರಿವಿಯಸ್ ಕ್ವಶನ್ ಪೇಪರ್ಸ್ಗಳು ಏನದಾವ ಇಲ್ಲಿ ಏನು ಮಾಡಲ್ ಕ್ವಶನ್ ಪೇಪರ್ಸ್ ಏನು ಕೊಟ್ಟಿದ್ರು ಅದನ್ನ ಮತ್ತು LBAಗಳನ್ನು ನೋಡ್ಕೊಂಡ್ರೆ ಅಂತಂದ್ರೆ ಇವಾಗ ಸಂಬಂಧಪಟ್ಟಿರುವಂಥ ಉತ್ತರಗಳು ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಹೀಗಾಗಿ ಅದನ್ನ ಸ್ಟಡಿ ಮಾಡ್ಕೊಂಡ್ರೆ ನಿಮ್ಗೆ ಮುಂಬರುವಂಥ ಪ್ರಶ್ನೆಗಳು ಕೂಡ ಭಾಳ ಈಸಿ ಆಗಿರ್ತಾವ ಅಂತ ಹೇಳ್ತಾ, ಹಾಗಾದ್ರೆ ನೆಕ್ಸ್ಟ್ ಈಗ 1 ಅಂಕದ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಮುಕ್ತಾಯ ಆಯಿತು. ಈಗ 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. 1 ಅಂಕ ಪ್ರಶ್ನೆದಲ್ಲಿ ಕೊಟ್ಟಿರುವಂತಹ ನಕ್ಷೆಯಿಂದ y = p of x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಶೂನ್ಯತೆಗಳ ಸಂಖ್ಯೆ ಅಂತಂದಾಗ ಇಲ್ಲಿ ನಾವು ನೋಡಬೇಕಾಗಿದ್ದು ಏನು ಅಂತಂದ್ರೆ ಇಲ್ಲಿ ಏನು ವಕ್ರರೇಖೆ ಏನದ, ಈ ವಕ್ರರೇಖೆ ಅನ್ನೋದು ಎಕ್ಸದ ಮೇಲೆ ಎಷ್ಟು ಸಲ ಹಾದು ಹೋಗಿದೆ ಅನ್ನೋದನ್ನ ಕೌಂಟ್ ಮಾಡಿಬಿಟ್ರೆ ಶೂನ್ಯತೆಗಳ ಸಂಖ್ಯೆ ನಮಗೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸದ ಮೇಲೆ ಎಷ್ಟು ಸಲ ಹಾದು ಹೋಗಿದೆ ಅಂತಂದ್ರೆ 1, 2 ಮತ್ತು 3 ಸಲ ಹಾದು ಹೋಗಿರೋದ್ರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಾವು ನೇರವಾಗಿ 3 ಅಂತೇಳಿ ಅಷ್ಟು ಬರೆದ್ಬಿಟ್ರೆ ಸಾಕು. ಅಲ್ಲಿ ನೀವು ಕಂಪ್ಲೀಟ್ ಆಗಿ ಎಲ್ಲಾನು ಸೆಂಟೆನ್ಸ್ ಅನ್ನು ಬರೆಯುವಂತ ಅವಶ್ಯಕತೆ ಏನಿರಂಗಿಲ್ಲ, ಗ್ರಾಫ್ ಅನ್ನು ವಾಪಸ್ಸಲ್ಲಿ ಬರೆಯುವಂತ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಅಲ್ಲಿ ಗಣಿತದಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಅಲ್ಲಿ ಯಾವುದೇ ರೀತಿಯಾದಂತ ಚಿತ್ರಗಳನ್ನ ಬರೆಯುವಂತ ಅವಶ್ಯಕತೆ ಇರಂಗಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಅದೇನ್ ಕೇಳ್ತಾರೋ ಆ ಪ್ರಶ್ನೆಗೆ ಉತ್ತರವನ್ನ ನೀವು ಬರಿಬೇಕಾಗತ್ತ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ P of AB ಬಿಂದುವಿಗೆ ಇರುವ ದೂರವನ್ನ ಬರೆಯಿರಿ ಅಂತ ಕೇಳ್ತಾರೆ. ಹಂಗಾರೆ ದೂರವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ನೋಡಿದಾಗ D = x2 - x1 whole square plus y2 - y1 whole square ಅಂತ ಹೇಳ್ತೀವಿ. ಆದ್ರೆ ಅವ್ರು ಕೇಳಿರುವಂತದ್ದು ಏನು ಅಂತಂದ್ರೆ ಮೂಲ ಬಿಂದುವಿನಿಂದ, ಮೂಲ ಬಿಂದು ಅಂತಂದ್ರೆ 0, 0 ಹೌದಾ, ಒರಿಜಿನ್ ಅಂತ ಹೇಳ್ತೀವಿ. ಇಲ್ಲಿ 0, 0 ದಿಂದ P of AB ಗೆ ಬಿಂದುವಿಗೆ ಇರುವ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ P of AB ಅಂತಂದಾಗ ಇಲ್ಲಿ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತೀವಿ, ಮೂಲ ಬಿಂದು ಅಂತ ಹೇಳಿ ಬಂದಾಗ ಏನ್ ಮಾಡ್ಬಿಡ್ತಿದ್ವಿ ನಾವು ಡೈರೆಕ್ಟ್ ಆಗಿ x² + y² ಅಂತ ಹೇಳಿ ಬರೆದು ಬಿಡ್ತಿದ್ವಿ. ಹೌದಾ, D = x² + y² ಅಂತ ಬರಿತಿದ್ವಿ. ಬಟ್ ಅವರು P of xy ಬದಲಾಗಿ
ಪಿ ಆಫ್ ಎಕ್ಸ್ ವೈ ಬದಲಾಗಿ ಏನು ಕೊಟ್ಟುಬಿಟ್ಟಿದ್ದಾರೆ ಎ ಬಿ ಅಂತ ಕೊಟ್ಟಿದ್ದಾರೆ. ಹಂಗಾರೆ ಎಕ್ಸ್ ಬದಲಾಗಿ ಎ ಅಂತ ಹೇಳಿ ತೊಗೊಳ್ರಿ, ಎಕ್ಸ್ ಬದಲಾಗಿ ಎ ಅಂತ ತೊಗೊಂಡ್ರೆ ಎ ಸ್ಕ್ವೇರ್ ಆಯಿತು, ಪ್ಲಸ್ ವೈ ಬದಲಾಗಿ ಬಿ ಅಂತ ಕೊಟ್ಟಿದ್ದಾರೆ ಬಿ ಸ್ಕ್ವೇರ್ ಅಂತ ಆಯಿತು. ಹಾಗಾದ್ರೆ ಉತ್ತರ ಏನು ಬಂತು ನಮಗೀಗ? ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿಯ ಬಿಂದುವಿಗೆ ಇರುವಂಥ ದೂರ ಬರೆಯಿರಿ ಅಂತಂದರೆ ಅವರು ಕೊಟ್ಟಿರುವಂಥದ್ದು ಎ ಬಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬದಲಾಗಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಏನು ಅಂದರೆ, ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಎ ಬಿ ಬಾಹುವಿಗೆ ಅನುರೂಪವಾದಂಥ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುವನ್ನು ಬರೆಯಿರಿ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಬಾಹು ಯಾವುದಾಗುತ್ತೆ ಅಂದರೆ ಪಿ ಆರ್ ಬಾಹುವನ್ನು ಕೂಡ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಈ ಎರಡು ಚಿತ್ರದ ಮೂಲಕ ಅದಕ್ಕೆ ಎ ಬಿಗೆ ಅನುರೂಪವಾಗಿರುವಂಥದ್ದು, ಎ ಬಿಗೆ ಅನುರೂಪವಾಗಿರುವಂಥದ್ದು ಯಾವುದು ಅಂತ ಹೇಳ್ತೀವಿ ನಾವು, ಪಿ ಆರ್ ಅನ್ನೋದೊಂದು ಬಾಹು ಅನುರೂಪವಾಗಿದೆ ಅನ್ನೋದನ್ನು ಕಾಣ್ತಾ ಇದ್ವಿ. ಅದೇ ರೀತಿ ಈಗ 12ನೇ ಪ್ರಶ್ನೆ ಕೂಡ ನೋಡೋಣ. 12ನೇ ಪ್ರಶ್ನೆ ಏನದ ಅಂತಂದರೆ, ತ್ರಿಜ್ಯ ಆರ್ ಮಾನವ ಇರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಬರೆಯಿರಿ. ಗೋಳದ ಘನಫಲ ಅಂತ ಹೇಳ್ತಾರೆ. ಗೋಳದ ಘನಫಲ ಅಂತಂದಾಗ 4/3 ಪೈ ಆರ್ ಕ್ಯೂಬ್, 4/3 ಪೈ ಆರ್ ಕ್ಯೂಬ್ ಅನ್ನೋದು ಗೋಳದ ಒಂದು ಘನಫಲದ ಒಂದು ಸೂತ್ರ ಆಗಿದೆ ಅಂತ ಹೇಳ್ತೀವಿ. ಹಾಗಾದರೆ 13ನೇ ಪ್ರಶ್ನೆ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂತಂದರೆ, 13ನೇ ಪ್ರಶ್ನೆ 2x ಪ್ಲಸ್ 3y ಮೈನಸ್ 9 = 0 ಮತ್ತು 4x ಪ್ಲಸ್ 6y ಮೈನಸ್ 18 = 0 ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಕೇಳ್ತಾರೆ. ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳ್ತಾರೆ. ಇಲ್ಲಿ ಎಷ್ಟು ಪರಿಹಾರ ಅನ್ಲಿಕ್ಕೆ ನಾವು ಮಾಡಬೇಕಾಗಿದ್ದೇನು ಅಂತಂದರೆ, ಇದರಲ್ಲಿ A1 B1 C1 A2 B2 C2 A1/A2 B1/B2 C1/C2 ಅನ್ನು ನಾವು ನೋಡಿದಾಗ ಅವುಗಳ ಅನುಪಾತಗಳನ್ನು ಹೋಲಿಕೆ ಮಾಡಿಕೊಂಡಾಗ ನಮ್ಗೆ ಅದು ಅನುಪಾತಗಳ ಹೋಲಿಕೆ ಆಧಾರದ ಮೇಲೆ ನಮ್ಗೆ ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಪರಿಹಾರಗಳನ್ನು ನೋಡುವಾಗ ಇಲ್ಲಿ A1/A2 = B1/B2 = C1/C2 ಬಂದಿತ್ತು ಅಂತಂದರೆ ಅದು ಐಕ್ಯವಾಗಿರುತ್ತದೆ ಅಂತ ಹೇಳ್ತೀವಿ. ಅಂದರೆ ಅನಂತ ಪರಿಹಾರವನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ನಾವು ಅದನ್ನು A1/A2 B1/B2 ಬದಲು ಬರೋದಾಗಿ ಇಲ್ಲೇ ನೋಡ್ಕೊಂಡ್ಬಿಡ್ರಿ. 2 1 2 2 ಹೌದಾ, ನೆಕ್ಸ್ಟು 3 1 3 2 ನೆಕ್ಸ್ಟು 9 -9 1 -9 2 ಈಗ ನೋಡ್ರಿ 1/2 1/2 1/2 ಎಲ್ಲನೂ ಕೂಡ ಏನದ ಈಕ್ವಲ್ ಅದ. ಹಾಗಲ್ಲಿ ಈಕ್ವಲ್ ಅದ ಅಂತಂದ್ರೆ ಅದರ ಅರ್ಥ ಏನು? ಈಕ್ವಲ್ ಅದ ಅಂತಂದ್ರೆ ರೇಖೆಗಳು ಏನಾಗಿರ್ತಾವೆ, ಐಕ್ಯಗೊಂಡಿರ್ತಾವೆ. ರೇಖೆಗಳು ಐಕ್ಯಗೊಂಡಿದ್ದಾವೆ ಅಂತಂದ್ರೆ ಪರಿಹಾರಗಳು ಎಷ್ಟು ಇರ್ತಾವೆ? ಅನಂತ ಪರಿಹಾರ ಅಥವಾ ಅಪರಿಮಿತ ಪರಿಹಾರ ಅಥವಾ ಅಗಣಿತ ಪರಿಹಾರಗಳನ್ನು ಆ ಎರಡೂ ರೇಖೆಗಳು ಹೊಂದಿರುತ್ತವೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಆ ಒಂದು ಅನುಪಾತಗಳ ಹೋಲಿಕೆ ಮಾಡ್ಕೊಂಡ್ರ ಮೂಲಕ ಬರೀಬೋದಾಗತ್ತೆ. ಆಮೇಲೆ ನೆಕ್ಸ್ಟು 14ನೇ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ಯಾವ ರೀತಿ ಕೇಳಿದ್ದಾರೆ ಅಂದರೆ ಆದರ್ಶ ರೂಪವನ್ನು ಕೇಳಿದ್ದಾರೆ. ಆದರ್ಶ ರೂಪದಲ್ಲಿ ಬರೀರಿ ಅದನ್ನು 2x² = 3x - 5 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆದರ್ಶ ರೂಪ ನಮ್ಗೆ ಯಾವ ರೀತಿ ಇರಬೇಕು ಅಂತಂದರೆ ax² + bx + c = 0. ಯಾಕಂದ್ರೆ ಘಾತಾಂಕದ ಇಳಿಕೆ ಕ್ರಮದಲ್ಲಿ ನಾವು ಬರ್ಕೊಂತ ಹೋಗ್ಬೇಕಾಗತ್ತೆ. ಆದ್ರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಒಂದೇ ಕಡೆ ಕೊಟ್ಟಿಲ್ಲ, = 0 ಅಂತ ಕೊಟ್ಟಿಲ್ಲ. ಅದ್ರ ಬದಲಾಗಿ ಬಲಗಡೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಪದಗಳನ್ನು ಕೊಟ್ಟಿದ್ದಾರೆ. 3x - 5 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಹೆಂಗೆ ಬರ್ಕೋಬೇಕೀಗ, 2x² ಆ 3x - 5 ಏನು ಮಾಡೋಣ, ಎಡಗಡೆ ತೊಗೊಂಡಾಗ +3x ಇರುವಂಥದ್ದು -3x ಆಯಿತು, -5 ಇರುವಂಥದ್ದು ಎಡಗಡೆ ಬಂತು ಅಂತಂದಾಗ +5 ಆಯಿತು =0. ಹಾಗಾದರೆ ಅದರ ಒಂದು ಆದರ್ಶ ರೂಪ ಬರೆಯಿರಿ ಅಂತಂದಾಗ 2x² - 3x + 5 = 0 ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನು ಅಂತಂದರೆ 15ನೇ ಪ್ರಶ್ನೆಯನ್ನು ಕೂಡ ನೋಡ್ರಿ. ಯಾವ ರೀತಿ ಅಂದರೆ, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13 ಮತ್ತು ಎರಡನೇ ಪದ 8 ಆದರೆ, ಎರಡನೇ ಪದ 8 ಆದರೆ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮೊದಲ ಪದ ಅಂದರೆ ಎ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿ ಕಂಡುಹಿಡ್ಕೋಬೇಕು? ಈಗ ಮೂರನೇ ಪದ ಅಂತಂದಾಗ A3 ಅನ್ನು ನಾವು ಯಾವ ರೀತಿ ಬರಿತೀವಿ? ಮೂರನೇ ಪದವನ್ನು A3 ಮೂರನೇ ಪದವನ್ನು ಯಾವ ರೀತಿ ಬರಿತೀವಿ ಅಂತಂದರೆ a + 2d ಅಂತೇಳಿ ಬರಿತೀವಿ. ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 13 ಕೊಟ್ಟಿದ್ದಾರೆ. ಇದನ್ನು ಸಮೀಕರಣ 1 ಅಂತ ಹೇಳಿ ತಗೋಣ. ಅದೇ ರೀತಿ ಎರಡನೇ ಪದ 8 ಅಂತ ಕೊಟ್ಟಿದ್ದಾರೆ. ಎರಡನೇ ಪದ A2 = a + d = 8 ಅಂತ ಬರ್ಕೋತೀವಿ. ಇದನ್ನು ನಾವು ಎರಡನೇ ಪದ ಅಂತ ಓದ್ತೀವಿ. ಹಾಗಾದರೆ ಒಂದನೇ ಪದದಲ್ಲಿ ಎರಡನೇ ಪದವನ್ನು ಮೈನಸ್ ಮಾಡಿಬಿಟ್ರಿ ಅಂತಂದರೆ ಏನಾಗುತ್ತೆ? a + 2d = 13
ಎ ಪ್ಲಸ್ ಡಿ ಈಕ್ವಲ್ ಟು n2 ಆದ್ರೆ ಈ ಮೈನಸ್ಸು 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 ಅಂತಂದಾಗ ಎರಡು ಕ್ಯಾನ್ಸಲ್ ಆಯಿತು. ಡಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 5 ಆಯಿತು. ಹೌದಾ, ಡಿ ಇಸ್ ಈಕ್ವಲ್ ಟು 5 ಆಯಿತು. ಈ ಡಿ ಇಸ್ ಈಕ್ವಲ್ ಟು 5 ಏನು ಮಾಡೋಣ ಅಂತಂದ್ರೆ ಎರಡನೇ ಸಮೀಕರಣದಲ್ಲಿ ಹಾಕಿದೀವಿ ಅಂತಂದ್ರೆ, ಆದ್ದರಿಂದ ಡಿ ಇಸ್ ಈಕ್ವಲ್ ಟು 5 ಇನ್ನು ಒಂದನೇ ಸಮೀಕರಣದಲ್ಲಿ ಹಾಕಿದಾಗ ಎ ಪ್ಲಸ್ 5 ಇಸ್ ಈಕ್ವಲ್ ಟು n2 ಆದರೆ ಎ ಇಸ್ ಈಕ್ವಲ್ ಟು n2 ಮೈನಸ್ 5 ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 3 ಆಗುತ್ತೆ. ಹಾಗಾದರೆ ಮೊದಲ ಪದ ಎಷ್ಟು ಅಂತ ಕೇಳಿದರೆ ಏನು ಬರಿಬೇಕು ನಾವಿಲ್ಲಿ? ಮೊದಲ ಪದ 3 ಅಂತೇಳಿ ಬರೀಬೇಕು. ಇದು 1 ಮಾರ್ಕ್ಸಿಗೆ ಇರುವಂಥ ಕ್ವಶನ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ಕೇಳಿದ್ದಾರೆ ಅಂದರೆ, ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ಇಲ್ಲಿ ತ್ರಿಭುಜ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ತ್ರಿಭುಜ ಎ ಬಿ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಎ ಡಿ ಬಾವು ಎ ಡಿ ಅನ್ನೋದು 2 ಸೆಂಟಿಮೀಟರ್ ಆದರೆ, ನೆಕ್ಸ್ಟ್ ಡಿ ಬಿ ಅನ್ನೋದು 3 ಸೆಂಟಿಮೀಟರ್ ಮತ್ತು ಅದಕ್ಕೆ ಬಿ ಸಿಗೆ ಸಮಾಂತರವಾಗಿರುವಂಥ ರೇಖೆಯನ್ನು ಎಳೆದಂಥ ಡಿದು ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 4 ಸೆಂಟಿಮೀಟರ್ ಆಗಿದ್ರೆ, ಹಾಗಾದರೆ ಅವರು ಕೊಟ್ಟಿರುವಂಥದ್ದು ಬಿ ಸಿದ ಒಂದು ಬಾಹುವಿನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಎ ಡಿ ಬೈ ಎ ಬಿ ಈಕ್ವಲ್ ಟು ಡಿ ಬೈ ಬಿ ಸಿ ಅಂತ ತಗೊಂಡಾಗ 2/5 ಈಕ್ವಲ್ ಟು 4/x ಅಂತಂದಾಗ ಇದನ್ನು ಓರೆ ಗುಣಾಕಾರ ಮಾಡ್ಕೊಂಡಿವಿ ಅಂತಂದ್ರೆ 2 ಇಂಟು ಎಕ್ಸ್ ಅಂದರೆ 2x ಆಯಿತು. 5 4 20 ಆಯಿತು. ಹಾಗಾದರೆ ಎಕ್ಸ್ ಒಂದಲೇ, ಇದು 2 ಒಂದಲೇ 2 10 ಆಯಿತು. ಹಾಗಾದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಮ್ಗೆ 10 ಅಂತೇಳಿ ನಮ್ಗೆ ಉತ್ತರ ಸಿಗುತ್ತೆ. ಸೊ ಈ ರೀತಿ ಕೊಟ್ಟಿರುವಂಥ 1 ಮಾರ್ಕ್ಸಿಗೆ ಇರುವಂಥ ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ವಿ. ಅದೇ ರೀತಿ 8 ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳನ್ನು ಕೂಡ ಈಗ ನೋಡಿದ್ವಿ. ಹಾಗಾದರೆ ಈಗ ನೆಕ್ಸ್ಟು 2 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡೋಣ, ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಸೊ ಮೊದಲೇ ಪ್ರಶ್ನೆ ಏನದಂತಂದರೆ 3 ಪ್ಲಸ್ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಸ್ತವ ಸಂಖ್ಯೆಗಳೇ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ ನಿಮಗೆ ಮುಂಚೆನೂ ಹೇಳಿದ್ದೀನಿ. ಹಾಗಾದರೆ ಇಲ್ಲಿ 3 ಪ್ಲಸ್ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತಗೊಂಡಾಗ ನಾವು ಮೊದಲಕ್ಕೆ ಏನು ಮಾಡಬೇಕು? ಯಾವ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೋ ಆ ಸಂಖ್ಯೆಯನ್ನು ಮೊದಲಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಂಡಾಗ ಅಂತ ಹೇಳಿ ಬರ್ಕೋಬೇಕು. ಹಾಗಾದರೆ ಒಂದು ವೇಳೆ ಇದು ಭಾಗಲಬ್ಧ ಸಂಖ್ಯೆ ಆಗಿತ್ತು ಅಂದರೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರುತ್ತೆ? P/Q ರೂಪದಲ್ಲಿ ಇರುತ್ತೆ. 3 ಪ್ಲಸ್ ರೂಟ್ 5 ಅನ್ನೋದು P/Q ರೂಪದಲ್ಲಿ ಇದ್ದು, ಇದರಲ್ಲಿ P ಮತ್ತು Qಗಳು ಏನದ ಪೂರ್ಣಾಂಕಗಳಾಗಿದ್ದವು. ಆದ್ರೂ ಒಂದು ಕಂಡೀಷನ್ ಏನದ ಅಂತಂದ್ರೆ Q ಅನ್ನೋದು 0ಕ್ಕೆ ಈಕ್ವಲ್ ಇರಬಾರ್ದು ಅನ್ನೋದು ಒಂದು ಕಂಡೀಷನ್ ಅದ. ಹಾಗಾದ್ರೆ ನಮಗೆ ಬೇಕಾಗಿರೋದೇನು? ರೂಟ್ 5 ಅಷ್ಟೇ ಬೇಕು. ಹಾಗಾದ್ರೆ ರೂಟ್ 5 ಇಸ್ ಈಕ್ವಲ್ ಟು ಈ ಪ್ಲಸ್ 3 ಇದನ್ನ ಏನು ಮಾಡೋಣ? ಬಲಗಡೆ ತೊಗೊಂಡು ಹೋದಾಗ -3 ಆಗತ್ತಾ? ಹೌದಾ, -3 ಆಯಿತು. ಆದ್ರೆ ಇವೆರಡನ್ನೂ ಹೋಲಿಕೆ ಮಾಡಿದ್ರೆ ಸ್ವಲ್ಪ ನಾವು ಗಮನದಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಈ ರೂಟ್ 5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಾವು ತಿಳ್ಕೊಂಡ್ರೆ, ಆದ್ರೆ ಇಲ್ಲಿ ಬರುವಂತ P/Q -3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ರೆ ರೂಟ್ 5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹೀಗಾಗಿ ನಾವೇನು ಊಹೆ ಮಾಡ್ಕೊಂಡಿದ್ದೀವಲ್ಲ 3 ಪ್ಲಸ್ ರೂಟ್ 5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಏನು ಊಹೆ ಮಾಡ್ಕೊಂಡಿದ್ವಿ, ಆ ಊಹೆಗೆ ಈ ಒಂದು ಸ್ಟೇಟ್ಮೆಂಟ್ ಏನದಲ್ಲಿ ವಿರುದ್ಧವಾಗಿದೆ ಅಂತ ಹೇಳ್ತೀವಿ. ಹೀಗಾಗಿ ವಿರುದ್ಧವಾಗಿರೋದ್ರಿಂದ ಕೊಟ್ಟಿರುವಂತಹ ಸಂಖ್ಯೆ ಯಾವುದು? 3 ಪ್ಲಸ್ ರೂಟ್ 5 ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಅದನ್ನ ನಾವೇನ್ ಮಾಡಬಹುದಲ್ಲಿ ಬರಿಬೇಕಾಗತ್ತೆ. ಆಮೇಲೆ ಇದಕ್ಕೆ ಒಂದು ಪ್ರಶ್ನೆಯನ್ನ ಅಥವಾ ಅಂತ ಹೇಳಿ ಕೊಟ್ಟಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ಬಿಡ್ತಾರೋ ಅಂತಂದ್ರೆ ಪ್ರಶ್ನೆಗಳನ್ನ ಎಷ್ಟು ಕೊಟ್ಟಿರ್ತಾರೋ ಎಲ್ಲ ಪ್ರಶ್ನೆಗಳನ್ನ ಬರ್ಕೊಂತ ಹೋಗ್ಬಿಡ್ತಾರೆ. ಆದ್ರೆ ನಾವು ಇಲ್ಲಿ ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ, ಇಲ್ಲಿ ಅಥವಾ ಕ್ವಶನ್ ಕೇಳಿದ್ರು ಅಂತಂದ್ರೆ ಯಾವಾಗಿದ್ರು 2 ಕ್ವಶನ್ಗಳ ನಡುವೆ ಅಥವಾ ಅಂತ ಬಂದಿರುತ್ತೆ. ಯಾಕಂದ್ರೆ ಮೊದಲನೇ ದರ ಬರೀರಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ವಶನ್ ಆದ್ರೂ ಬರೀರಿ ಅಂತ ಹೇಳಿರ್ತಾರೆ. ನೀವೇನ್ ಮಾಡ್ಬೇಕಂದ್ರೆ 2ರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಬರಿಬೇಕು. ಕೊಟ್ಟಿದ್ದಾರೋ ಕ್ವಶನ್ ಎಲ್ಲ ಕೊಟ್ಟಿದ್ದಾರೆ ಅಂತ ಎಲ್ಲಾನು ಬಿಡಿಸ್ಕೊಂತ ಹೋದ್ರಿ ಅಂತಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಅಲ್ಲಿ ಮಾರ್ಕ್ಸ್ ಸಿಗೋದು ಕೇವಲ ಒಂದಕ್ಕೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಇನ್ನೊಂದಕ್ಕೆ ಮಾರ್ಕ್ಸ್ ಸಿಗಂಗಿಲ್ಲ. ಅದು ಫಸ್ಟ್ ಯಾವ್ದು ಬರ್ದಿರ್ತೀರಿ ಅದಕ್ಕಷ್ಟ ಮಾರ್ಕ್ಸ್ ಸಿಗುತ್ತೆ. ಹೀಗಾಗಿ ಆ 2 ಪ್ರಶ್ನೆಗಳಲ್ಲಿ ಅಥವಾ ಅಂತ ಹೇಳಿ ಬಂದಿತ್ತು ಅಂತಂದ್ರೆ 2 ಕ್ವಶನ್ಗಳಲ್ಲಿ ನಿಮ್ಗೆ ಯಾವ್ದು ಸರಳ ಅನ್ಸುತ್ತೋ, ಯಾವ್ದು ನಿಮ್ಗೆ ಪರ್ಫೆಕ್ಟ್ ಆಗಿ ಅದರ ಆನ್ಸರ್ ಗೊತ್ತಿರುತ್ತೋ ಅದನ್ನು ಮಾತ್ರ ಅದನ್ನ ಟಚ್ ಮಾಡ್ರಿ, ಇನ್ನೊಂದನ್ನ ಬಿಟ್ಬಿಡ್ರಿ ಅಂತ ಹೇಳ್ತಾ. ಹಾಗಾದ್ರೆ ಇಲ್ಲಿ ಅಥವಾ ಕ್ವಶನ್ ಅಲ್ಲೂ ಕೂಡ ನಾವು ನೋಡ್ಕೋಣ ಯಾವ ರೀತಿ ಉತ್ತರ ಬರುತ್ತೆ ಅಂತೇಳಿ. 36 ಪ್ಲಸ್ 120 ಈ ಪೂರ್ಣಾಂಕಗಳ ಲಸಹ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಹಂಗಾರೆ ಮೊದಲೇಕ ನಾವು ಮಾಡ್ಬೇಕಾಗಿದ್ದು ಏನಂತಂದ್ರೆ ಅವಿಭಾಜ್ಯ ಅಪವರ್ತನವನ್ನ ಕಂಡುಹಿಡ್ಕೋಬೇಕು. ಎದ್ರದು? 36 ಮತ್ತು 120. ಹಾಗಾದ್ರೆ 36ದ ಅವಿಭಾಜ್ಯ ಅಪವರ್ತನಗಳನ್ನ ನೋಡ್ಕೋತ ಹೋಗೋಣ. 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಅಂದ್ರೆ 2ರ ಘಾತಾಂಕ 2. ಅದೇ ರೀತಿ 3ರ ಘಾತಾಂಕ 2. 3ರ ಘಾತಾಂಕ 2. ಅದೇ ರೀತಿ ಈಗ
120ರ ಅವಿಭಾಜ್ಯ ಅಪವರ್ತನಗಳನ್ನ ನೋಡ್ಕೋತ ಹೋಗೋಣ. 2 ಗುಂಡ್ಲೆ 2 ಗುಂಡ್ಲೆ 2 ಇಂಟು 3 ಗುಂಡ್ಲೆ 5 ಅಂತಂದಾಗ 2ರ ಘಾತಾಂಕ 3, ಅದೇ ರೀತಿ 3ರ ಘಾತಾಂಕ 1, ಅದೇ ರೀತಿ 5ರ ಘಾತಾಂಕ 1. ಹೌದು. ಇಷ್ಟು ಆದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂದ್ರೆ ನೆಕ್ಸ್ಟು ಲಸ ಮಸ ಈಕ್ವಲ್ ಟು ಆ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡ್ರಿ ಅಂತ ಹೇಳ್ತಾರೆ. ಹಂಗಾರೆ ಅವು ತಾಳೆ ನೋಡಬೇಕು ಅಂತಂದಾಗ ಅವುಗಳ ಲಸ ಮಸಗಳು ಈಕ್ವಲ್ ಅದ ನೋಡ್ಕೋಬೇಕು. ಹಾಗಾದ್ರೆ ಮಸ ಏನಾಗುತ್ತಂದ್ರೆ ಮಸ ಯಾವಾಗಿದ್ರು ಘಾತಾಂಕ ಯಾವುದು ಸಣ್ಣದಿರುತ್ತೋ, ಯಾಕಂದ್ರೆ 2ರ ಘಾತಾಂಕ 2 ಐತಿ, 2ರ ಘಾತಾಂಕ 3 ಅದ. ಮಸ ಅಂತ ಹೇಳಿ ಬಂದಾಗ ಘಾತಾಂಕ ಸಣ್ಣದಿರೋದು ತಗೋಬೇಕು, ಲಸ ಅಂತ ಹೇಳಿ ಬಂದಾಗ ಘಾತಾಂಕ ದೊಡ್ಡದಿರೋದನ್ನ ತಗೋಬೇಕು. ಹಾಗಾದ್ರೆ ಇದರಲ್ಲಿ ಮಸ ಅಂತ ಹೇಳಿ ಬಂದಾಗ ಘಾತಾಂಕ 2ರ ಘಾತಾಂಕ 2 ಆಗಿರುತ್ತೆ, ಇಲ್ಲಿ 3ರ ಘಾತಾಂಕ 1 ಆಗಿರುತ್ತೆ. ಯಾಕಂದ್ರೆ 2 ಕಡೆ ಇರುವಂತಹ ಸಂಖ್ಯೆಗಳನ್ನು ಮಾತ್ರ ನಾವು ತಗೋಬೇಕು. 5 ಅನ್ನೋದು ಇಲ್ಲ ಅದ, ಬಟ್ ಈ ಒಂದು ಸಂಖ್ಯೆ ಒಳಗೆ ಅಪವರ್ತನ ಇಲ್ಲ. ಹೀಗಾಗಿ ಇಲ್ಲಿ ಮಸ ಅಂತ ಅಂದಾಗ 2ರ ಘಾತಾಂಕ 2 ಮತ್ತು 3ರ ಘಾತಾಂಕ 1 ತಗೋತೀವಿ. ಅದೇ ರೀತಿ ಲಸ ಅಂತ ಹೇಳಿ ಬಂದಾಗ ಘಾತಾಂಕ ದೊಡ್ಡದಿರುವಂಥದ್ದನ್ನ ನಾವು ತಗೋಬೇಕಾಗತ್ತೆ. ಅವಾಗ 2ರ ಘಾತಾಂಕ 3 ತಗೋತೀವಿ, 3ರ ಘಾತಾಂಕ 2 ತಗೋತೀವಿ. ಆಮೇಲೆ ಉಳಿದಿರುವಂಥದ್ದು 5ರ ಘಾತಾಂಕ 1 ಏನ್ ಮಾಡ್ತೀವಿ ನಾವು ಲಸ ರೂಪದಲ್ಲಿ ತೆಗೆದುಕೊಳ್ತೀವಿ. ಹಾಗಾದ್ರೆ ಮುಂದೆ ಯಾವ ರೀತಿ ಬರುತ್ತೆ ಅಂತಂದ್ರೆ ಲಸ ಮತ್ತು ಮೋಸಗಳನ್ನ ನೋಡಿದಾಗ ಹಾಗಾದ್ರೆ ಇದರಲ್ಲಿ ಮಸ ಈಕ್ವಲ್ ಟು 2ರ ಘಾತಾಂಕ 2 ಇಂಟು 3 ಈಕ್ವಲ್ ಟು 2ರ ಘಾತಾಂಕ 2 ಅಂದ್ರೆ 4 ಆಗುತ್ತೆ, ಇಂಟು 3 ಅಂತಂದ್ರೆ 4 3 12 ಆಯ್ತು. ಅದೇ ರೀತಿ ಲಸ ಅಂತ ಹೇಳಿ ಬಂದಾಗ 2ರ ಘಾತಾಂಕ 3 ಇಂಟು 3ರ ಘಾತಾಂಕ 2 ಇಂಟು 5 ಅಂತಂದ್ರೆ 2ರ ಘಾತಾಂಕ 3 ಅಂದ್ರೆ 8 ಆಯ್ತು. ಅದೇ ರೀತಿ 3ರ ಘಾತಾಂಕ 2 ಅಂದ್ರೆ 9 ಆಯ್ತು. ನೆಕ್ಸ್ಟ್ 5ರ ಘಾತಾಂಕ 1 ಅಂದಾಗ 5 ಆಯ್ತು. ಈಗ 8 ಇಂಟು 9 ಇಂಟು 5 3 ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ನಮ್ಗೆ 360 ಬಂತು. ಹಾಗಾದ್ರೆ ಅದನ್ನ ತಾಳೆ ನೋಡ್ರಿ ಅಂತಂದಾಗ ಲಸ ಮತ್ತು ಮಸಗಳನ್ನ ಗುಣಾಕಾರ ಮಾಡ್ರಿ, ಮತ್ತು ಲಸ ಮತ್ತು ಮಸಗಳನ್ನ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ. ಲಸ 360 ಆಗಿತ್ತು, ಲಸ 12 ಆಗಿತ್ತು. 360 ಇಂಟು 12 ಅಂತಂದ್ರೆ 4320 ಆದ್ರೆ ಆ ಎರಡು ಸಂಖ್ಯೆಗಳು ಏನು ಕೊಟ್ಟಿದ್ರಲ್ಲ 36 ಮತ್ತು 120 ಅವುಗಳನ್ನು ಕೂಡ ನಾವು ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 4320 ಬಂತು. ಹೀಗಾಗಿ ಇಲ್ಲಿ 4320 ಮತ್ತು ಇದು ಕೂಡ 4320 ಅಂತಂದ್ರೆ ತಾಳೆ ನೋಡಿದಾಗ ಉತ್ತರ 2 ಏನಾದ್ರು LHS ಈಕ್ವಲ್ ಟು RHS ಬರುವುದನ್ನು ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಒಂದು ಪ್ರಶ್ನೆ ಎಷ್ಟನೇ ಪ್ರಶ್ನೆ? ಈಗ 18ನೇ ಪ್ರಶ್ನೆಯನ್ನು ನೋಡೋಣ. ಸೊ 18ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ 18ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾರೆ. ವರ್ಜಿಸುವ ವಿಧಾನ ಅಂದ್ರೆ ಹೊಡೆದಾಕುವಂಥದ್ದು, ತೆಗೆದುಹಾಕುವಂಥ ಒಂದು ವಿಧಾನ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ವರ್ಜಿಸುವ ವಿಧಾನದಲ್ಲಿ 2x + y = 10 ಇದನ್ನು ನಾವು ಸಮೀಕರಣ 1 ಅಂತ ತಗೋಣ. x - y = 2 ಇದನ್ನು ಸಮೀಕರಣ 2 ಅಂತ ತಗೋಣ. ಸೊ ಇದರಲ್ಲಿ ನಾವು ಕಂಪೇರ್ ಮಾಡಬೇಕಾಗಿದ್ದು ಏನು ಅಂತಂದ್ರೆ ಮೊದಲನೇ ಪದ ಸೇಮ್ ಐತಿ ನೋಡ್ಕೋಬೇಕು, ಸೇಮ್ ಇಲ್ಲ. ಎರಡನೇ ಪದ ಸೇಮ್ ಐತಿಲ್ಲ ನೋಡ್ಕೋಬೇಕು, ಸೇಮ್ ಐತಿ. ಬಟ್ ಅವು ಎರಡು ಸೇಮ್ ಇದ್ದಾಗ ಚಿಹ್ನೆಗಳು ಸೇಮ್ ಐತಿಲ್ಲ ನೋಡ್ಕೋಬೇಕು, ಚಿಹ್ನೆಗಳು ಸೇಮ್ ಇಲ್ಲ. ಒಂದ್ ವೇಳೆ ಚಿಹ್ನೆಗಳು ಸೇಮ್ ಇದ್ರೆ ಒಂದರೊಳಗೆ ಒಂದು ಕಳಿಬೇಕು, ಒಂದ್ ವೇಳೆ ಚಿಹ್ನೆಗಳು ಬೇರೆ ಬೇರೆ ಆಗಿತ್ತು ಅಂತಂದ್ರೆ ಅವುಗಳನ್ನ ಕೂಡಿಸ್ಬೇಕು. ಹೀಗಾಗಿ ಇಲ್ಲಿ ಪ್ಲಸ್ y ಐತಿ, ಇಲ್ಲಿ ಮೈನಸ್ y ಇರೋದ್ರಿಂದ ಎರಡನ್ನ ಏನ್ ಮಾಡ್ಬಿಡೋಣ ಈಗ 1 + 2 ಮಾಡ್ಬಿಟ್ಟಿವಿ ಅಂತಂದ್ರೆ 1 + 2 ಮಾಡ್ಬಿಟ್ಟಿವಿ ಅಂತಂದ್ರೆ y ಎರಡು ಏನಾಗ್ಬಿಡ್ತಾವ ಅಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತಾವು. 2x + x ಅಂತಂದಾಗ 3x, ಇಲ್ಲಿ 10 + 2 ಅಂತಂದಾಗ 12 ಆಯ್ತು. ಇಲ್ಲಿ x 3 1 3 4, ಹೀಗಾಗಿ x ದ ಬೆಲೆ ಎಷ್ಟು ಸಿಕ್ತು ನಮ್ಗೀಗ 4 ಅನ್ನೋ ಸಿಕ್ತು. ಅದನ್ನ ಏನ್ ಮಾಡೋಣ ಅಂತಂದ್ರೆ ಎರಡನೇ ಸಮೀಕರಣದಲ್ಲಿ ಹಾಕೋಣ. ಈಗ x = 4 ಅನ್ನು ಸಮೀಕರಣ 2ರಲ್ಲಿ ಬದಲಾಯಿಸೋಣ. ಅವಾಗ ಏನಾಗುತ್ತೆ x ಇದ್ದಲ್ಲಿ 4 ಹಾಕೊಡ್ರಿ, x ಇದ್ದಲ್ಲಿ 4, ಯಾಕಂದ್ರೆ x - y ಐತಿ. 4 - y = 2 ಆದ್ರೆ 4 - y = 2 ಆದ್ರೆ ಇಲ್ಲಿ ಇದು ಉತ್ತರ ಏನಾಗುತ್ತೆ ಅಂದ್ರೆ ಈ ಮೈನಸ್ y ಆ ಕಡೆ ತಗೊಂಡು ಹೋಗೋಣ. 4 = 2 + y ಆಯ್ತು. ಹಾಗಾದ್ರೆ 4 - 2 = y ಆದ್ರೆ y = ಎಷ್ಟು ಉಳಿತು ನಮ್ಗೆ 2 ಉತ್ತರ ಸಿಗುತ್ತೆ. ಹೀಗಾಗಿ x = 4 ಆದಾಗ y ದ ಬೆಲೆ 2 ಸಿಗುತ್ತದೆ ಅನ್ನೋದನ್ನ ನಾವು ಪ್ರಶ್ನೆ ಎದರಲ್ಲಿ ನೋಡ್ತೀವಿ 18ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಂದಾಗ ಆ ವರ್ಜಿಸುವ ವಿಧಾನದಿಂದ ಬಿಡಿಸಿದಾಗ ನಮ್ಗೆ ಉತ್ತರ ಸಿಗುತ್ತಂದ್ರೆ x = 4 ಮತ್ತು y = 2 ಅನ್ನೋದು ಉತ್ತರ ಸಿಗುತ್ತೆ. ಹಾಗಾದ್ರೆ ಮುಂದೆ 19ನೇ ಪ್ರಶ್ನೆಯನ್ನು ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನಿಮ್ಗೆ ಸಮಾಂತರ ಶ್ರೇಣಿಯ ಮೇಲೆ 19ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ 19ನೇ ಪ್ರಶ್ನೆಯನ್ನ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ 3 7 11 3 7 11 3 7 11
ಈ ಸಮಾಂತರ ಸರಣಿಯ ಮೊದಲ 10 ಪದಗಳ ಮೊತ್ತ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲ 10 ಪದಗಳ ಮೊತ್ತ ಅಂದಾಗ ಮೊದಲ ಪದ ಯಾವಾಗಿದ್ರೂ ಎ ಆಗಿರುತ್ತೆ, ಹೌದಾ? ಹಾಗಾದ್ರೆ ಮೊದಲನೇ ಸಂಖ್ಯೆ 3 ಎಷ್ಟಾಯ್ತು? ಎದ ಬೆಲೆ 3 ಆಯ್ತು. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಅಂತಂದಾಗ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿತೀರಿ. ಎರಡನೇ ಸಂಖ್ಯೆ ಎಷ್ಟೈತಿ? 7. ಮೊದಲನೇ ಸಂಖ್ಯೆ ಎಷ್ಟೈತಿ? 3. ಹೀಗಾಗಿ 7ರಲ್ಲಿ 3 ಹೋಯ್ತು ಅಂತಂದ್ರೆ 4 ಸಿಕ್ತು. ಇದು ಡಿ ದ ಬೆಲೆ ಆಯ್ತು. ಹಾಗಾದ್ರೆ ಎಷ್ಟು ಪದಗಳ ಮೊತ್ತ ಅಂತ ಹೇಳಿದಾರೆ? 10 ಪದಗಳ ಮೊತ್ತ ಅಂತ ಹೇಳಿದಾರೆ. ಹಾಗಾದ್ರೆ ಎನ್ ಬೆಲೆ ಎಷ್ಟಾಯ್ತು? ನಮಗೀಗ 10 ಆಯ್ತು. ಹಾಗಾದ್ರೆ ನಮ್ಗೆ ಗೊತ್ತಿರುವಂತ ಸೂತ್ರ ಏನು? ಮೊದಲ ಎನ್ ಪದಗಳ ಮೊತ್ತದ ಸೂತ್ರ Sn is equal to n/2 ಬ್ರಾಕೆಟ್ 2a plus n minus 1 into d. ಹಾಗಾದ್ರೆ ಇಲ್ಲಿ S10 equal to 10/2 ಬ್ರಾಕೆಟ್ 2 into a ಅಂತಂದ್ರೆ 3, 2 into 3 ಪ್ಲಸ್ n minus 1 10 minus 1 d 4. ಹಾಗಾದ್ರೆ ಇಲ್ಲಿ 2 1 2 5 ಆಯಿತು ಅಂತಂದ್ರೆ ಉತ್ತರ ಎಷ್ಟು ಬಂತು? 5 ಬಂತು. 2 3 6 ಆಯಿತು. ನೆಕ್ಸ್ಟು 10ರಲ್ಲಿ 1 ಹೋಯ್ತು ಅಂದ್ರೆ 9 ಉಳಿತದೆ. 9 4 36. ಈಗ 5ಕ್ಕೆ 5 ಬರೆದ್ವಿ. ನೆಕ್ಸ್ಟ್ 36 ಪ್ಲಸ್ 6 ಅಂದ್ರೆ 42 ಆಯಿತು. 42 ಗುಂಡ್ಲೆ 5 ಮಾಡಿದ್ರೆ ಅಂತಂದ್ರೆ 210 ಸಿಗುತ್ತೆ. ಏನಿದು 210 ಅನ್ನೋದು 10 ಪದಗಳ ಒಂದು ಮೊತ್ತ. ಎದರಿಂದ ಕಂಡುಹಿಡಿದ್ವಿ? ಸೂತ್ರದ ಮೂಲಕ ಕಂಡುಹಿಡಿದ್ವಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆನೂ ಕೂಡ ನೋಡೋಣ. ಏನದ ಅಂತಂದ್ರೆ 20ನೇ ಪ್ರಶ್ನೆ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಬಿಯು ವ್ಯಾಸವಾಗಿದೆ ಮತ್ತು ಎಪಿಯು ಎ ಬಿಂದುವಿನಲ್ಲಿ ಎಳೆದಂತ ಸ್ಪರ್ಶಕವಾಗಿದೆ. ಕೋನ ಒ ಸಿ ಬಿ ಈಕ್ವಲ್ ಟು 25 ಡಿಗ್ರಿ ಆದರೆ ಕೋನ ಎ ಪಿ ಬಿಯ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಾಧನೆ ಆದ್ದರಿಂದ ಒ ಸಿ ಬಿ ಸಮಬಾಹು ತ್ರಿಭುಜ ಇರುವುದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒ ಸಿ ಬಿ ಈಕ್ವಲ್ ಟು ಒ ಬಿ ಸಿ ಈಕ್ವಲ್ ಟು 25 ಸೆಂಟಿಮೀಟರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180. 180ರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ 25 ಪ್ಲಸ್ 25 ಅಂದ್ರೆ 50ನ್ನು ಕಳೆದ್ಬಿಟ್ಟಿವಿ ಅಂತಂದ್ರೆ 130 ಉಳಿತು. ಯಾಕಂದ್ರೆ ಎ ಬಿ ಅನ್ನೋದು ಒಂದು ವ್ಯಾಸವಾಗಿರೋದ್ರಿಂದ ಇಲ್ಲಿ ಕೋನ ಎ ಸಿ ಬಿ ಈಕ್ವಲ್ ಟು 90 ಡಿಗ್ರಿ ಆದರೆ ಸ್ಪರ್ಶಕ ಜಾ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ ಅಂದ್ರೆ ಸ್ಪರ್ಶಕ ಮತ್ತು ಜಾದ ನಡುವಿನ ಕೋನ ವೃತ್ತದಲ್ಲಿನ ವಿರುದ್ಧ ವೃತ್ತ ಕೋನವಾಗಿರುತ್ತದೆ ಅಂತ ಹೇಳ್ತೀವಿ. ಹೀಗಾಗಿ ಕೋನ ಎ ಪಿ ಬಿ ಈಕ್ವಲ್ ಟು 90 ಡಿಗ್ರಿ ಮೈನಸ್ 25 ಡಿಗ್ರಿಯನ್ನು ನೀವು ಮೈನಸ್ ಮಾಡಿಬಿಟ್ರಿ ಅಂತಂದ್ರೆ ಉಳಿದಿರುವಂಥ ಉತ್ತರ ಎಷ್ಟಾಗಿರುತ್ತೆ? ಇಲ್ಲಿ 65 ಡಿಗ್ರಿ ಆಗಿದೆ. ಈ 65 ಡಿಗ್ರಿ ಅನ್ನೋದು ಏನದ ಅಂತಾರೆ ಅಲ್ಲಿ ಕೊಟ್ಟಿರುವಂಥ ಒಂದು ತ್ರಿಭುಜ ಎ ಬಿ ಸಿಯಲ್ಲಿ ಈ ಕೋನ ಎ ಪಿ ಬಿದ ಒಂದು ಸರಳವಾದಂಥ ಉತ್ತರ ಅಂತ ಹೇಳ್ತೀವಿ. ಅದೇ ರೀತಿ ಹಾಗಾದ್ರೆ ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. 21ನೇ ಕ್ವಶನ್ ಏನದ ಅಂತಂದ್ರೆ 2x² ಪ್ಲಸ್ ಎಕ್ಸ್ ಮೈನಸ್ 6 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ನಿಮ್ಗೆ ಮೂಲಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಒಂದೇ, ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಕೂಡ ಒಂದೇ, ಅದೇ ರೀತಿ ಅಪವರ್ತಿಸುವಿಕೆ ಅಂದ್ರೂ ಕೂಡ ಒಂದೇ. ಸೊ ಇವೆಲ್ಲನೂ ಕೂಡ ಒಂದೇ ರೀತಿಯಾದಂಥ ವಿಧಾನವನ್ನು ಹೊಂದಿದವು, ಆದ್ರೆ ಪದಗಳ ಮಾತ್ರ ಚೇಂಜ್ ಆಗ್ತಾ ಇರ್ತಾವೆ. ಈ ರೀತಿ ಒಂದು ಸಮೀಕರಣ ಕೊಟ್ಟು ಮೂಲಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಕೂಡ ಇದೇ ವಿಧಾನ ಮಾಡಬೇಕು. ಅಪವರ್ತನ ಕಂಡುಹಿಡಿಯಿರಿ ಅಂದ್ರೂ ಕೂಡ ಇದೇ ವಿಧಾನ ಮಾಡಬೇಕು. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಕೂಡ ಇದೇ ವಿಧಾನ ಮಾಡಬೇಕು. ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಕೂಡ ಇದೇ ವಿಧಾನ ಮಾಡಬೇಕು. ಸೊ ಇವೆಲ್ಲನೂ ಕೂಡ ಒಂದೇ ರೀತಿಯಾದಂಥ ವಿಧಾನವನ್ನು ಹೊಂದಿರುವಂಥದ್ದು. ಹಾಗಾದ್ರೆ ಇಲ್ಲಿ 2x² ಪ್ಲಸ್ ಎಕ್ಸ್ ಮೈನಸ್ 6 ಅಂತಂದ್ರೆ ಇಲ್ಲಿ ನಾವು ನೋಡಬೇಕಾಗಿದ್ದು ಏನು ಅಂತಂದ್ರೆ ಈಗ 2x² ಪ್ಲಸ್ ಎಕ್ಸ್ ಮೈನಸ್ 6 ಅಂತಂದ್ರೆ ಮೊದಲ ಮತ್ತು ಕೊನೆಯ ಪದಗಳನ್ನು ನೋಡಿಕೊಂಡಾಗ 2 ಮತ್ತು ಮೈನಸ್ 6 ಅದ. 2 ಮತ್ತು ಮೈನಸ್ 6 ಅದ. ಎರಡೂ ಗುಣಾಕಾರ ಮಾಡಿದ್ರೆ ಅಂದ್ರೆ ಎಷ್ಟಾಗುತ್ತೆ? ಮೈನಸ್ 12 ಆಯ್ತು. ಎಷ್ಟಾಯ್ತು? ಮೈನಸ್ 12 ಆಯಿತು. ಈ ಮೈನಸ್ 12ರ ಅಪವರ್ತನಗಳನ್ನು ನಾವು ತಕ್ಕೊಂತ ಹೋಗ್ಬೇಕು. ಅಪವರ್ತನ ಯಾವ ರೀತಿ ಇರಬೇಕು ಅಂತಂದ್ರೆ ಇಲ್ಲಿ ನಡುವಿನ ಚಿಹ್ನೆಯನ್ನು ನೋಡಿದಾಗ ಗುಣಾಕಾರ ಮಾಡಿದ್ರೆ ಮೈನಸ್ 12 ಬರಬೇಕು. ಬಟ್ ಅವುಗಳ ವ್ಯತ್ಯಾಸ ಯಾವ ರೀತಿ ಇರಬೇಕು ಅಂತಂದ್ರೆ ಒಂದಾಗಿರ್ಬೇಕು ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಏನಂದ್ರೆ 4 ಮತ್ತು 3 ತಗೋತೀವಿ. 4 3 12, 4ರಲ್ಲಿ 3 ಹೋಯಿತು ಅಂತಂದ್ರೆ, ಯಾಕಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಪ್ಲಸ್ ತೊಗೊಂಡಿದ್ದೀವಿ, ಸಣ್ಣ ಸಂಖ್ಯೆಯಿಂದ ಚಿಹ್ನೆ ಮೈನಸ್ ಇರೋದ್ರಿಂದ ಅವುಗಳ ಒಂದು ವ್ಯತ್ಯಾಸಗಳನ್ನು ನೋಡೋದಾಗ್ಲಿ ಅಥವಾ ಅವುಗಳನ್ನ ನೋಡಿದ್ರೆ ಅಂತಂದ್ರೆ +4 ಮತ್ತು -3 ಅಂತಂದ್ರೆ ಎಷ್ಟು ಬರುತ್ತಲ್ಲಿ? +1 ಬರುತ್ತೆ. ಹಾಗಾದ್ರೆ ಇದನ್ನ ನಡುವಿನ ಪದ ಏನದಲ್ಲ ಎಕ್ಸ್ ಅನ್ನೋದು ಅದನ್ನ ನಾವು ಯಾವ ರೀತಿ ಬರೀಬಹುದು ಅಂತಂದ್ರೆ +4x -3x ಅಂತಂದ್ರೆ ಇದ್ರ ಉತ್ತರ ಎಷ್ಟಾಗುತ್ತೆ? ಮತ್ತು ಎಕ್ಸ್ ಆಗುತ್ತೆ. ಅಂದ್ರೆ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಲ್ಲ. ಹಾಗಾದ್ರೆ 3 ಪದಗಳನ್ನ 4 ಪದಗಳನ್ನಾಗಿ ಈಗ ಮಾಡ್ಕೊಂಡಿವಿ. 4 ಪದಗಳನ್ನ 2 ಪದಗಳನ್ನಾಗಿ ಗುಂಪು ಮಾಡ್ಕೊಂಡಾಗ ಈ 2x² + 4x ಒಂದು
ಮೋಸ ಎಷ್ಟಾಗುತ್ತೆ ಅಂದ್ರೆ 2x ಆಗುತ್ತೆ. ಹಂಗಾರೆ ಏನು ಉಳಿತದ 2x ಅನ್ನ ನಾವು ಹೊರಗೆ ತೊಗೊಂಡ್ಬಿಟ್ಟಿವಿ ಅಂತಂದ್ರೆ ಒಳಗಡೆ x ಪ್ಲಸ್ 2 ಉಳಿದ್ರೆ ಇಲ್ಲಿ -3x ಪ್ಲಸ್ 6 -3 ಅನ್ನೋದೊಂದು ಕಾಮನ್ ತೊಗೊಂಡ್ಬಿಟ್ರಿ ಅಂತಂದ್ರೆ x ಪ್ಲಸ್ 2 ಉಳಿತು. ಹಾಗಾದ್ರೆ ಇಲ್ಲೂ ಕೂಡ x ಪ್ಲಸ್ 2 ಉಳಿತು, ಇಲ್ಲೂ ಕೂಡ x ಪ್ಲಸ್ 2 ಉಳಿತು ಅಂದ್ರೆ ಆ ಎರಡೂ ಕಡೆ ಇರುವಂಥ ಸಾಮಾನ್ಯ x ಪ್ಲಸ್ 2 ಹೊರಗೆ ತೊಗೊಂಡ್ರಿ ಅಂತಂದ್ರೆ ಇನ್ನು ಉಳಿದಿರುವಂಥದ್ದು 2x ಮತ್ತು -3 ಏನು ಮಾಡ್ತೀವಿ ನಾವು ಇನ್ನೊಂದು ಬ್ರಾಕೆಟಲ್ಲಿ ಬರ್ಕೋತೀವಿ ಈಕ್ವಲ್ ಟು 0 ಆದರೆ ಹಾಗಾದರೆ x ಪ್ಲಸ್ 2 ಈಕ್ವಲ್ ಟು 0 ಮತ್ತು 2x ಮೈನಸ್ 3 ಈಕ್ವಲ್ ಟು 0 ಅಂತ ಓದ್ತೀವಿ. ಹಾಗಾದರೆ x ಪ್ಲಸ್ 2 ಈಕ್ವಲ್ ಟು 0 ಆದರೆ x ಈಕ್ವಲ್ ಟು ಏನಾಗುತ್ತೆ -2 ಆಯಿತು. ಅದೇ ರೀತಿ 2x ಮೈನಸ್ 3 ಈಕ್ವಲ್ ಟು 0 ಆದರೆ ಇಲ್ಲಿ ಉತ್ತರ ಎಷ್ಟು ಬರುತ್ತೆ 2x ಈಕ್ವಲ್ ಟು 3. ಅದೇ ರೀತಿ x ಈಕ್ವಲ್ ಟು 3/2 ಅಂತ ಹೇಳ್ತೀವಿ. ಈ ರೀತಿ ಏನಾಗುತ್ತೆ ಅಂದ್ರೆ ನಮ್ಗೆ ಉತ್ತರ ಸಿಗ್ತದೆ ಅಂತ ಹೇಳ್ತೀವಿ. ಇದು ಏನದ ಅಂತಾರೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಒಂದು ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಮೂಲಗಳನ್ನು ನಾವು ಕಂಡುಹಿಡಿದ್ವಿ. ಇದರಲ್ಲೂ ಕೂಡ ಏನು ಮಾಡಿದ್ದಾರೆ ಅಂದರೆ ಒಂದು ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಥವಾ ಪ್ರಶ್ನೆಯನ್ನು ಕೂಡ ನಾವು ಬಿಡಿಸಿ ನೋಡೋಣ. ಏನು ಅಂತಂದರೆ 2x² ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳ್ತಾರೆ. ಅಂದರೆ 2 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಒಂದು ಶೋಧಕವನ್ನು ಕಂಡುಹಿಡಿಬೇಕು. ಶೋಧಕ ಕಂಡುಹಿಡಿದ್ರೆ 1 ಮಾರ್ಕ್ಸ್ ಆದರೆ ಇನ್ನೊಂದು ನೆಕ್ಸ್ಟ್ ಏನೋ ಬರುತ್ತಲ್ಲಿ ಮೂಲಗಳ ಸ್ವಭಾವವನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಶೋಧಕದ ಸೂತ್ರ ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿದ್ದು ಏನಂದ್ರೆ ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು ಬರ್ಕೋಬೇಕು. ಎ ಈಕ್ವಲ್ ಟು 2 ಆದ್ರೆ ಬಿ ಇಸ್ ಈಕ್ವಲ್ ಟು -6, ಸಿ ಇಸ್ ಈಕ್ವಲ್ ಟು 3 ಆದ್ರೆ ಹಾಗಾದರೆ ಇಲ್ಲಿ ಶೋಧಕದ ಒಂದು ಸೂತ್ರ ಏನು ಬರುತ್ತೆ ಅಂದ್ರೆ b² ಮೈನಸ್ 4ac ಅಂತ ಬರುತ್ತೆ. b² ಅಂತಂದ್ರೆ -6 ಹೋಲ್ ಸ್ಕ್ವೇರು ಮೈನಸ್ 4 ಇಂಟು ಎ ಇಂಟು ಸಿ ಅಂತಂದ್ರೆ 4 ಇಂಟು 2 ಇಂಟು 3 ಆದರೆ ಇಲ್ಲಿ 6 36 ಆಯಿತು. ನೆಕ್ಸ್ಟು 2 8 8 8 3 24. ಹಾಗಾದರೆ 36ರಲ್ಲಿ 24 ಹೋಯ್ತು ಅಂದ್ರೆ 12 ಉಳಿತು. ಈ 12 ಅನ್ನೋದು ಏನದಂದ್ರೆ 0ಕ್ಕಿಂತ ದೊಡ್ಡದು ಸಣ್ಣದು ಅಂತ ಕೇಳ್ತಾರೆ. 0ಕ್ಕಿಂತ ಸಣ್ಣದು ಅಂತಿದ್ರೆ ಬೇರೆ ಅರ್ಥ ಆಗುತ್ತೆ. ಇಲ್ಲಿ 0ಕ್ಕಿಂತ ದೊಡ್ಡದು ಅಂತಂದಾಗ ಆ ಎರಡು ಸಮೀಕರಣಗಳು ಏನಾಗಿರುತ್ತೆ ಅಂದ್ರೆ ವಿಭಿನ್ನವಾದಂಥ ವಾಸ್ತವ ಮತ್ತು ವಿಭಿನ್ನವಾದಂಥ ಮೂಲಗಳನ್ನು ಹೊಂದಿರುತ್ತದೆ ಅನ್ನೋದನ್ನು ನಾವು ಈ ರೀತಿ ಬರಿಬೇಕಾಗತ್ತೆ. ಹಾಗಾದರೆ ನೆಕ್ಸ್ಟ್ ಈಗ 22ನೇ ಪ್ರಶ್ನೆ ನೋಡೋಣ. 22ನೇ ಪ್ರಶ್ನೆ 22ನೇ ಪ್ರಶ್ನೆಯನ್ನು ಕೂಡ ಬಹಳ ಈಸಿಯಾಗಿ ಕೇಳಿದ್ದಾರೆ. ಯಾಕಂದ್ರೆ ಈ ಕ್ವಶನ್ ಪೇಪರ್ ನೋಡಿದಾಗ ಭಾಳ ಸರಳವಾದಂಥ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅಪ್ಲೈಗಳನ್ನು ಕೊಟ್ಟಿದ್ದಾರೆ. 4 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸಲ್ಲಿ ಅಪ್ಲೈ ಇದ್ರೂ ಕೂಡ ಈ ಕ್ವಶನ್ ಪೇಪರ್ ನೋಡಿದರೆ ಎಂಥವರಿದ್ರೂ ಕೂಡ ನಾವು ಸರಳವಾಗಿ ಪಾಸ್ ಆಗ್ಬೋದು ಅನ್ನೋದೊಂದು ಮನೋಭಾವನೆ ಬಂದೇ ಬರುತ್ತೆ. ಹಾಗಾದರೆ 22ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಟ್ಯಾನ್ ಪಿ ಕಾಟಾರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟ್ಯಾನ್ ಪಿ ಮತ್ತು ಕಾಟಾರದ ಬೆಲೆ ಎಷ್ಟಾಗುತ್ತೆ ಅಂದರೆ 5/12 ಮತ್ತು 5/12 ಅಂತಂದರೆ ಎರಡೂ ಮೈನಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಇಲ್ಲಿ ಮೈನಸ್ ಮಾಡ್ಕೊಂಡ್ಬಿಟ್ರೆ ಉತ್ತರ ಎಷ್ಟು ಬರುತ್ತೆ 0. ಹೌದಾ 0 ಬಂತು. ಹಾಗಾದರೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನು ಅಂತಂದರೆ ಆ ಪ್ರಶ್ನೆನ ಇಲ್ಲಿ ನೋಡ್ಕೋಣ. ಎಷ್ಟನೇ ಪ್ರಶ್ನೆ ಈಗ 23ನೇ ಪ್ರಶ್ನೆ ನೋಡೋಣ. ಈಗ 23ನೇ ಪ್ರಶ್ನೆ ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಾಗಿ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 76 ಅಡಿಗಳಾಗಿವೆ. ನೆಲದ ವಿಸ್ತೀರ್ಣ ಸರಿ ಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳ ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದಂಥ ಒಟ್ಟು ಹಾಸುಗಲ್ಲುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದರೆ ಮೊದಲೇಕೆ ನಾವು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಸಾಮಾನ್ಯವಾಗಿ ಅವಿಭಾಜ್ಯ ಸಂಖ್ಯೆಗಳ ಒಂದು ಗರಿಷ್ಠ ಘಾತಾಂಕಗಳನ್ನು ತೆಗೆದುಕೊಳ್ಳೋಣ. ಯಾವ ರೀತಿ ಅಂತಂದ್ರೆ ಮೊದಲೇಕ ಹಾಸುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಬೇಕು ಅಂತಂದ್ರೆ ಮೊದಲೇಕ ಇವುಗಳ ಅಪವರ್ತನಗಳನ್ನು ಮೊದಲು ತಕ್ಕೋಣ. ಇಲ್ಲಿ 72ರದ ಅಪವರ್ತನ ಎಷ್ಟಾಗುತ್ತೆ ಅಂದ್ರೆ 2^3 ಇಂಟು 3^2 ಆದ್ರೆ ಅದೇ ರೀತಿ 112 ನೋಡಿದಾಗ ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ 2^3 ಬರುತ್ತೆ. ಇಲ್ಲಿ ನಾವು ಇವು ಎರಡು ಯಾವುದು ಅಂತಂದ್ರೆ 112 ಮತ್ತು 72 ಇವುಗಳ ಒಂದು ಮೊಸ ಅಂತ ಹೇಳಿ ತಗೊಂಡಾಗ ಇವುಗಳ ಮೊಸ ಎಷ್ಟಾಗುತ್ತೆ ಅಂದ್ರೆ 8 ಆಗುತ್ತೆ. 72 ಮತ್ತು 112ರದ ಮೊಸ 8 ಆಯಿತು. ಹಾಗಾದರೆ ಗರಿಷ್ಠ ಅಂಚಿನ ಉದ್ದ ಎಷ್ಟು ಅಂತಂದ್ರೆ ಅದೇನು ಮೊಸ ಏನು ಬಂದಿರುತ್ತೋ ಅದನ್ನು ನಾವೇನು ಮಾಡಿಬಿಡ್ತೀವಿ ಅಲ್ಲಿ ಗರಿಷ್ಠವಾದಂಥ ಒಂದು ಉದ್ದ ಅಂತ ಓದ್ತೀವಿ. ಹಾಗಾದರೆ ಉದ್ದ ದಿಕ್ಕಿನಲ್ಲಿ ಹಾಸುಗಲ್ಲುಗಳು 112ಅನ್ನು 8ರಿಂದ ಭಾಗಾಕಾರ ಮಾಡಿದಾಗ 8 1 8 14 112 ಆಯಿತು. ಸೊ ಇಲ್ಲಿ ಎಷ್ಟು ಬರುತ್ತೆ 14 ಉತ್ತರ ಆದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಅಗಲದ ದಿಕ್ಕಿನಲ್ಲಿ ಹಾಸುಗಲ್ಲುಗಳು 72/8 ಅಂತಂದಾಗ 8 1 8 9 ಆಯಿತು. ಹಾಗಾದ್ರೆ 9 ಅನ್ನೋದಾಯಿತು.
ಹಾಗಾದ್ರೆ ಒಟ್ಟು ಹಾಸುಗಲ್ಲಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಇಲ್ಲೇನು ಬಂದಿರುತ್ತಲ್ಲ ಉತ್ತರಗಳನ್ನ ನಾವು ಎರಡನ್ನು ಗುಣಾಕಾರ ಮಾಡಿಬಿಟ್ರಿ ಅಂತಂದ್ರೆ 14 × 9 126. ಈ 126 ಅನ್ನೋದು ಏನದಂದ್ರೆ ಒಟ್ಟು ಹಾಸುಗಲ್ಲಗಳ ಸಂಖ್ಯೆ ಎಷ್ಟು 126 ಅನ್ನೋದನ್ನು ನಾವು ಈ ರೀತಿ ಹೇಳ್ತಾ ಇದ್ವಿ. ಹಾಗಾದ್ರೆ ನೆಕ್ಸ್ಟ್ ಈಗ 24ನೇ ಪ್ರಶ್ನೆಯನ್ನು ಕೂಡ ನೋಡೋಣ. 24ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಎ ಆಫ್ 5 11, ಬಿ XY, ಸಿ 5 3, ಡಿ 2 7 ಆಗಿವೆ. ಬಿ ಬಿಂದುವಿನಲ್ಲಿ ನಿರ್ದೇಶಾಂಕಗಳನ್ನು ಮತ್ತು ಕರ್ಣ ಬಿಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಮಾಡಬೇಕಾಗಿದ್ದೇನೆಂದರೆ ಇಲ್ಲಿ ಕೊಟ್ಟಿರುವಂತಹ ಬಿಂದುಗಳು ಕರ್ಣಗಳು ಪರಸ್ಪರ ಮಧ್ಯಭಾಗದಲ್ಲಿ ಕತ್ತರಿಸುತ್ತದೆ. ಹೌದಾ? ಎ ಸಿ ಕರ್ಣದ ಮಧ್ಯಬಿಂದು ಏನದಂದ್ರೆ ಎ ಮತ್ತು ಸಿಗಳು ಬರ್ತಾವು. ಹಂಗಾರೆ ಆ ಎ ಮತ್ತು ಸಿದ ಒಂದು ಮಧ್ಯಬಿಂದುದ ಸೂತ್ರ ನೋಡಿದಾಗ ಮಧ್ಯಬಿಂದುದ ಸೂತ್ರ ಏನದ? ಮಧ್ಯಬಿಂದುವಿನ ಸೂತ್ರ x1 + x2 / 2 y1 + y2 / 2. ಹೌದಾ? ಈ ಸೂತ್ರವನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾದ್ರೆ ಮಧ್ಯಬಿಂದು ಸೂತ್ರ ಅಂತಂದಾಗ 5 + 5 / 2 ಮತ್ತು ಅದೇ ರೀತಿ 11 + 3 / 2 ಅಂತಂದಾಗ ಎಷ್ಟಾಗುತ್ತೆ? 5 5 1 5 2 1 2 5 ಆಯ್ತು. ಯಾಕಂದ್ರೆ 5 5 ಕೂಡಿಸಿದ್ರೆ 10 ಆಯಿತು. ನೆಕ್ಸ್ಟು 11 + 3 ಕೂಡಿಸಿದ್ರೆ 14 ಆಗುತ್ತೆ. 2 1 2 7. ಹೀಗಾಗಿ ಉತ್ತರ ಏನು ಬಂತು ನಮ್ಗೆ? 5 ಮತ್ತು 7 ಅನ್ನು ಸಿಕ್ತು. ಅದೇ ರೀತಿ ಬಿ ಡಿ ಕರ್ಣದ ಮಧ್ಯಬಿಂದು ಏನಾಗಿರ್ತಾವ ಅಂದ್ರೆ XY ಮತ್ತು 2 ಡಿ 2 ಮತ್ತು 7 ಅಂತ ತಗೊಂಡಿದ್ವಿ. ಹಾಗಾದ್ರೆ ಮಧ್ಯಬಿಂದು ಸೂತ್ರ ಪ್ರಕಾರ x + 2 / 2 ಅದೇ ರೀತಿ y + 7 / 2 ಆದ್ರೆ ಹಾಗಾದ್ರೆ ಮಧ್ಯಬಿಂದುವಿನ ಸಮಾನವಾಗಿರಬೇಕಾಗಿದ್ದಂಥದ್ದು ಏನದಂದ್ರೆ x + 2 / 2 = 5. ಹಾಗಾದ್ರೆ ಇಲ್ಲಿ ಒರೇ ಗುಣಾಕಾರ ಮಾಡ್ಕೊಂಡ್ರಿ ಅಂತಂದ್ರೆ 2 ರಿಂದ 5 ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? 10 ಆಯಿತು. ಹಾಗಾದ್ರೆ x + 2 = 10 ಆದರೆ x = 8 ಅನ್ನು ಸಿಗುತ್ತೆ. ಅದೇ ರೀತಿ y + 7/2 ಅಂತಿದ್ದಾಗ ಇದನ್ನು ಒರೇ ಗುಣಾಕಾರ ಮಾಡಿಬಿಟ್ರಿ ಅಂತಂದ್ರೆ 2 7 14 ಆಯಿತು. ಇದು y + 7ದ ಉತ್ತರ. ಹಾಗಾದ್ರೆ y = ಎಷ್ಟಾಗುತ್ತೆ ಅಂದ್ರೆ ಈ 7ಅನ್ನ ಬಲಗಡೆ ತೊಗೊಂಡಾಗ ಮೈನಸ್ ಆಯಿತು. 14ರೊಳಗೆ 7 ಹೋದ್ರೆ 7 ಉಳಿತು. ಹಾಗಾದ್ರೆ y ದ ಬೆಲೆ ಏನು ಸಿಗುತ್ತೆ? ನಮ್ಗೆ 7 ಸಿಗುತ್ತೆ. ಹಾಗಾದ್ರೆ ಆ ಬಿ ದ ಬೆಲೆ ಎಷ್ಟಂದ್ರೆ 8 ಮತ್ತು 7 ಅಂತ ಹೇಳ್ತೀವಿ. ಡಿ ದ ಬೆಲೆ 2 ಮತ್ತು 7 ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಈಗ ಆ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆ ಎರಡು ಬಿಂದುಗಳ ನಡುವಿನ ದೂರವನ್ನು ತೆಗೆದುಕೊಂಡಾಗ ಇಲ್ಲಿ ನಮ್ಗೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಸೂತ್ರ ನೋಡ್ತೀವಿ. ಏನಂದ್ರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಸೂತ್ರವನ್ನು ನೋಡ್ತಾ ಇದ್ವಿ. ಹಾಗಾದ್ರೆ ಈ ಸೂತ್ರದ ಪ್ರಕಾರ x2 ಅಂತಂದ್ರೆ 8, x1 ಅಂದ್ರೆ 2, y2 ಅಂದ್ರೆ 7, y1 ಅಂತಂದ್ರೆ 7 ಅಂತ ಬರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ನೋಡ್ಕೋಬೇಕಾಗಿದ್ದು ಇದು 0 ಆಗಿಬಿಡುತ್ತೆ. ಇದ್ರದ್ದು ಅವಶ್ಯಕತೆ ನಮ್ಗೆ ಇಲ್ಲ. ಹೀಗಾಗಿ 8 - 2 ಹೋಲ್ ಸ್ಕ್ವೇರ್ ಅಂದ್ರೆ 8ರಲ್ಲಿ 2 ಹೋದ್ರೆ 6 ಉಳಿತದೆ. ಹಾಗಾದ್ರೆ 6 ಹೋಲ್ ಸ್ಕ್ವೇರ್ ಅಂತಂದಾಗ ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಉತ್ತರ ಸಿಗುತ್ತೆ ನಮ್ಗೆ ಇಲ್ಲಿ 6 ಸಿಗುತ್ತೆ. ಸೊ ಈ ರೀತಿ 2 ಅಂಕದ ಪ್ರಶ್ನೆಗಳು ನಮ್ಗೆ ಈ ರೀತಿಯಾಗಿ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ನೆಕ್ಸ್ಟ್ 3 ಅಂಕದ ಪ್ರಶ್ನೆ ಕೂಡ ನಾವು ನೋಡೋಣ. 3 ಅಂಕದ ಪ್ರಶ್ನೆಗಳು. ಸೊ ವಿದ್ಯಾರ್ಥಿಗಳು ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನ ನೋಡ್ರಿ. x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ನೋಡ್ರಿ, ಆಗಲೇ ಹೇಳಿದೆ ನಿಮ್ಗೆ ಶೂನ್ಯತೆಗಳು ಕಂಡುಹಿಡಿಯಿರಿ ಅಂದ್ರೂ ಒಂದೇ, ವರ್ಗ ಬಹುಪದೋಕ್ತಿಯಲ್ಲಿ ಕೂಡ ಬಂದಿರುತ್ತೆ ನಿಮ್ಗೆ. ಇಲ್ಲಿ ಶೂನ್ಯತೆಗಳ ಕಂಡುಹಿಡಿಯಿರಿ ಅಂದ್ರೂ ಒಂದೇ, ಮೂಲಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಒಂದೇ, ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂದ್ರೂ ಒಂದೇ. ಹೌದಾ? ಸೊ ಅಪವರ್ತಿಸುವಿಕೆ ಅಂದ್ರೂ ಕೂಡ ಒಂದೇ ರೀತಿಯಲ್ಲಿ ನಾವು ಏನು ಮಾಡ್ತೀವಿ, ಒಂದೇ ವಿಧಾನವನ್ನು ಇಲ್ಲಿ ಬಳಕೆ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಇಲ್ಲಿ ಈಗ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅದ್ರ ಹೊರತಾಗಿ ಮತ್ತೇನು ಕೇಳ್ತಾರೆ ಅಂದ್ರೆ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳ್ತಾರೆ. ತಾಳೆ ನೋಡ್ರಿ ಅಂತಂದ್ರೆ ಮೊದಲಕ್ಕೆ ನಾವು ಏನು ಮಾಡ್ಬೇಕು, ಈಗ ಶೂನ್ಯತೆಗಳನ್ನ ಕಂಡುಹಿಡ್ಕೋಬೇಕು. x² - 2x - 8 ನಾವು ಯಾವ ರೀತಿ ಬರ್ಕೋತೀವಿ ಅಂದ್ರೆ x² - 4x ಪ್ಲಸ್ 2x - 8 = 0 ಆದ್ರೆ ಮೊದಲಕ್ಕೆ ಎರಡೆರಡು ಪದಗಳನ್ನ ನಾವೇನ್ ಮಾಡೋಣ, ಈಗ ಗುಂಪನ್ನು ಮಾಡ್ಕೊಂಡ್ಬಿಟ್ರಿ ಅಂದ್ರೆ x² - 4x ಅಲ್ಲಿ x ಅನ್ನೋದು ಕಾಮನ್ ಬರುತ್ತೆ. x ಅನ್ನೋದು ಇದ್ರಲ್ಲೇ ಮುಂದೆ ಬರೆದು ಬಿಡ್ತೀನಿ. x ಅನ್ನೋದು ಕಾಮನ್ ಬಂತು ಅಂತಂದ್ರೆ x - 4 ಉಳಿತು, x - 4 ಉಳಿತು. ನೆಕ್ಸ್ಟ್ 2x - 8ರಲ್ಲಿ 4ಅನ್ನ ಕಾಮನ್ ತಗೊಂಡ್ಬಿಟ್ರಿ ಅಂತಂದ್ರೆ ಎಷ್ಟು, 2x - 8ರಲ್ಲಿ ಪ್ಲಸ್ 2ಅನ್ನ ನಾವು ಕಾಮನ್ ತಗೊಂಡ್ಬಿಟ್ಟಿವಿ ಅಂತಂದ್ರೆ x - 4 ಉಳಿತು.
ಇದರಲ್ಲಿ x-4 x-4 ಎರಡೂ ಕಾಮನ್ ಇರೋದ್ರಿಂದ x-4 ಏನು ಮಾಡ್ತೀವಿ ನಾವು ಕಾಮನ್ ಆಗಿ ಬರ್ಕೋತೀವಿ. ಇನ್ನು ಉಳಿದಿದ್ದು x ಮತ್ತು +2 ಇವೆರಡು ಉಳಿತಾವೆ. ಅದನ್ನ ಏನು ಮಾಡೋಣ, ಇನ್ನೊಂದು ಬ್ರಾಕೆಟಲ್ಲಿ ಬರ್ಕೊಂಡ್ಬಿಡೋಣ. ಹಾಗಾದ್ರೆ x-4 0 ಆದರೆ x ಏನಾಯ್ತು 4 ಆಯ್ತು. x 4 ಆಯ್ತು. ಅದೇ ರೀತಿ y+2 0 ಆದ್ರೆ x -2 ಆಯ್ತು. ಹಾಗಾದ್ರೆ ಶೂನ್ಯತೆಗಳು ಏನೇನು ಬಂದು ಇಲ್ಲಿ +4 ಮತ್ತು -2. ಈಗ ಇದರಲ್ಲಿ a 1 b -2 ಎದರಲ್ಲಿ x² -2x -8ರಲ್ಲಿ ಇದರಲ್ಲಿ a 1 b -2 c -8. ಶೂನ್ಯತೆಗಳ ಮೊತ್ತ ಅಂತಂದಾಗ ಸೂತ್ರ ನಮ್ಗೆ ಗೊತ್ತದ -b/a. ಹಾಗಾದ್ರೆ ಇಲ್ಲಿ -b ಅಂತಂದ್ರೆ -2 ಅಂತ ಹೋಗ್ಬೇಕು. ಯಾಕಂದ್ರೆ ಮೈನಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅಂತಂದ್ಮೇಲೆ ನಮಗೆ ಗೊತ್ತಿರುವಂಥ ಬೆಲೆ ಏನದ b ದ ಬೆಲೆ -2 ಇರೋದ್ರಿಂದ ಮೈನಸ್ಸನ್ನು ನಾವು 2 ಸಲ ಬರ್ಕೋಬೇಕಾಗತ್ತೆ. ಯಾಕಂದ್ರೆ ಆಲ್ರೆಡಿ ಕೊಟ್ಟಿರುವಂಥದ್ದು ಸೂತ್ರದಲ್ಲಿರುವಂಥ -1 ಆದ್ರೆ ಇನ್ನೊಂದು ನಮಗೆ b ದ ಬೆಲೆಯಲ್ಲೂ ಕೂಡ ಮೈನಸ್ ಇರೋದ್ರಿಂದ ನಾವು ಮೈನಸ್ಸನ್ನು 2 ಸಲ ಬರ್ಕೋಬೇಕು. ಕೆಲವು ಜನ ಏನು ಮಾಡ್ಬಿಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು -b ಅಂತಂದಾಗ ಡೈರೆಕ್ಟಾಗಿ -2 ಅಷ್ಟೇ ಬಿಟ್ಕೊಂಡ್ಬಿಡ್ತೀರಿ, ಇಲ್ಲಿ ಮೈನಸ್ಸನ್ನು ಬಿಟ್ಬಿಡ್ತೀರಿ. ಈ ರೀತಿ ಬಿಟ್ಟರೆ ಅಂದ್ರೆ ಅದು ಬೆಲೆ ಏನಾಗುತ್ತೆ ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಹೀಗಾಗಿ ಸರಿಯಾಗಿ ಬರ್ಕೋಬೇಕು. ಮೊದಲೇ ಮೈನಸ್ ಸೂತ್ರದಲ್ಲಿ ಇರುವಂಥದ್ದನ್ನು ಮೈನಸ್ ಮೊದಲು ಬರ್ಕೊಂಡು ಆಮೇಲೆ ಬಿ ದ ಬೆಲೆ ಏನಾಯ್ತು ಅದನ್ನು ನಾವು ಒಂದು ಬ್ರಾಕೆಟಲ್ಲಿ ಬರ್ಕೊಂಡ್ಬಿಟ್ರಿ ಅಂತಂದ್ರೆ -2 -2 /1 ಆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 2 ಅನ್ನೋದು ಏನದ ಅಂದ್ರೆ ಶೂನ್ಯತೆಗಳ ಮೊತ್ತ ಆದ್ರೆ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧದ ಒಂದು ಸೂತ್ರ ಬರುತ್ತೆ. ಏನು c/a ಅನ್ನೋದು ಬರುತ್ತೆ. ಸಿ ಅಂತಂದ್ರೆ -8 /a ಅಂತಂದ್ರೆ 1 ಅದ. ಹಾಗಾದ್ರೆ -8 /1 ಅಂತಂದ್ರೆ ಉತ್ತರ ಎಷ್ಟಾಗಿರುತ್ತೆ ನಮ್ಗಲ್ಲಿ -8 ಆಗಿರುತ್ತೆ. ಹಾಗಾದ್ರೆ ಮೊತ್ತ ಮತ್ತು ಗುಣಲಬ್ಧವನ್ನು ನೋಡಿದಾಗ ಇಲ್ಲಿ ನಾವು ಶೂನ್ಯತೆಗಳು ಏನು ಕಂಡುಹಿಡಿದಿದ್ವಿ ಅವುಗಳು ಒಮ್ಮೆ ಮೊತ್ತ ಮಾಡ್ಕೊನ ಒಮ್ಮೆ ಗುಣಲಬ್ಧ ಮಾಡಿದಾಗ ಇಲ್ಲಿ ನಾವು ಸೂತ್ರದ ಮೂಲಕ ನಾವು ಮೊತ್ತ ಮತ್ತು ಗುಣಲಬ್ಧ ಏನು ಕಂಡುಹಿಡಿದಿದ್ವಿ ಇದಕ್ಕೆ ಅದು ಸಮ ಐತಿ ಅನ್ನೋದನ್ನ ನಾವು ತಾಳೆ ನೋಡ್ಬೇಕಾಗಿದೆ. ಹಾಗಾದ್ರೆ ಮೊತ್ತ ನಮ್ಗೆ ಶೂನ್ಯತೆಗಳ ಮೊತ್ತ ಅಂತಂದಾಗ 4 + -2 ಅಂತಂದಾಗ 4ರಲ್ಲಿ 2 ಹೋಯ್ತು ಅಂತಂದ್ರೆ 2 ಉಳಿತು. ನೆಕ್ಸ್ಟ್ ಗುಣಲಬ್ಧ 4 × -2 ಅಂತಂದ್ರೆ 4 2 8 -8 ಆಯ್ತು. ಹೀಗಾಗಿ ಉತ್ತರಗಳು ಎರಡು ಏನಾಗ್ಬಿಟ್ಟು ಈಗ ಸೇಮ್ ಆದು. ಹಾಗಾದ್ರೆ ನಾವು ಕಂಡಿರುವಂತ ಶೂನ್ಯತೆಗಳ ಬೆಲೆ ಕೂಡ ಏನಾಗದಲ್ಲಿ ಸರಿಯಾಗಿದೆ ಅನ್ನೋದನ್ನ ನಾವು ಈ ತಾಳೆ ನೋಡೋದ್ರ ಮುಖಾಂತರ ಏನು ಮಾಡಿದ್ವಿ ಇಲ್ಲಿ ಕಂಡುಹಿಡ್ಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನದ ಅಂತಂದ್ರೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೂಡ ಒಂದು ಅಥವಾ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಅಥವಾ ಕ್ವಶನ್ ಅಲ್ಲಿ ಒಂದು ಕ್ವಶನ್ ಬಂದಿರುತ್ತೆ ಏನಂತಂದ್ರೆ ಶೂನ್ಯತೆಗಳ ಮೊತ್ತ 7 ಮತ್ತು ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಬರೆಯಿರಿ. ನೋಡ್ರಿ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊತ್ತ ಮತ್ತು ಗುಣಲಬ್ಧ ಅದಕ್ಕಿಂತ ಮುಂಚಿನ ಕ್ವಶನ್ ಅಲ್ಲಿ ಏನಿತ್ತು ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಬಟ್ ಈ ಕ್ವಶನ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಮೊತ್ತನ ಅವರ ಕೊಟ್ಟಿದ್ದಾರೆ, ಗುಣಲಬ್ಧನ ಅವರ ಕೊಟ್ಟಿದ್ದಾರೆ. ಅವು ಎರಡನ್ನೂ ತಗೊಂಡು ನಾವೇನ್ ಮಾಡ್ಬೇಕೀಗ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು. ಹಾಗೂ ನೆಕ್ಸ್ಟ್ ಕ್ವಶನ್ ಮುಂದುವರಿತದ ಏನು ಅಂತಂದ್ರೆ ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರ. ಅಂದ್ರೆ ಈಗ ಏನ್ ಪ್ರೀವಿಯಸ್ ಏನ್ ಕ್ವಶನ್ ನೋಡಿದ್ರಿ ಆ ಕ್ವಶನ್ ಅದು ಉಲ್ಟಾ ಇದು. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ವರ್ಗ ಸಮೀಕರಣ ಅವರು ಕೊಟ್ಟು ಅವುಗಳ ಒಂದು ಶೂನ್ಯತೆಗಳನ್ನ ಕಂಡುಹಿಡಿದ್ವಿ. ಆ ಶೂನ್ಯತೆಗಳ ಕಂಡುಹಿಡಿದ ಮೇಲೆ ಅವುಗಳ ಒಂದು ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿದ್ವಿ, ಹೌದಾ? ಬಟ್ ಈ ಕ್ವಶನ್ ಏನ್ ಮಾಡಿದಾರೆ ಅಂದ್ರೆ ಉಲ್ಟಾ ಅದನ್ನೇ ಕೇಳ್ಬಿಟ್ಟಿದ್ದಾರೆ. ಅವರ ಗುಣಲಬ್ಧ ಮತ್ತು ಮೊತ್ತವನ್ನು ಅವರ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ನಾವು ಮೊದಲಕ್ಕೆ ಈಗ ವರ್ಗ ಸಮೀಕರಣ ಬರೀಬೇಕು. ವರ್ಗ ಸಮೀಕರಣ ಬರೆದ್ಮೇಲೆ ಮತ್ತೆ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಮಾಡ್ಕೊಂಡು ಏನು ಶೂನ್ಯತೆಗಳ ಮೊತ್ತ ಏನ್ ಕೊಟ್ಟಿದ್ದಾರೆ ಆಲ್ಫಾ ಪ್ಲಸ್ ಬೀಟಾ ಅವರ ಕೊಟ್ಬಿಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ = 7 ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅವರ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ವರ್ಗ ಬಹುಪದೋಕ್ತಿ ಒಂದು ಸಾಮಾನ್ಯ ರೂಪ ಏನು ಅಂತಂದ್ರೆ x² - x ಬ್ರಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಅಂತದ. ಹಾಗಾದ್ರೆ ಇದರಲ್ಲಿ ನಾವೇನ್ ಮಾಡೋಣ ಈಗ ಮೊತ್ತ ಮತ್ತು ಗುಣಲಬ್ಧದ ಬೆಲೆಗಳನ್ನ ಇದ್ರೊಳಗೆ ಹಾಕೊಂಡು ಈಗ ಏನಾಗುತ್ತೆ ಅಂದ್ರೆ x² - 7x + 12 ಆಯ್ತು. x² - 7x + 12 ಆದ್ರೆ ಈಗ ಈ x² - 7x + 12 ಅನ್ನ ಸ್ವಲ್ಪ ನಾವು ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಉತ್ತರ ಏನು ಬರುತ್ತೆ x - 3 x - 4 = 0 ಆಯಿತು. ಹಾಗಾದ್ರೆ x - 3 = 0 ಆದ್ರೆ x ದ ಬೆಲೆ ಎಷ್ಟಾಗುತ್ತೆ ಅವಾಗ 3 ಆಗುತ್ತೆ. ಅದೇ ರೀತಿ x - 4 = 0 ಆದ್ರೆ x ದ ಬೆಲೆ ಎಷ್ಟಾಗುತ್ತೆ ಅವಾಗ 4 ಆಗುತ್ತೆ, ಹೌದಾ? ಹಾಗಾದ್ರೆ ಇಲ್ಲಿ x² - 7x + 12ರಲ್ಲಿ ನಾವು ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತಂದ್ರೆ
3 ಮತ್ತು 4 ಅಂತ ಹೇಳ್ತೀವಿ. ಬಟ್ ಅವ್ರು ಕೊಟ್ಟಿರುವಂಥದ್ದು ಏನಿತ್ತು ಅಲ್ಲೇ ಮೊತ್ತ 7 ಕೊಟ್ಟಿದ್ರು ಮತ್ತು 12 ಕೊಟ್ಟಿದ್ರು. ವರ್ಗ ಸಮೀಕರಣ ಬರೆಯಿರಿ ಅಂತ ಹೇಳಿದ್ರು, ವರ್ಗ ಸಮೀಕರಣ ಬರೆದ್ವಿ. ಅದೇ ರೀತಿ ಅವುಗಳ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಶೂನ್ಯತೆಗಳು 3 ಮತ್ತು 4 ಬಂದಿರೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ 3 ಅಂಕದ ಪ್ರಶ್ನೆಯಲ್ಲಿ ಒಂದು ವೃತ್ತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಮೇಯನ ಕೊಟ್ಟಿದ್ದಾರೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಮ್ಮೆ ನಿಮಗೆ ರಿಪೀಟ್ ಮಾಡಿಬಿಡ್ತೀನಿ. ಏನು ಅಂತಂದರೆ ಇಲ್ಲಿ ನಮ್ಮ ಪ್ರಮುಖವಾಗಿ ಥೇಲ್ಸ್ ಪ್ರಮೇಯ ಇರ್ಬೋದು, ಆಮೇಲೆ ಕೋಕೋ ನಿರ್ಧಾರಕ ಗುಣಗಳ ಮೇಲೆ ಇರ್ಬೋದು, ಅದೇ ರೀತಿ ವೃತ್ತದ ಮೇಲೆ ಇರ್ಬೋದು, ಸ್ಪರ್ಶಕ ಸಂಬಂಧಿಸಿದಂಥ ಏನು ಪ್ರಮೇಯಗಳೇನದಾವು ಇವು ಭಾಳ ಇಂಪಾರ್ಟೆಂಟ್ ಅಂತ ಪ್ರಮೇಯಗಳದಾವು. ಇವನ್ನ ಸರಿಯಾಗಿ ನೋಡ್ಕೊಡ್ರಿ. ಯಾಕಂದರೆ ಈ ಸಲ ನಾವು ಏನು ಮಾಡಿದ್ದಾರೆ ಅಂದರೆ 2 ಪ್ರಮೇಯಗಳನ್ನು ಒಂದು ಕೊಟ್ಟಿದ್ರು. ಒಂದು ಪ್ರಮೇಯ 3ನೇ ಮಾರ್ಕ್ಸಿಗಿದ್ರೆ ಇನ್ನೊಂದು ಪ್ರಮೇಯನ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಹೀಗಾಗಿ 7 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ 100%. ಸೊ ಇದನ್ನು ನಿಮ್ಗೆ ಸಾಧಿಸ್ರಿ ಅಂತ ಕೊಟ್ಟಿದ್ದಾರೆ. ಪ್ರಮೇಯನ ನೋಡ್ಕೊಡ್ರಿ. ಅದೇ ರೀತಿ ಹಂಗಾರೆ ಈಗ 27ನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಏನು ಅಂತಂದರೆ 27ನೇ ಪ್ರಶ್ನೆ 27ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ A 1 - 5 ಮತ್ತು B 4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ, ಇಲ್ಲಿ ನೋಡ್ರಿ ಕರೆಕ್ಟಾಗಿ ನೋಡ್ಕೊಡ್ರಿ, ಎಕ್ಸ್ ಅಕ್ಷದಿಂದ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳು ಅಂತ ಹೇಳಿ ಬಂದಾಗ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ಯಾವ್ದು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ಹಂಗಾರೆ ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೋಡ್ರಿ 1 ಮಾರ್ಕ್ಸಿಗಿದ್ರೆ ಡೈರೆಕ್ಟ್ ಕ್ವಶನ್ ಇರುತ್ತೆ, ಒಂದೇ ಕ್ವಶನ್ ಆಗಿರುತ್ತೆ. 2 ಮಾರ್ಕ್ಸಿಗಿದ್ರೆ ಕೂಡ ಏನಾಗಿರುತ್ತೆ ಅಂದರೆ 2 ಕ್ವಶನ್ಗಳನ್ನು ಕೇಳಿರ್ತಾರೆ. ಒಂದು ಕ್ವಶನನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮತ್ತು ಅಂತ ಆಗಿರುತ್ತೆ. ಇಲ್ಲಾಂದ್ರೆ ಹಾಗೂ ಅಂತ ಹೇಳಿ ಕ್ವಶನ್ಗೆ ಮುಂದಕ್ಕೆ ಆ ಕ್ವಶನ್ ಏನು ಮಾಡಿರ್ತಾರೆ ಮುಂದುವರ್ಸಿರ್ತಾರೆ. ಇಲ್ಲಿ 3 ಮಾರ್ಕ್ಸಿನ ಕ್ವಶನಲ್ಲಿ ಕೂಡ ಇರುತ್ತೆ. ಅದೇ ರೀತಿಯದ 2 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನನ್ನು ಹೊರತಾಗಿ ಮತ್ತೆ ನೆಕ್ಸ್ಟ್ ಏನು ಮಾಡಿರ್ತಾರೆ ಅಂದರೆ ಒಂದು ಕ್ವಶನನ್ನು ಕೇಳಿರ್ತಾರೆ. ಇಲ್ಲಿ ನಾವು ನೋಡ್ರಿ ಎಕ್ಸ್ ಅಕ್ಷದಿಂದ ಅಂತಂದಾಗ ಒಂದು ಪಾಯಿಂಟನ್ನು ಅವರು ಹಿಡನ್ ಆಗಿ ಇಟ್ಟಿದ್ದಾರೆ. ಏನು ಎಕ್ಸ್ ಅಕ್ಷ ಅಂತ ಹೇಳಿ ಬಂದಾಗ ಯಾವಾಗಿದ್ರು ಎಕ್ಸ್ದ ಬೆಲೆ ಹಂಗೆ ಇರುತ್ತೆ, ವಾಯ್ದ ಬೆಲೆ 0 ಆಗಿರುತ್ತೆ. ಇದನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ವಾಯ್ ಅಕ್ಷ ಅಂತ ಒಂದು ವೇಳೆ ಏನಾದರೂ ವಾಯ್ ಅಕ್ಷ ಅಂತ ಕೇಳಿದ್ರು ಅಂದ್ರೆ ಎಕ್ಸ್ದ ಬೆಲೆ 0 ಆಗಿರುತ್ತದೆ, ವಾಯ್ದ ಬೆಲೆ ವಾಯ್ ಆಗೇ ಇರುತ್ತೆ. ಇದು ಹಿಡನ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಈ ಪಾಯಿಂಟನ್ನು ಅವರು ಡೈರೆಕ್ಟ್ ಕೊಟ್ಟಿರಂಗಿಲ್ಲ, ಇಂಡೈರೆಕ್ಟ್ ಆಗಿ ಅವರು ಹೇಳಿರ್ತಾರೆ. ಸೊ ಇಲ್ಲಿ ನಾವು ತಗೋಬೇಕಾಗಿದ್ದು ಏನು ಅಂತಂದ್ರೆ ಇದರಲ್ಲಿ ಈಗ ಎಕ್ಸ್ ಅನ್ನೋದನ್ನ ನಾವು ಬರ್ಕೋಬೇಕು, ಬಟ್ 0 ಅನ್ನೋದನ್ನ ವಾಯ್ ಅನ್ನೋದನ್ನ 0 ರೂಪದಲ್ಲಿ ನಾವು ಬರ್ಕೋಬೇಕಾಗತ್ತೆ. ಹಾಗಾದ್ರೆ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳು ಏನೇನೋ ಮೊದಲಕ್ಕೆ ನೋಡ್ಕೊಂಡ್ಬಿಡೋಣ. ಎಕ್ಸ್ ಅಕ್ಷದ ಮೇಲೆ ಇರುವಂಥ ಬಿಂದು ವಾಯ್ ಅಕ್ಷದ ಮೇಲೆ ಇರುವಂಥ ಬಿಂದು 0 ಆಗಿರುತ್ತದೆ ಅಂತ ಹೇಳ್ತಾರೆ ನಾವು. ಎಕ್ಸ್ 0 ಇರುತ್ತೆ, ಎಕ್ಸ್ ಆಗೇ ಇದ್ರೆ ವಾಯ್ದ ನಿರ್ದೇಶಾಂಕದ ಬೆಲೆ 0 ಆಗಿರುತ್ತದೆ. ಹಾಗಾದ್ರೆ ಅವ್ರು ಕೊಟ್ಟಿರುವಂಥದ್ದು A y1 -5 ಮತ್ತು B ದಲ್ಲಿ y2 5 ಆಗಿವೆ. ಹಾಗಾದ್ರೆ ಎಕ್ಸ್ ಅಕ್ಷದ ರೇಖಾಖಂಡ AB ಯ m ಅನುಪಾತ n ಅನುಪಾತದಲ್ಲಿ ವಿಭಾಗಿಸಿದರೆ ಅಲ್ಲಿ ಭಾಗ ಪ್ರಮಾಣ ಸೂತ್ರದ ಪ್ರಕಾರ ನಾವು ಈಗ ಎಕ್ಸ್ ಅಕ್ಷದ ನೋಡ್ಕೊಂಡ್ರೆ my2 + ny1 / m + n = 0. ಇಲ್ಲಿ y2 ದ ಬೆಲೆ 5 ಅದ, y2 ದ ಬೆಲೆ 5 ಕೊಟ್ಟಿದ್ದಾರೆ. ಆಮೇಲೆ y1 ದ ಬೆಲೆ -5 ಇರೋದ್ರಿಂದ m ಮತ್ತು n ದ ಬೆಲೆ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ನಾವು ಅದನ್ನ m + n ಅಂತಾನೆ ಬರ್ಕೋತೀವಿ. 5m - 5n = 0 ಆದ್ರೆ -5n ಅನ್ನು ಏನು ಮಾಡೋಣ, ಈಗ ಬಲಗಡೆ ತೊಗೊಂಡು ಹೋಗ್ಬಿಟ್ಟಿವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಅವಾಗ ಬಲಗಡೆ ತೊಗೊಂಡು ಹೋಗ್ಬಿಟ್ಟಿವಿ ಅಂತಂದ್ರೆ 5m = 5n ಆಯಿತು. m ಮತ್ತು n ಎರಡು 5 ಕ್ಯಾನ್ಸಲ್ ಆಗಿಬಿಡ್ತು ಅಂತಂದ್ರೆ m = n ಸಿಗುತ್ತೆ. ಹಾಗಾದ್ರೆ ಆದ್ದರಿಂದ ಅನುಪಾತ ಏನಾಯ್ತು ಅಲ್ಲಿ 1 1 ಆಯ್ತು. ಯಾಕಂದ್ರೆ 2 ಅನುಪಾತಗಳು ಸೇಮ್ ಇರೋದ್ರಿಂದ ಅದನ್ನ 1 1 ಆದರೂ ತಗೋಬಹುದು, 2 8 2 2 ತಗೋಬಹುದು, 3 3 ತಗೋಬಹುದು. ಸೊ ಇಲ್ಲಿ ನಾವು 1 1 ಅಂತ ಹೇಳಿ ತಗೋಣ. ಹಾಗಾದ್ರೆ ಮಧ್ಯಬಿಂದು ಒಂದು ಸೂತ್ರವನ್ನು ಬಳಸಿಬಿಟ್ಟಿವಿ ಅಂತಂದ್ರೆ ಇಲ್ಲಿ x1 + x2 / 2 ಮತ್ತು y1 + y2 / 2 ಅಂತ ತಗೊಂಡಾಗ ಇಲ್ಲಿ x1 + x2 ಅಂತಂದ್ರೆ 1 + 4 / 2 ಅಂದ್ರೆ 1 + 4 ಅಂತಂದ್ರೆ 5 ಆಗುತ್ತೆ, /2 ಆಯ್ತು. ನೆಕ್ಸ್ಟ್ y = y1 + y2 / 2 ಅಂತಂದಾಗ y1 ಅಂತಂದ್ರೆ -5 + y2 ಅಂತಂದ್ರೆ 5 ಅಂತಂದ್ರೆ 2 ಕ್ಯಾನ್ಸಲ್ ಆಗಿಬಿಡ್ತಾವೆ, 0 ಆಯಿತು. 0/2 ಅಂತಂದ್ರೆ ಅದ್ರ ಉತ್ತರ ಯಾವಾಗಿದ್ರು 0ನೇ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಸಂಖ್ಯೆಯಿಂದ ನಾವು 0ಕ್ಕೆ ಭಾಗಾಕಾರ ಮಾಡಿದಾಗ ಉತ್ತರ ಏನು ಸಿಗುತ್ತೆ, ನಮ್ಗೆ 0ನೇ ಸಿಗುತ್ತೆ ಅನ್ನೋದು ನಾವು ಆಲ್ರೆಡಿ ಗೊತ್ತಿರುವಂಥದ್ದೇ. ಹೀಗಾಗಿ ಹಂಗಾರೆ ಅಂತಿಮವಾದಂಥ ಉತ್ತರ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ ಅಕ್ಷದ ಒಂದು ರೇಖಾಖಂಡ 1 1 ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂತ ಹೇಳ್ತೀವಿ. ಹಾಗಾಗಿ ವಿಭಾಗಿಸಲ್ಪಡುವಂತಹ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು ಅಂತಂದ್ರೆ
5/2 ಮತ್ತು 0 ಅನ್ನೋದನ್ನು ಕೂಡ ನಾವು ಉತ್ತರದ ರೂಪದಲ್ಲಿ ಈ ರೀತಿ ನಾವು ಬರಿತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಬರುತ್ತೆ. ಏನು ಅಂತಂದರೆ ಇನ್ನೊಂದು ಪ್ರಶ್ನೆ ಕೊಟ್ಟಿರ್ತಾರೆ, ಎಂದು ಸಾಧಿಸಿ ಅನ್ನೋದು ಒಂದು ಪ್ರಶ್ನೆ ಅದ. ಆ ಸಾಧಿಸಿ ಅನ್ನೋದು ಒಂದು ಪ್ರಶ್ನೆಯನ್ನು ನೋಡ್ಕೊಂಡ್ಬಿಡೋಣ. ಏನು ಅಂತಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಹಾಗಾದರೆ ಕೊಟ್ಟಿರುವಂಥ ತ್ರಿಭುಜದಲ್ಲಿ ತ್ರಿಭುಜ ಎ ಡಿ ಸಿ ಮತ್ತು ಎ ಬಿ ಸಿಗಳನ್ನು ಪರಿಗಣಿಸಿದರೆ ಕೋನ ಎ ಡಿ ಸಿ ಈಕ್ವಲ್ ಟು ಕೋನ ಬಿ ಎ ಸಿ, ಅದೇ ರೀತಿ ಕೋನ ಎ ಸಿ ಡಿ ಈಕ್ವಲ್ ಟು ಕೋನ ಬಿ ಸಿ ಎ. ಹೀಗಾಗಿ ಎರಡೂ ಕೋನಗಳು ಸಮ ಇರೋದ್ರಿಂದ ಏನಾದಂದ್ರೆ ಕೋನ ಸಿದ್ಧಾಂತದ ಪ್ರಕಾರ ಏನಾಗುತ್ತಂದ್ರೆ ತ್ರಿಭುಜ ಎ ಡಿ ಸಿ ಸಮರೂಪ ತ್ರಿಭುಜ ಎ ಬಿ ಸಿ ಆಗಿರುತ್ತೆ. ಹೀಗಾಗಿ ಅವುಗಳ ಅನುಪಾತಗಳನ್ನು ನಾವು ವಿಲೋಮ ಅನುಪಾತಗಳನ್ನು ಎ ಸಿ ಡಿವೈಡ್ ಬೈ ಬಿ ಸಿ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ ಎ ಸಿ ಆದ್ರೆ ಇವೆರಡನ್ನೂ ನಾವೇನು ಮಾಡೋಣ ಅಂದ್ರೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಎ ಸಿ ಇಂಟು ಎ ಸಿ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಆಯಿತು. ಹಾಗಾದರೆ ಎ ಸಿ ಇಂಟು ಎ ಸಿ ಅಂತಂದರೆ ಎ ಸಿ ಸ್ಕ್ವೇರ್ ಆದರೆ ಬಿ ಸಿ ಇಂಟು ಸಿ ಡಿಯನ್ನು ನಾವು ಆ್ಯಸ್ ಇಟ್ ಈಸ್ ಇಟ್ಬಿಟ್ಟಿವಿ ಅಂತಂದರೆ ನಮಗೆ ಬೇಕಾಗಿರುವಂಥ ಉತ್ತರ ಏನು, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಅಂತೇಳಿ ನಮಗೇನಾಗುತ್ತೆ ಅಲ್ಲಿ ಉತ್ತರ ಸಿಗ್ತದ ಅಂತ ಹೇಳ್ತಾ. ಹಾಗಾದ್ರೆ ಈಗ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ಕೊಂಡು ಏನು ಅಂತಂದರೆ 29ನೇ ಪ್ರಶ್ನೆ ಅದ. 29ನೇ ಪ್ರಶ್ನೆ ಅದ. ಹಾಗಾದ್ರೆ 29ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ 29ನೇ ಪ್ರಶ್ನೆ ತ್ರಿಕೋನ ಮಿತಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ತ್ರಿಕೋನ ಮಿತಿಯ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಇದರಲ್ಲಿ sin a divided by 1 minus cos a plus tan a divided by 1 plus cos a sin a divided by 1 minus cos a plus tan a divided by 1 plus cos a equal to ನಾವು ಏನು ಸಾಧಿಸಬೇಕಾಗಿದೆ ಅಂದರೆ cot a plus sec a ಇಂಟು ಕೊಸೆಕ್ ಎ ಅಂತೇಳಿ ನಾವು ಸಾಧಿಸಬೇಕಾಗಿದೆ. ಅಂದರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ತಗೋಬೇಕು. ಹಾಗಾದ್ರೆ ನಾವು ಈಗ ಎಲ್ ಎಚ್ ಎಸ್ ಮುಖಾಂತರ ಹೋಗೋಣ. ಆರ್ ಎಚ್ ಎಸ್ ಬರುತ್ತೆ ಎಲ್ಲ ನೋಡ್ಕೊಂಡು ಈಗ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಇಲ್ಲಿ ಎರಡನ್ನು ನಾವು ಲಸಾ ತಗೊಂಡಾಗ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇದನ್ನು ಲಸಾ ರೂಪದಲ್ಲಿ ನಾವು ಬರ್ಕೋತೀವಿ. ಹಾಗಾದರೆ ಮೇಲ್ಗಡೆ ಸೈನ್ ಎ ಇರೋದ್ರಿಂದ ಇದಕ್ಕೆ ಏನು ಮಾಡ್ತೀವಿ ನಾವು 1 ಪ್ಲಸ್ ಕಾಸ್ ಎದಿಂದ ಗುಣಾಕಾರ ಮಾಡಿದಾಗ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಬರುತ್ತೆ. ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ಎ ಆಲ್ರೆಡಿ ಇತ್ತು. ಈಗ 1 ಮೈನಸ್ ಸೈನ್ ಎದಿಂದ ಇದಕ್ಕೆ ಕಾಸ್ ಎದಿಂದ ಗುಣಾಕಾರ ಮಾಡಿದಾಗ ಟ್ಯಾನ್ ಎ ಬ್ರಾಕೆಟ್ 1 ಮೈನಸ್ ಕಾಸ್ ಎ ಆಯಿತು. ಹಾಗಾದರೆ ಈಗ ನೆಕ್ಸ್ಟು ಇವುಗಳನ್ನು ಗುಣಾಕಾರ ಮಾಡಿದೀವಿ ಅಂತಂದ್ರೆ ಸೈನ್ ಎ ಇಂಟು 1 ಅಂತಂದ್ರೆ ಸೈನ್ ಎ ಆಯಿತು. ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತಂದ್ರೆ ಸೈನ್ ಎ ಕಾಸ್ ಎ ಆಯಿತು. ನೆಕ್ಸ್ಟ್ ಪ್ಲಸ್ ಟ್ಯಾನ್ ಎ ಇಂಟು 1 ಅಂತಂದರೆ ಟ್ಯಾನ್ ಎ ಮೈನಸ್ ಟ್ಯಾನ್ ಎ ಇಂಟು ಕಾಸ್ ಎ ಅಂತಂದಾಗ ಟ್ಯಾನ್ ಎ ಇಂಟು ಕಾಸ್ ಎ ಆಯಿತು. ಹಾಗಾದರೆ ಹೋಲ್ ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಅಂತಂದಾಗ ಇದು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಸೂತ್ರದ ಪ್ರಕಾರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಪ್ರಕಾರ ಏನಾಗುತ್ತೆ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾದರೆ ಇಲ್ಲಿ ಸೈನ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಯಾಕಂದರೆ ಇಂಟು ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಯಾಕಂದರೆ ಒಂದು ಸೈನ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಸೂತ್ರ ಅದ. ಹೀಗಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಏನಾಗುತ್ತೆ ಅಂದರೆ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಹಾಗಾದರೆ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಅಂದ್ರೆ ಹಾಗಾದ್ರೆ ಉತ್ತರ ಇಲ್ಲಿ ಒಂದು ಸೈನ್ ಎ ಒಂದೇ ಸೈನ್ ಎ ಕ್ಯಾನ್ಸಲ್ ಆಯಿತು ಅಂದರೆ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ. ಕಾಸ್ ಎ ಡಿವೈಡ್ ಬೈ ಸೈನ್ ಎ ಅಂತಂದ್ರೆ ಕಾಟ್ ಎ ಆಗುತ್ತೆ. ಪ್ಲಸ್ ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಅಂತಂದಾಗ ಈ ಉತ್ತರ ಏನಾಗುತ್ತೆ ಅಂದ್ರೆ ಸೆಕ್ ಎ ಇಂಟು ಕೊಸೆಕ್ ಎ ಆಗುತ್ತೆ. ಹಾಗಾದರೆ ನಮಗೆ ಬೇಕಾಗಿರುವಂಥ ಉತ್ತರ ಏನು ಬೇಕಾಗಿತ್ತು, ಕಾಟ್ ಎ ಪ್ಲಸ್ ಸೆಕ್ ಎ ಇಂಟು ಕೊಸೆಕ್ ಎ ಬೇಕಾಗಿತ್ತು. ಹೀಗಾಗಿ ನಮ್ಗೆ ಉತ್ತರ ಸಿಗುತ್ತು. ಇದು ಉತ್ತರ ಏನಾಗಿದೆ ಅಲ್ಲಿ ಆರ್ ಎಚ್ ಎಸ್ ರೂಪದಲ್ಲಿ ಅದ. ಹೀಗಾಗಿ ನಾವು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ಇದನ್ನು ಬರ್ಕೋತೀವಿ. ಹಾಗಾದರೆ ವಿದ್ಯಾರ್ಥಿಗಳೀಗ ನೆಕ್ಸ್ಟು ಸಂಖ್ಯಾಶಾಸ್ತ್ರದ ಮೇಲೆ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ರು. ಏನು ಅಂತಂದರೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ರು. ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಹಾಗಾದರೆ ಆ ಸರಾಸರಿಯನ್ನು ನಾವು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಂದ್ರೆ ವರ್ಗಾಂತರ ಆವೃತ್ತಿ ಎರಡು ಮಾತ್ರ ಅವರು ಕೊಟ್ಟಿರ್ತಾರೆ. ಇನ್ನು ಮಧ್ಯ ಬಿಂದುವನ್ನು ಮತ್ತು ಎಫ್ ಎಕ್ಸ್ ಅನ್ನ ಮತ್ತು ಆ ಸರಾಸರಿಯನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಇಲ್ಲಿ ನಾವು ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಎರಡನ್ನು ಮಾತ್ರ ಅವರು ಕೊಟ್ಟಿದ್ರು.
ಹೌದಾ? ಎಕ್ಸ್ ಅನ್ನ ನಾವು ಕಂಡುಹಿಡ್ಕೋಬೇಕು, ಎಫ್ ಅವರು ಕೊಟ್ಟಿದ್ರು, ಸಿ ಐ ನ ಅವರು ಕೊಟ್ಟಿದ್ರು. ಹಾಗಾದ್ರೆ ಮಧ್ಯ ಬಿಂದುವನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ 0+10 ಮಾಡ್ಕೋತೀವಿ. 0+10 ಮಾಡಿ ಅದಕ್ಕೆ ಏನು ಮಾಡ್ಬಿಡ್ತೀವಿ ಅಂದ್ರೆ 2ರಿಂದ ಭಾಗಾಕಾರ ಮಾಡ್ತೀವಿ. ಹಂಗಾರೆ 0+10 ಅಂದ್ರೆ 10 ಆಯ್ತು, ಡಿವೈಡ್ ಬೈ 2 ಅಂತಂದ್ರೆ ಎಷ್ಟಾಗುತ್ತೆ ನಮಗೆ 5 ಅನ್ನೋದು ಉತ್ತರ ಸಿಗುತ್ತೆ. ಹೌದು. ಹಾಗಾದ್ರೆ ಅದೇ ರೀತಿ 10+20 ಕೂಡಿಸಿದ್ರೆ ಎಷ್ಟಾಯ್ತು? 30 ಆಯ್ತು. 30ಕ್ಕೆ 2ರಿಂದ ಭಾಗಾಕಾರ ಮಾಡಿದ್ರೆ 10+20 ಡಿವೈಡೆಡ್ ಬೈ 2 ಅಂದ್ರೆ 30 ಆಯ್ತು. 30ಕ್ಕೆ 2ರಿಂದ ಭಾಗಾಕಾರ ಮಾಡಿದಾಗ 15 ಆಯ್ತು. ನೆಕ್ಸ್ಟ್ ಎಲ್ಲನೂ ಕೂಡ ಅದೇ ರೀತಿ ಮಾಡುವಂತ ಅವಶ್ಯಕತೆ ಏನಿಲ್ಲ. ಈಗ 5ರಿಂದ 15 ಎಷ್ಟು ಡಿಫ್ರೆನ್ಸ್ ಬಂದದ? ಇಲ್ಲಿ 10 ಡಿಫ್ರೆನ್ಸ್ ಬಂದದ. ಅದೇ ರೀತಿ ನೆಕ್ಸ್ಟ್ 10 ಡಿಫ್ರೆನ್ಸ್ ಮಾಡ್ಕೊಂತ ಹೋಗ್ಬಿಡ್ರಿ, ಮುಂದಿನ ಉತ್ತರ ಎಲ್ಲಾನು ನಮ್ಗೆ ಸಿಕ್ಬಿಡುತ್ತೆ. 10 ಡಿಫ್ರೆನ್ಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ಎಲ್ಲ ಉತ್ತರ ಸಿಗುತ್ತೆ. ಹಾಗಾದ್ರೆ ಎಫ್ ಅನ್ನು ಅಷ್ಟೊಂದು ಕೌಂಟ್ ಮಾಡ್ಕೊಂಡ್ರಿ ಅಂತಂದ್ರೆ n = 50 ಆಯ್ತು. ಅದೇ ರೀತಿ ಎಫ್ ಇಂಟು ಎಕ್ಸ್ ಅನ್ನ ಎರಡನ್ನೂ ಏನ್ ಮಾಡ್ಬೇಕು ನಾವೀಗ? ಗುಣಾಕಾರ ಮಾಡ್ಕೋಬೇಕು. 4 5 20, 15 9 135. ಅದೇ ರೀತಿ 25 15 375 ಆಯ್ತು. ನೆಕ್ಸ್ಟ್ 35 ಗುಂಡ್ಲೆ 14 ಅಂತಂದಾಗ 490, 45 ಗುಂಡ್ಲೆ 8 ಅಂತಂದಾಗ 360 ಆಯ್ತು. ಹಾಗಾದ್ರೆ ಇವನಷ್ಟನ್ನು ನಾವು ಕೂಡಿಸಿದೀವಿ ಅಂತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಅಂತ ಹೇಳ್ತೀವಿ. ಸಿಗ್ಮಾ ಎಫ್ ಎಕ್ಸ್ = 1380 ಆಯ್ತು. ಅದರ ಸರಾಸರಿ ಸೂತ್ರ ಏನದ? ಸರಾಸರಿ ಎಕ್ಸ್ ಬಾರ್ = ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಸಿಗ್ಮಾ ಎಫ್ ಎಕ್ಸ್ ಎಷ್ಟದ? 1380 ಡಿವೈಡೆಡ್ ಬೈ ಎನ್ ಅಂತಂದ್ರೆ 50. ಸೊ 0 ಕ್ಯಾನ್ಸಲ್ ಮಾಡಿಬಿಟ್ರಿ ಅಂತಂದ್ರೆ 138 ಭಾಗಲೆ 5 ಅಂತಂದ್ರೆ ಈ ಉತ್ತರ ಎಷ್ಟು ಬರುತ್ತೆ? 27.6. ಹಾಗಾದ್ರೆ ಸರಾಸರಿ ಎಷ್ಟು ಬಂತು ನಮ್ಗೀಗ? 27.6 ಸಿಕ್ತು. ಹಾಗಾದ್ರೆ ನೆಕ್ಸ್ಟ್ ಈಗ ಇನ್ನೊಂದು ಅದರಲ್ಲಿ ಅಥವಾ ಕ್ವಶನ್ ಏನು ಕೇಳಿದಾರೆ ಏನು ಅಂತಂದ್ರೆ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಿಂದ ಬಹುಲಕವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಬಹುಲಕವನ್ನ ಕಂಡುಹಿಡಿಬೇಕು ಅಂತಂದಾಗ ಇವರು ಕೂಡ ಏನ್ ಮಾಡಿರ್ತಾರೆ ಅಂದ್ರೆ ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿಗಳನ್ನು ಮಾತ್ರ ಕೊಟ್ಟಿರ್ತಾರೆ. ಸೊ ನಾವಿಲ್ಲಿ ಬಹುಲಕವನ್ನ ಕಂಡುಹಿಡಿಬೇಕು. ಅದರ ಅರ್ಥ ಏನು ಅಂತಂದ್ರೆ ಈ ಬಹುಲಕ ಅಂದ್ರೆ ಹೆಚ್ಚಾಗಿ ರಿಪೀಟ್ ಆಗಿರುವಂತ ನಂಬರ್ ಯಾವ್ದದ ಜಾಸ್ತಿ, ಆವೃತ್ತಿ ಯಾವ್ದು ದೊಡ್ಡದ ಅದನ್ನ ನೋಡ್ಕೋಬೇಕು. ಆವೃತ್ತಿ ದೊಡ್ಡದಿರುವಂತದ್ದು ಯಾವ್ದು? 8 ಅನ್ನೋದು ಭಾಳ ದೊಡ್ಡದ. ಇದಕ್ಕೊಂದು ಬಾಕ್ಸ್ ಹಾಕೊಂಡ್ಬಿಡೋಣ. ಸೊ ಇದೇನಾಗಿರುತ್ತೆ ಅಂದ್ರೆ ಯಾವಾಗಿದ್ರು F1 ಆಗಿರುತ್ತೆ, ಅದಕ್ಕಿಂತ ಮುಂಚೆದು F0 ಆಗಿರುತ್ತೆ, ಅದರ ನಂತರದ್ದು F2 ಆಗಿರುತ್ತೆ. ಇಷ್ಟು ನೀವು ಶಾರ್ಟ್ಕಟ್ ಆಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಹಾಗಾದ್ರೆ ಸೂತ್ರ ಏನದ ಅಂತಂದ್ರೆ ಇದರಲ್ಲಿ ಎಲ್ ಅನ್ನೋದು ಏನದ ಅಂತಾರೆ ಒಂದು ಕೆಳಮಿತಿ ಅಂತ ಕರಿತೀವಿ, ಲೋವರ್ ಲಿಮಿಟ್ ಅಂತ ಕರಿತೀವಿ. ಈ ಕೆಳಮಿತಿ ಅನ್ನೋದನ್ನ ಎದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಅಂದ್ರೆ ಈ ವರ್ಗಾಂತರ ಒಂದು ಕಂಟಿನ್ಯೂಟಿ ಅದನ್ನೆಲ್ಲ ನೋಡ್ಕೋತೀವಿ. ನಿರಂತರತೆ ಅಂತ ಹೇಳ್ತೀವಿ ನಾವು. ಆ ನಿರಂತರತೆ ಐತೆಲ್ಲ ನೋಡ್ಕೋಬೇಕು. ನಿರಂತರತೆ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ವರ್ಗಾಂತರನ ನೋಡಿದಾಗ 5ರಿಂದ 15, 5ರಿಂದ ಪ್ರಾರಂಭವಾಗಿ 15 ಕಂಪ್ಲೀಟ್ ಆಗಿದೆ. ಈ 2ನೇ ವರ್ಗಾಂತರಕ್ಕೆ ಬಂದಾಗ 1ನೇ ವರ್ಗಾಂತರದಲ್ಲಿ ಏನು ಕಂಪ್ಲೀಟ್ ಆಗಿರುವಂತ ನಂಬರ್ ಏನು 15 ಇತ್ತು, ಅದೇ 15ರಿಂದನೇ 2ನೇ ವರ್ಗಾಂತರ ಸ್ಟಾರ್ಟ್ ಆಗಿದೆ ಅಂತ ಇತ್ತು. ಈ ರೀತಿ ಇತ್ತು ಅಂದ್ರೆ ಯಾವ ನಂಬರಿಗೆ ಕೊನೆ ಆಗಿರುತ್ತೋ ಅದೇ ನಂಬರಿಂದ ಮತ್ತೆ ಪ್ರಾರಂಭ ಆಗಿರ್ಬೇಕು. ಇದಕ್ಕೆ ನಾವು ನಿರಂತರತೆ ಅಥವಾ ಕಂಟಿನ್ಯೂಟಿ ಅಂತ ಕರಿತೀವಿ. ಒಂದ್ ವೇಳೆ ಅದು ಆಗಿಲ್ಲ ಅಂತಂದ್ರೆ, ಒಂದ್ ವೇಳೆ ಅದು ನಿರಂತರತೆ ಇರಲಿಲ್ಲ, ಕಂಟಿನ್ಯೂಟಿ ಇರಲಿಲ್ಲ ಅಂತಂದ್ರೆ ಅವಾಗ ನಾವು 0.5 ನಾವು ಅಲ್ಲಿ ಮೈನಸ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಇವೆಲ್ಲಾನು ಕೂಡ ಏನದಂದ್ರೆ ನಿರಂತರತೆಯಿಂದ ಕೂಡಿದ್ರ ಪ್ರಕಾರ 25 ಅನ್ನೋದು ಏನದಲ್ಲಿ ಕೆಳಮಿತಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ 25ರಿಂದ 35ಕ್ಕೆ ಎಷ್ಟು ವ್ಯತ್ಯಾಸದ, ಇದ್ರ ವ್ಯತ್ಯಾಸ ಎಷ್ಟದು ಅಂತಂದ್ರೆ 10 ಅಂತ ಹೇಳ್ತೀವಿ. ಇದನ್ನ ನಾವು ವರ್ಗಾಂತರದ ಗಾತ್ರ ಅಂತ ಕರಿತೀವಿ. ಇದನ್ನ ನಾವು ಎಚ್ ಎಂಬ ಸಂಕೇತದಿಂದ ನಾವೇನ್ ಮಾಡ್ತೀವಿ ಅಲ್ಲಿ ಗುರ್ತ ಮಾಡ್ಕೋತೀವಿ. ಹೀಗಾಗಿ ಎಲ್ ಬೆಲೆ ಕೆಳಮಿತಿ 25, ಎಚ್ ದ ಬೆಲೆ 10, F1 ದ ಬೆಲೆ 8, F0 ದ ಬೆಲೆ 4, F2 ದ ಬೆಲೆ 7 ಆಯ್ತು. ಹೀಗಾಗಿ ಹಾಗಾದ್ರೆ ಬಹುಲಕದ ಸೂತ್ರ ಏನದ ಅಂತಾರೆ ಎಲ್ ಪ್ಲಸ್ F1 ಮೈನಸ್ F0 ಹೋಲ್ ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್ ಅಂತ ಹೇಳ್ತೀವಿ. ಆ ಬೆಲೆಗಳನ್ನ ಈಗ ಜಸ್ಟ್ ಅದರಲ್ಲಿ ಬೆಲೆಗಳನ್ನ ಹಾಕುಂತ ಹೋದಾಗ 25 ಪ್ಲಸ್ ಬ್ರಾಕೆಟ್ F1 ಅಂತಂದ್ರೆ 8 ಮೈನಸ್ 4 ಹೋಲ್ ಡಿವೈಡೆಡ್ ಬೈ 2 ಇಂಟು 8 ಮೈನಸ್ 4 ಮೈನಸ್ 7. ಇಲ್ಲಿ 8ರಲ್ಲಿ 4 ಹೋದ್ರೆ 4 ಉಳಿತು. ನೆಕ್ಸ್ಟ್ 2 8 16. ನೆಕ್ಸ್ಟ್ ಮೈನಸ್ 4 ಮೈನಸ್ 7 ಅಂತಂದ್ರೆ ಮೈನಸ್ 11 ಆಯ್ತು. ಹಾಗಾದ್ರೆ ನೆಕ್ಸ್ಟ್ 4ಕ್ಕೆ 4, 16ರಲ್ಲಿ 11 ಹೋದ್ರೆ 5 ಉಳಿತು. ನೆಕ್ಸ್ಟ್ ಇಂಟು 10, 5 1 5 2 2 4 8 ಆಯ್ತು. 25 ಪ್ಲಸ್ 8 ಅಂತಂದ್ರೆ ಉತ್ತರ ಎಷ್ಟಾಗುತ್ತೆ ನಮ್ಗಿಲ್ಲಿ 33 ಸಿಕ್ತು. ಹಾಗಾದ್ರೆ ಈ ಒಂದು ಕೆಳಗಿನ ಆವೃತ್ತಿ ಪಟ್ಟಿಯಲ್ಲಿ ಬರುವಂತ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಆ ಬಹುಲಕ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ 33 ಅನ್ನೋದನ್ನು ಕೂಡ ನಾವು ಬರ್ಕೋತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ 31ನೇ ಪ್ರಶ್ನೆಯನ್ನು ನೋಡೋಣ. 31ನೇ ಪ್ರಶ್ನೆ, ನೋಡಿದಾಗ ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು ಒಂದೇ ವಿಧದ ಕೆಲಸವನ್ನ ಏಕಕಾಲದಲ್ಲಿ ಪ್ರತ್ಯೇಕವಾಗಿ ಆರಂಭಿಸುತ್ತಾರೆ. ನೋಡ್ರಿ,
ಒಂದೇ ವಿಧದ ಕೆಲಸವನ್ನ ಏಕಕಾಲದಲ್ಲಿ ಪ್ರತ್ಯೇಕವಾಗಿ ಆರಂಭಿಸುತ್ತಾರೆ. ಆ ಕೆಲಸವನ್ನ ಪೂರ್ಣಗೊಳಿಸಲು ಬಿಯು ಎಗಿಂತ 3 ದಿನ ಕಡಿಮೆ, ನೋಡ್ರಿ, ಬಿಯು ಎಗಿಂತ 3 ದಿನ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾನೆ. ಅದೇ ರೀತಿ ಇನ್ನೂ 4 ದಿನಗಳ ಕಾಲ ಹೆಚ್ಚಾಗಿ ತೆಗೆದುಕೊಂಡ್ರು ಕೆಲಸ ಮಾಡಿದ್ರು ಕೂಡ ಅವರು ಕೆಲಸ ಮಾಡಿದ ದಿನಗಳ ಗುಣಲಬ್ಧ ಎಷ್ಟು ಸಮಯ ಇರುತ್ತದೆ ಅಂತಂದ್ರೆ 130ಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಎ ಮತ್ತು ಬಿ ವ್ಯಕ್ತಿಗಳು ಪ್ರತ್ಯೇಕವಾಗಿ ಆ ಕೆಲಸವನ್ನ ಪೂರ್ಣಗೊಳಿಸಲು ತೆಗೆದುಕೊಂಡ ದಿನಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಂದ್ರೆ ದಿನಗಳ ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕೀಗ ಕಂಡುಹಿಡಿಬೇಕಾಗತ್ತೆ. ಹಾಗಾದ್ರೆ ಎ ಕೆಲಸವನ್ನ ಪೂರ್ಣಗೊಳಿಸಲು ಎಕ್ಸ್ ದಿನ ಅಂತ ಹೇಳ್ತೋಣ. ಅದೇ ರೀತಿ ಹಂಗಾರೆ ಬಿ ಕೆಲಸವನ್ನ ಪೂರ್ಣಗೊಳಿಸಲು ಎಕ್ಸ್ಗಿಂತ 3 ದಿನ ಕಡಿಮೆ ಅಂತ ಅವರು ಹೇಳಿದ್ದಾರೆ. ಬಿಯು ಎಕ್ಕಿಂತ 3 ದಿನ ಕಡಿಮೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿ ಕೆಲಸವನ್ನ ಪೂರ್ಣಗೊಳಿಸಲು ಎಕ್ಸ್ ಮೈನಸ್ 3 ದಿನಗಳು ಅಂತ ಹೇಳ್ತೋಣ. ಹಾಗಾದ್ರೆ ಎ ದಿನಕ್ಕೆ ಕೆಲಸ ಪ್ರಮಾಣ ಎಷ್ಟಾಗಿರುತ್ತಲ್ಲಿ 1/x ಆದ್ರೆ ಬಿ ದಿನಕ್ಕೆ ಕೆಲಸದ ಪ್ರಮಾಣ ಏನಾಗಿರುತ್ತಲ್ಲಿ 1/x ಮೈನಸ್ 3 ಆಗಿರುತ್ತೆ. ಹಾಗಾದ್ರೆ 4 ದಿನ ಹೆಚ್ಚಾಗಿ ಕೆಲಸ ಮಾಡಿದರೆ 4 ದಿನ ಹೆಚ್ಚಾಗಿ ಕೆಲಸ ಮಾಡಿದರೆ ಏನಾಗುತ್ತೆ, ಎಕ್ಸ್ ಇದ್ದಿದ್ದು ಎಕ್ಸ್ ಪ್ಲಸ್ 4 ಆದ್ರೆ ಎಕ್ಸ್ ಮೈನಸ್ 3 ಇದ್ದಿದ್ದು ಏನಾಗುತ್ತೆ, ಎಕ್ಸ್ ಮೈನಸ್ 3 ಪ್ಲಸ್ 4 ಆಗಿರುತ್ತೆ. ಹಾಗಾದ್ರೆ ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 4 ಅಂತ ಬರ್ಕೋಣ. ಎಕ್ಸ್ ಮೈನಸ್ 3 ಪ್ಲಸ್ 4 ಅಂತಂದ್ರೆ 4ರಲ್ಲಿ 3 ಹೋಯ್ತು ಅಂದ್ರೆ 1 ಉಳಿತು. ಹಾಗಾದ್ರೆ ಎಕ್ಸ್ ಪ್ಲಸ್ 1 ಆಯ್ತು. ನೆಕ್ಸ್ಟ್ ಅವ್ರ ಕ್ವಶನ್ ಅಲ್ಲೇ ಹೇಳಿದ್ದಾರೆ ಏನು ಅಂತಂದ್ರೆ ಅವರು ಮಾಡಿದಂತ ಕೆಲಸಗಳ ಗುಣಲಬ್ಧ 130ಕ್ಕೆ ಸಮ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 130 ಆದ್ರೆ ಈ ಎರಡೂನು ದ್ವಿಪದ ಬೀಜೋಕ್ತಿಗಳನ್ನು ಏನ್ ಮಾಡ್ಬೇಕು, ಈಗ ಗುಣಾಕಾರ ಮಾಡ್ಕೊಂಡಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರು, ಎಕ್ಸ್ ಇಂಟು 1 1x, 4 ಇಂಟು ಎಕ್ಸ್ 4x, 4 ಇಂಟು 1 4 ಆದ್ರೆ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಬರ್ದ್ವಿ. ನೆಕ್ಸ್ಟ್ 1x ಪ್ಲಸ್ 4x ಅಂದ್ರೆ 5x ಆಯ್ತು, ಪ್ಲಸ್ 4ಕ್ಕೆ 4 ಆಯ್ತು, ಈಕ್ವಲ್ ಟು 130. 130ನ ಎಡಭಾಗಕ್ಕೆ ತಗೊಂಡಾಗ ಏನಾಗುತ್ತೆ, ಅವಾಗ ಮೈನಸ್ ಆಯ್ತು. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 4 ಮೈನಸ್ 130 ಈಕ್ವಲ್ ಟು 0 ಆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 126 ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ನಾವು ಒಂದು ಸೂತ್ರವನ್ನು ಬಳಕೆ ಮಾಡ್ಕೊಂಡಿದೀವಿ. ಏನು ಅಂತಂದ್ರೆ ಇಲ್ಲಿ ಒಂದು ಶ್ರೀಧರನ ಸೂತ್ರ ಅಂತ ಕೂಡ ನಾವು ಇದನ್ನ ಕರಿತೀವಿ. ಆ ಶ್ರೀಧರನ ಸೂತ್ರ ಯಾಕೆ ತಗೊಂಡಿವಿ, ಅದ್ರ ಬದಲಾಗಿ ನಾವು ಇದನ್ನ ತಗೋಬೋದಿತ್ತಲ್ಲ, ಯಾವುದು, ಇದ್ರ ಬದಲಾಗಿ ನಾವು ಅಪವರ್ತಿಸುವಿಕೆ ಮಾಡ್ಬೋದಿತ್ತಲ್ಲ ಅಂತಂದ್ರೆ ಅಪವರ್ತಿಸುವಿಕೆ ಮಾಡಕ್ ಬರದೇ ಇದ್ದಾಗ ಮಾತ್ರ ನಾವು ಈ ಸೂತ್ರವನ್ನು ಬಳಕೆ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ ಹೆಂಗದ ಅಂತಂದ್ರೆ ಗುಣಾಕಾರ ಮಾಡಿದ್ರೆ 126 ಬರಬೇಕು, ಬಟ್ ಅವುಗಳ ವ್ಯತ್ಯಾಸ 5x ಬರಬೇಕು ಅಂತಂದ್ರೆ ಅದೇ ರೀತಿಯಾದಂಥ ಯಾವುದೇ ಸಂಖ್ಯೆಗಳಿಲ್ಲ. ಹೀಗಾಗಿ ಇಲ್ಲಿ ನಾವು ಶ್ರೀಧರನ ಸೂತ್ರ ಅಂತ ಕರಿತೀವಿ. ಆ ಶ್ರೀಧರನ ಸೂತ್ರ ಏನಾಗಿರುತ್ತೆ ಅಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಹೋಲ್ ಡಿವೈಡೆಡ್ ಬೈ 2a ಅನ್ನೋದು ಏನದ ಅಂದ್ರೆ ಒಂದು ಶ್ರೀಧರನ ಸೂತ್ರ ಅಂತ ಹೇಳ್ತೀವಿ. ಇದರಲ್ಲಿ ಎದ ಬೆಲೆ ಎಷ್ಟದ, ಬಿ ಬೆಲೆ ಎಷ್ಟದ, ಸಿ ದ ಬೆಲೆ ಎಷ್ಟದ ಅಂತ ಬರ್ಕೊಂಡ್ಬಿಟ್ರೆ ಎದ ಬೆಲೆ 1, ಬಿ ದ ಬೆಲೆ 5, ಸಿ ದ ಬೆಲೆ 126 ಮೈನಸ್ 126. ಆ ಬೆಲೆಗಳನ್ನು ಇದರಲ್ಲಿ ಹಾಕಿಬಿಡೋಣ. ಮೈನಸ್ ಬಿ ಅಂತಂದ್ರೆ ಮೈನಸ್ 5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಮೈನಸ್ 4ac ಅಂತಂದ್ರೆ 4 ಇಂಟು 1 ಇಂಟು ಸಿ ಅಂತ ಅನ್ನೋದು ಮೈನಸ್ 126 ಹೋಲ್ ಡಿವೈಡೆಡ್ ಬೈ 2a ಅಂತಂದ್ರೆ 2 ಅಂತಂದ್ರೆ ಇಂಟು ಎ ಅಂತಂದ್ರೆ 1 ಅದ, 2 ಇಂಟು 1 ಅಂದ್ರೆ 2 ಆಯಿತು. ಮೈನಸ್ 5 ಪ್ಲಸ್ ಆರ್ ಮೈನಸ್ 5 ಸ್ಕ್ವೇರ್ ಅಂತಂದ್ರೆ 25 ಪ್ಲಸ್ 4 ಇಂಟು 1 ಇಂಟು 126 ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 504 ಆದ್ರೆ ನೆಕ್ಸ್ಟ್ ಮೈನಸ್ 5 ಪ್ಲಸ್ ಆರ್ ಮೈನಸ್ 504ಕ್ಕೆ 25 ಕೂಡಿಸಿದ್ರೆ ಅಂದ್ರೆ 529 ಆಯಿತು ಹೋಲ್ ಡಿವೈಡೆಡ್ ಬೈ 2 ಆದ್ರೆ ಹಾಗಾದ್ರೆ 529 ಅನ್ನೋದು ಎದ್ರ ವರ್ಗ ಸಂಖ್ಯೆ, 23ರ ಒಂದು ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. 23ರ ವರ್ಗ ಸಂಖ್ಯೆ. ಹೀಗಾಗಿ ಮೈನಸ್ 5 ಪ್ಲಸ್ ಆರ್ ಮೈನಸ್ 23 ಡಿವೈಡ್ ಬೈ 2 ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬಂದದರ ಅರ್ಥ ಏನು ಅಂತಂದ್ರೆ ಆ 23ನ ಒಮ್ಮೆ ಪ್ಲಸ್ ಆಗಿ ತಗೋಬೇಕು, ಇನ್ನೊಮ್ಮೆ ಮೈನಸ್ ಆಗಿ ತಗೋಬೇಕು. ಹೀಗಾಗಿ ಎಕ್ಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ 23 ಡಿವೈಡ್ ಬೈ 2 ಅಂತಂದಾಗ ಈಕ್ವಲ್ ಟು 18 ಡಿವೈಡ್ ಬೈ 2 ಅಂತಂದ್ರೆ 2 ಒಂದ್ಲೆ 2 9. ಅದೇ ರೀತಿ ಒಮ್ಮೆ ಮೈನಸ್ ಆಗಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಮೈನಸ್ 5 ಮೈನಸ್ 23 ಡಿವೈಡ್ 2 ಅಂತಂದ್ರೆ ಮೈನಸ್ 28 ಆಯಿತು. 2 ಒಂದ್ಲೆ 2 14 ಮೈನಸ್ 14. ಯಾಕಂದ್ರೆ ಮೈನಸ್ 14 ದಿನಗಳು ಅಂತ ಹೇಳಲಿಕ್ಕೆ ನಮ್ಗೆ ಅಸಾಧ್ಯವಾಗಿರುವಂಥದ್ದು. ಹೀಗಾಗಿ ಅದನ್ನ ನಾವು ಬಿಟ್ಬಿಡ್ತೀವಿ. ಹಾಗೆ ನಾವು ಇಲ್ಲಿ ತಗೋಬೇಕಾಗಿದ್ದು ಏನು ಅಂದ್ರೆ ಎಕ್ಸ್ ಮೈನಸ್ 3 ಈಕ್ವಲ್ ಟು 9 ಮೈನಸ್ 3 ಅಂದ್ರೆ 6 ದಿನಗಳು. ಎ 9 ದಿನಗಳು, ಬಿ 6 ದಿನಗಳು. ಯಾಕಂತಂದ್ರೆ ಬಿ ಅನ್ನೋ ಏನದಂದ್ರೆ ಎದ ದಿನಕ್ಕಿಂತ 3 ದಿನ ಕಡಿಮೆ ಅಂತ ಹೇಳಿದಾನೆ. ಹೀಗಾಗಿ ಎದ ಒಂದು ಕೆಲಸ ಮಾಡಿದಂಥ ದಿನಗಳು 9 ಆದ್ರೆ ಬಿದ ಕೆಲಸ ಮಾಡಿದ ದಿನಗಳು 6 ಆಯಿತು. ಒಂದು ವೇಳೆ ಏನಾದರೂ 4 ದಿನ ಹೆಚ್ಚು ಕೆಲಸ ಮಾಡಿದಾರು ಅಂತಂದ್ರೆ ಅದರ ಅರ್ಥ
ಎ ಈಕ್ವಲ್ ಟು ಎಷ್ಟಾಗುತ್ತೆ 9 + 4 ಅಂದರೆ 13 ದಿನಗಳಾಗ್ತಾವು. ಅದೇ ರೀತಿ ಬಿ ಇಸ್ ಈಕ್ವಲ್ ಟು 6 + 4 ಅಂದರೆ 10 ದಿನಗಳಾಗ್ತಾವು. ಅವುಗಳ ಗುಣಲಬ್ಧ ನೋಡ್ರಿ 13 × 10 ಅಂತಂದ್ರೆ ಎಷ್ಟಾಗುತ್ತೆ ಅವಾಗ 130 ಆಗುತ್ತೆ. ಸೊ ಈ ರೀತಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಇದರ ಉತ್ತರ ಬರೀಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ, ಹಾಗಾದರೆ ನೆಕ್ಸ್ಟು 32ನೇ ಪ್ರಶ್ನೆ ಅದ. ಸೊ 32ನೇ ಪ್ರಶ್ನೆ ಏನದ ಅಂತಂದರೆ 32ನೇ ಪ್ರಶ್ನೆ ಏನದಂದ್ರೆ ಕುಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ. ಆಗ ದೊರೆಯುವಂಥ ಫಲಿತಗಳು 2 ಸ್ಥಿರ ಮಾತ್ರ ಆಗಿರುವ ಕನಿಷ್ಠ 1 ಪುಚ್ಚ ಆಗಿರುವ ಎಲ್ಲ ಸ್ಥಿರ ಅಥವಾ ಎಲ್ಲ ಪುಚ್ಚ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಮೊದಲೇಕೆ ಏನು ಮಾಡಬೇಕು ಅಂದ್ರೆ, ಈಗ 3 ನಾಣ್ಯಗಳನ್ನು ನಾವು ಎಟ್ ಎ ಟೈಮ್ ನಾವು ಚಿಮ್ಮಿದೀವಿ ಅಂತಂದ್ರೆ ಏನೇನು ಬೀಳ್ಬೋದು? 3 ನಾಣ್ಯಗಳಲ್ಲಿ ಕೂಡ 3 ಹೆಡ್ ಬೀಳ್ಬೋದು. 3 ನಾಣ್ಯಗಳನ್ನು ಚಿಮ್ಮಿದಾಗ ಆ 3 ನಾಣ್ಯಗಳನ್ನು ಹೆಡ್ ಬೀಳ್ಬೋದು, ಅಥವಾ 1ನೇ ನಾಣ್ಯ ಹೆಡ್ಡು, 2ನೇ ನಾಣ್ಯ ಹೆಡ್ಡು, 3ನೇ ನಾಣ್ಯ ಟೇಲ್ ಬೀಳ್ಬೋದು, ಅಥವಾ ಹೆಡ್ಡು ಟೇಲು ಹೆಡ್ ಬೀಳ್ಬೋದು, ಅಥವಾ ಟೇಲು ಹೆಡ್ ಬೀಳ್ಬೋದು, ಅಥವಾ ಹೆಡ್ಡು ಟೇಲು ಬೀಳ್ಬೋದು, ಅಥವಾ ಟೇಲು ಹೆಡ್ಡು ಟೇಲ್ ಬೀಳ್ಬೋದು, ಅಥವಾ ಟೇಲು ಹೆಡ್ ಬೀಳ್ಬೋದು, ಅಥವಾ 3 ಟೇಲ್ ಬೀಳ್ಬೋದು. ಇಲ್ಲಿ ಹೇಳ್ಬೋದು, ಇಲ್ಲಿ ಟಿ ಬರೆದಿದ್ದಾರೆ ಸರ್, ಎಚ್ ಬರೆದಿದ್ದಾರೆ, ಅದಕ್ಕೆ ಅಂದ್ರೆ ಏನು, ಶಿರ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ನಾವು ಶಿರ ಅಂತ ಏನು ಬರೀತೀವಿ ಅದಕ್ಕೆ ನಾವು ಹೆಡ್ ಅಂತ ಹೇಳ್ತೀವಿ, ಪುಚ್ಚ ಅಂತ ಏನು ಕರಿತೀವಿ ಅದಕ್ಕೆ ನಾವು ಟೇಲ್ ಅಂತ ಕರಿತೀವಿ. ಹೌದಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಒಟ್ಟು ಪರಿಣಾಮಗಳು ಎಷ್ಟದಾವು ಅಂತಂದ್ರೆ, ಒಟ್ಟು ಸಮಭಾಗಿ ಪರಿಣಾಮಗಳು ಎಷ್ಟಾಗ್ತಾವ ಅಂದ್ರೆ ಟೋಟಲ್ ಆಗಿ ಏನಿಸ್ತೀವಿ 1 2 3 4 5 6 7 8 ಅಂದ್ರೆ ಟೋಟಲ್ ಆಗಿ 8 ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸಂಭವನೀಯತೆಯಲ್ಲಿ ಒಟ್ಟು ಸಾಧ್ಯತೆಗಳು 8 ಅಂತ ನೋಡ್ತೀವಿ. ಹಾಗಾದ್ರೆ ಅವ್ರು ಸಬ್ ಕ್ವಶನ್ಗಳನ್ನು ಏನು ಕೇಳಿದ್ದಾರೆ, 2 ಸ್ಥಿರ ಮಾತ್ರ ಆಗಿರುವ ಅಂತಂದ್ರೆ ಇರುವಂಥ ಎಲ್ಲ ಸಾಧ್ಯತೆಗಳಲ್ಲಿ ಹೆಡ್ನು 2 ಸಲ ಬಂದಿರಬೇಕು ಅಷ್ಟೇ ಹೇಳ್ತಾರೆ ಅವರು. 3 ಸಲ ಬಂದಿರಬಾರ್ದು. ಯಾಕಂದ್ರೆ ಅವ್ರು ಏನು ಹೇಳಿದ್ದಾರೆ, 2 ಸ್ಥಿರ ಮಾತ್ರ ಆಗಿರುವ ಕನಿಷ್ಠ 2 ಸ್ಥಿರ ಅಂತ ಬಂದರೆ ಮ್ಯಾಕ್ಸಿಮಮ್ ಎಷ್ಟಾದರೂ ಬರ್ಬೋದು ಅಂತ ಅರ್ಥ ಮಾಡ್ಕೋಬೇಕು. ಆದ್ರೆ ಅವ್ರು ಕೊಟ್ಟಿರುವಂಥದ್ದು 2 ಸ್ಥಿರ ಮಾತ್ರ ಅಂತ ಹೇಳಿದ್ದಾರೆ. ಅಂದರೆ 2 ಸ್ಥಿರಗಳು ಮಾತ್ರ ಇರಬೇಕು, 2ಕ್ಕಿಂತ ಕಡಿಮೆನೂ ಇರಬಾರ್ದು, 2ಕ್ಕಿಂತ ಹೆಚ್ಚಿಗೆನೂ ಬಂದಿರಬಾರ್ದು ಅಂತ ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ನಾವು ಆಗುವಂತಹ ಸಾಧ್ಯತೆಗಳನ್ನು ನೋಡಿದಾಗ ಕೇವಲ 3 ಸಾಧ್ಯತೆಗಳನ್ನು ನೋಡ್ತಾ ಇದ್ವಿ. ಹೀಗಾಗಿ ಎನ್ ಆಫ್ ಎ ಈಕ್ವಲ್ ಟು 3 ಅಂತ ತಗೊಂಡ್ರೆ ಸಂಭವನೀಯತೆಯ ಸೂತ್ರದ ಪ್ರಕಾರ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹೇಳ್ತೀವಿ. ಹಾಗಾದ್ರೆ 3 ಡಿವೈಡೆಡ್ ಬೈ 8 ಅನ್ನೋದು ಮೊದಲನೇ ಪ್ರಶ್ನೆಗೆ ಒಂದು ಉತ್ತರ. ಆದ್ರೆ ಎರಡನೇ ಪ್ರಶ್ನೆ ಏನದಂದ್ರೆ ಕನಿಷ್ಠ 1 ಪುಚ್ಚ ಆಗಿರುವ ಅಂತ ಹೇಳ್ತಾರೆ ಅವ್ರು. ಕನಿಷ್ಠ 1 ಪುಚ್ಚ ಆಗಿರುವ ಅಂತಂದ್ರೆ 1 ಆಗಿರ್ಬೋದು, ಅದಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಹಾಗಾಗಿ ಇಲ್ಲಿ ನಾವು ಏನು ತಗೋತೀವಿ ಅಂತಂದ್ರೆ 1 ಡಿವೈಡೆಡ್ ಬೈ ಟೋಟಲ್ ಆಗಿ ಆಗಿರುವಂಥ ಸಂಭವನೀಯತೆಗಳು ಪರಿಣಾಮಗಳು ಎಷ್ಟದಾವು 8 ಅದಾವು. 1 ಡಿವೈಡ್ ಬೈ 8 ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ 1 ಆಗಿರುವ ಅಂತಂದಾಗ ಅಟ್ಲೀಸ್ಟು ಇಲ್ಲಿ ನಾವು ಕನಿಷ್ಠ 1 ಪುಚ್ಚ ಅಂತ ಹೇಳಿದ್ದಾರೆ. ಹಾಗಾದ್ರೆ 1 ಪುಚ್ಚದ ಹೊರತಾಗಿ ಎಷ್ಟಾದ್ರೂ ಆಗಿರ್ಬೋದು ಅಂತ ಹೇಳಿ ತಗೊಂಡ್ರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ 1/8 ಟೋಟಲ್ ಆಗಿರುವಂಥದ್ದು 8 ಅದಾವು. ಇದ್ರ ಒಳಗೆ ಒಂದನ್ನು ಹೊರತುಪಡಿಸಿ, ಯಾವುದನ್ನು ಹೊರತುಪಡಿಸ್ತೀರಿ ಅಂತಂದ್ರೆ 3 H ಇರುವಂಥದ್ದನ್ನು ಹೊರತುಪಡಿಸ್ತೀವಿ ನಾವು. ಯಾಕಂದ್ರೆ ಇದರಲ್ಲಿ ಮಾತ್ರ ಟೇಲ್ ಅನ್ನೋದಿಲ್ಲ, ಉಳಿದಿದ್ದು ಎಲ್ಲದರಲ್ಲೂ ಕೂಡ ಏನದ ಟೇಲ್ ಅದ. ಟೋಟಲ್ ಆಗಿ ಟೇಲ್ಗಳು ಎಷ್ಟು ಬರ್ತಾವ ಹಂಗಾರೆ 1 2 3 4 5 6 7 ಟೇಲ್ಗಳು ಬರ್ತಾವೆ. ಹಾಗಾಗಿ ಉತ್ತರ ಏನಾಗಿರುತ್ತೆ ಅಂದ್ರೆ 7 ಡಿವೈಡೆಡ್ ಬೈ 8 ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮೂರನೇ ಪ್ರಶ್ನೆ ಏನದಂದ್ರೆ ಎಲ್ಲ ಸ್ಥಿರ ಅಥವಾ ಎಲ್ಲ ಪುಚ್ಚ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ಇದರಲ್ಲಿ ಎಲ್ಲ ಸ್ಥಿರ ಮತ್ತು ಎಲ್ಲ ಪುಚ್ಚಗಳಾಗಿರುವಂಥ ಸಂಭವನೀಯತೆ ಎಷ್ಟು ಅಂದ್ರೆ ಎಲ್ಲ ಸ್ಥಿರಗಳಾಗಿರುವಂಥದ್ದು 1 ಆದ್ರೆ ಎಲ್ಲ ಪುಚ್ಚ ಆಗಿರುವಂಥದ್ದು ಕೂಡ 1 ಅದ. ಹಾಗಾದ್ರೆ ಸಾಧ್ಯತೆಗಳು ಎಷ್ಟು ಅಂತ ಹೇಳ್ತೇವೆ ನಾವು 2 ಸಾಧ್ಯತೆಗಳಂತ ಹೋಗ್ತೀವಿ. ಹಾಗಾದ್ರೆ ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ತೊಗೊಂಡ್ರೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ತೊಗೊಂಡ್ರೆ 2/8 ಆಯಿತು. 2 1 2 4 ಈಕ್ವಲ್ ಟು 1/4 ಅನ್ನೋದು ಕೂಡ ನಾವು ಉತ್ತರವಾಗಿ ನೋಡ್ತಾ ಇದ್ವಿ. ಸೊ ಈ ರೀತಿ ಪ್ರಶ್ನೆನ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ನೆಕ್ಸ್ಟು 33ನೇ ಪ್ರಶ್ನೆಯನ್ನು ಕೂಡ ನೋಡೋಣ. 33ನೇ ಪ್ರಶ್ನೆ ಏನದ ಅಂತಂದ್ರೆ 33ನೇ ಪ್ರಶ್ನೆ ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ AOB ಈಕ್ವಲ್ ಟು 120 ಡಿಗ್ರಿ. AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಂಡ್ಬಿಡೋಣ.
ಇಲ್ಲಿ ಒ ಎ ಬಿ ವೈ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಇದೆ. ಅದೇ ರೀತಿ ವಿಸ್ತೀರ್ಣ ಒ ಎ ವೈ ಬಿ ದ ವಿಸ್ತೀರ್ಣ ಎಷ್ಟದ 462 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಕೋನ ಎ ಒ ಬಿ ಈಕ್ವಲ್ ಟು 120 ಆದ್ರೆ ಏನು ಕಂಡುಹಿಡಿಬೇಕಾಗಿದ್ದು ನಾವೀಗ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಂಗಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನದ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ವಿಸ್ತೀರ್ಣ ಅಂತ ಬಂದಾಗ ಪೈ ಆರ್ ಸ್ಕ್ವೇರ್ ತಗೋಬೇಕು, ಉದ್ದ ಅಂತೇಳಿ ಬಂದಾಗ 2 ಪೈ ಆರ್ ಅಂತೇಳಿ ತಗೋಬೇಕು. ಆ ಸೂತ್ರ ನಿಮ್ಗೆ ಗೊತ್ತದ. ಹಾಗಾದ್ರೆ ತೀಟಾ ಅಂತಂದ್ರೆ ಎಷ್ಟು ತಗೋತೀವಿ ನಾವು? 120 ಡಿಗ್ರಿ ಅವರೇ ಕೊಟ್ಬಿಟ್ಟಿದ್ದಾರೆ. ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತಂದ್ರೆ 12 ಒಂದ್ಲೆ 12 ಮೂರ್ಲೆ ಆಯ್ತು. ಇದರ ಉತ್ತರ ಏನು ಬಂತು ಈಗ? 1/3 ಪೈ ಆರ್ ಸ್ಕ್ವೇರ್ ಬಂತು. ಆದ್ರೆ ಅವ್ರು ವಿಸ್ತೀರ್ಣ ಅವರೇ ಕೊಟ್ಬಿಟ್ಟಿದ್ದಾರೆ. ಏನು? 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 1/3 ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 462 ಆದ್ರೆ ಹಾಗಾದ್ರೆ ಇದನ್ನ ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ಉತ್ತರವನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 3 ಅನ್ನೋದು ಏನದಂತಾರೆ ಇಲ್ಲಿ ಭಾಗಾಕಾರ ರೂಪದಲ್ಲಿದೆ. ಅದನ್ನ ಏನ್ ಮಾಡೋಣ ಈಗ? ಗುಣಾಕಾರ ರೂಪದಲ್ಲಿ ತಗೋಣ. ಸೊ ಗುಣಾಕಾರ ರೂಪದಲ್ಲಿ ತಗೊಂಡಾಗ 462 ಇಂಟು 3 ಅಂತ ತಗೊಂಡ್ರೆ ಎಷ್ಟಾಗುತ್ತೆ? 1386 ಆಯ್ತು. ಈಗ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ತಗೋತೀವಿ ಅಂದ್ರೆ 1386 ಡಿವೈಡೆಡ್ ಬೈ ಇದನ್ನ ಪೈ ಅಂತ ತಗೊಂಡಾಗ ಪೈದ ಬೆಲೆ ಎಷ್ಟು ತಗೋತೀವಿ ನಾವು? 3.14 ಅಷ್ಟಾದ್ರೂ ತಗೋಬಹುದು, ಅಥವಾ 3.1416 ಅಂತ ಆದ್ರೂ ತಗೋಬಹುದು. ಹಾಗಾದ್ರೆ 1386ಕ್ಕೆ 3.14 ದಿಂದ ಡಿವೈಡ್ ಮಾಡಿದ್ರಿ ಅಂತಂದ್ರೆ 441 ಆಯ್ತು. ಆರ್ ಸ್ಕ್ವೇರ್ ಬೆಲೆ 441 ಆದ್ರೆ ಆರದ ಬೆಲೆ ಸ್ಕ್ವೇರ್ ರೂಟ್ ಆಫ್ 441 ಅಂತಂದಾಗ ಇಲ್ಲೇನು ಹೇಳ್ತೀವಿ ನಾವು? 441 ಅನ್ನೋದು ಎದ್ರ ವರ್ಗ ಸಂಖ್ಯೆ? 21ರ ವರ್ಗ ಸಂಖ್ಯೆ. ಹೀಗಾಗಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತೇಳಿ ನಾವೇನ್ ಮಾಡ್ಬೇಕು? ಇಲ್ಲಿ ಉತ್ತರವನ್ನ ಕಂಡುಹಿಡ್ಕೋಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಬರುತ್ತೆ. ಏನು ಅಂತಂದ್ರೆ ಇಲ್ಲಿ ಲೆಂತ್ ಅನ್ನು ನೋಡ್ಕೊಂಡಾಗ ಆ ಉದ್ದವನ್ನ ನಾವು ಕಂಡುಹಿಡಬೇಕು ಅಂತಂದಾಗ ಥೀಟಾ ಡಿವೈಡ್ ಬೈ 360 ಇಂಟು 2 ಪೈ ಆರ್ ಅಂತ ಏನು ಸೂತ್ರ ಹೇಳಿದ್ವಿ. ಹಾಗಾದ್ರೆ ಎಲ್ ಬೆಲೆಯನ್ನ ನಾವು ಥೀಟಾ ಬೆಲೆಯನ್ನ 360 ಅಂತ ಹೇಳಿ ತಗೊಂಡ್ವಿ. ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್, 2 ಪೈ ಇಂಟು ಆರದ ಬೆಲೆನ 21 ಅಂತ ಹೇಳಿ ತಗೊಂಡಾಗ 1/3 ಇಂಟು 42 ಪೈ ಈಕ್ವಲ್ ಟು 42 ಪೈ ಆಯ್ತು. ಹಾಗಾದ್ರೆ 42 ಪೈ ಅಂತಂದಾಗ ಇಲ್ಲಿ ನಾನು 14 ಇಂಟು 3.1416 ಅಂತ ತಗೊಂಡ್ರಿ ಅಂತಂದ್ರೆ ಉತ್ತರ ಎಷ್ಟಾಗುತ್ತೆ? 44 ಸೆಂಟಿಮೀಟರ್ ಆಗುತ್ತೆ. ಯಾಕಂದ್ರೆ ಉದ್ದ ಆ ಒಂದು ತ್ರಿಜ್ಯಾಂತರ ಖಂಡದ ಉದ್ದ ಎಷ್ಟಾಗುತ್ತೆ ಅವಾಗ? 44 ಸೆಂಟಿಮೀಟರ್ ಆಗ್ತದ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡ್ಕೋಣ. ಏನು ಅಂತಂದ್ರೆ ನೆಕ್ಸ್ಟ್ ಪ್ರಶ್ನೆ, ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವಂತ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವಂತ ಕಂಸದ ಉದ್ದವನ್ನು ಕೂಡ ಇದನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನು ನೋಡ್ಕೊಂಡ್ರೆ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್ ಅಂತ ಏನು ಕೊಟ್ಟಿದ್ದಾರೆ? ಇದು ಆರ್ ಬೆಲೆ ಅಂತ ಹೇಳಿ ತಿಳ್ಕೊಡ, ಅಂದ್ರೆ ತ್ರಿಜ್ಯ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ತ್ರಿಜ್ಯ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 35 ನಿಮಿಷಗಳು ಅಂತ ಹೇಳಿದ್ರೆ 35 ನಿಮಿಷಗಳು ಅಂತಂದ್ರೆ ಇಲ್ಲಿ 1 ನಿಮಿಷಕ್ಕೆ ನಾವು ಏನು ಮಾಡ್ತೀವಿ? 6 ಡಿಗ್ರಿ ಅಂತ ಹೇಳಿ ತಗೊಂಡ್ರೆ 35 ನಿಮಿಷಕ್ಕೆ ಎಷ್ಟಾಗತ್ತಾ? 35 ಇಂಟು 6 ಅಂತಂದ್ರೆ 210 ಡಿಗ್ರಿ ಆಯ್ತು. 210 ಡಿಗ್ರಿ ಆದ್ರೆ ಹಾಗಾದ್ರೆ ಇಲ್ಲಿ ಸೂತ್ರ ಪ್ರಕಾರ ಥೀಟಾ ಇಸ್ ಈಕ್ವಲ್ ಟು 210 ಇಂಟು ಪೈ ಡಿವೈಡೆಡ್ ಬೈ 180. ಇಲ್ಲಿ ನಾವು 0 ಕ್ಯಾನ್ಸಲ್ ಮಾಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ಉತ್ತರ ಎಷ್ಟಾಗುತ್ತೆ? 3 6 3 7 ಅಂತಂದ್ರೆ 7 ಪೈ ಡಿವೈಡೆಡ್ ಬೈ 6 ರೇಡಿಯನ್ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಎಲ್ ಇಸ್ ಈಕ್ವಲ್ ಟು 21 ಇಂಟು ಪೈದ ಬೆಲೆ ಎಷ್ಟು ಬರುತ್ತೆ? ಅವಾಗ 3.14 ಅಂತ ಹೇಳಿ ತಗೊಂಡ್ರೆ 65.97 0.9 ಬಂದದ ಅಂತಂದ್ರೆ ಅದ್ರ ನೆಕ್ಸ್ಟ್ ಸಂಖ್ಯೆ ಅಂತ ತಗೊಂಡ್ರಿ, ರೌಂಡ್ ಫಿಗರ್ ಇದನ್ನ ತಗೊಂಡ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು ಪೂರ್ಣಾಂಕವನ್ನು ತಗೊಂಡ್ಬಿಟ್ರಿ ಅಂತಂದ್ರೆ ಎಷ್ಟಾಗುತ್ತೆ? ಅವಾಗ 66 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಒಂದು ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಇಲ್ಲಿ 1/2 ಆರ್ ಸ್ಕ್ವೇರ್ ಥೀಟಾ ಅಂತ ಹೇಳಿ ತಗೊಂಡ್ರೆ 1/2 ಇಂಟು ಆರ್ ಸ್ಕ್ವೇರ್ ಎಷ್ಟು ಬಂದದ? ನಾವಿಲ್ಲಿ 18 ಸ್ಕ್ವೇರ್ ಅಂತ ಹೇಳಿ ತಗೋತೀವಿ. 18 ಸ್ಕ್ವೇರ್ ಅಂತಂದ್ರೆ ಎಷ್ಟಾಗುತ್ತೆ? 324 ಆಯ್ತು. ಸೊ 2 1 262 ಆಯ್ತು. ಹಾಗಾದ್ರೆ 7 ಪೈ ಡಿವೈಡ್ ಬೈ 6 ಇಸ್ ಈಕ್ವಲ್ ಟು 162 ಆದ್ರೆ ಹಾಗಾದ್ರೆ ಟೋಟಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 189 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಹಾಗಾದ್ರೆ 189 ಇಂಟು ಪೈದ ಬೆಲೆ ಎಷ್ಟು? 3.14. ಅವು ಎರಡನ್ನೂ ಗುಣಾಕಾರ ಮಾಡಿದಾಗ 593.4 ಆದ್ರೆ ಹಂಗಾರೆ ಇದನ್ನ ರೌಂಡ್ ಫಿಗರ್ ಹೆಂಗ್ ತಗೋತೀವಿ ನಾವು? 593 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಅವುಗಳ ಒಂದು ಬೆಲೆಯನ್ನ ತೆಗೆದುಕೊಳ್ತೀವಿ. ಸೊ ಇಷ್ಟೇನದ ಅಂತಂದ್ರೆ ಕ್ವಶನ್ 3 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ನೋಡ್ತಾ ಇದೀವಿ. ಈಗ ನೆಕ್ಸ್ಟ್
4 ಅಂಕದ ಪ್ರಶ್ನೆಗಳಲ್ಲಿ ಒಂದು ಮೊದಲನೇದು ಏನು ಬರುತ್ತೆ ಅಂದರೆ ನಕ್ಷೆ ರೂಪದಲ್ಲಿ ಒಂದು ಕೊಟ್ಟಿರ್ತಾರೆ. ಈ 4 ಅಂಕದ ಪ್ರಶ್ನೆಯಲ್ಲಿ ಆ ನಕ್ಷೆ ರೂಪದಲ್ಲಿ ಕೊಟ್ಟಿರುವಂಥ ಒಂದು ಸಮೀಕರಣ ರೂಪದಲ್ಲಿ ಕೊಟ್ಟಿರುವಂಥ ಆ ಸಮೀಕರಣಗಳನ್ನು ಏನು ಮಾಡ್ಕೋಬೇಕು, ಈಗ ನಾವು ನಕ್ಷೆ ರೂಪದಲ್ಲಿ ತೋರಿಸೋದ್ರ ಮುಖಾಂತರ ಆ ಒಂದು ಪರಿಹಾರಗಳನ್ನು ಕೂಡ ನಾವು ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಹಾಗಾದ್ರೆ ಈಗ 4ನೇ ಪ್ರಶ್ನೆ ಏನದೆ ಅಂತಂದ್ರೆ 34ನೇ ಪ್ರಶ್ನೆ 4 ಅಂಕದ್ದು. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಕ್ಷೆ ರೂಪದಲ್ಲಿ ಒಂದು ಗ್ರಾಫ್ ಅಂತೂ ಕೊಟ್ಟಿರ್ತಾರೆ 4 ಮಾರ್ಕ್ಸಿಗೆ. ಸೊ ಇಲ್ಲಿ 2 ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಮತ್ತು 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮಾಡಬೇಕಾಗಿದ್ದು ಏನು ಅಂತಂದರೆ ಇಲ್ಲಿ ಕಾಲಮ್ಸ್ಗಳನ್ನು ಹಾಕೊಂಡಾಗ ಎಕ್ಸ್ ಪ್ಲಸ್ ಮೊದಲನೇ ಸಮೀಕರಣ ನೋಡಿದಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೊದಲೇ ಕೈ ಎಕ್ಸ್ ಇದ್ದಲ್ಲೇ ಒಮ್ಮೆ 0 ಹಾಕೊಂಡ್ಬಿಟ್ರಿ ಅಂತಂದರೆ ವಾಯ್ದ ಬೆಲೆ ಎಷ್ಟಾಗುತ್ತೆ ಅವಾಗ 6 ಆಯಿತು. ಅದೇ ರೀತಿ ಒಮ್ಮೆ ವಾಯ್ದ ಬೆಲೆಯನ್ನು 0 ಅಂತ ಹಾಕೊಂಡ್ಬಿಟ್ರಿ ಅಂತಂದರೆ ಎಕ್ಸ್ದ ಬೆಲೆ ಕೂಡ ಏನೈತೆ ಅಲ್ಲಿ 6 ಆಯಿತು. ಹಾಗಾದ್ರೆ ಇಲ್ಲಿ 2 ನಿರ್ದೇಶಾಂಕಗಳು ಸಿಕ್ಕು ನಮಗೇನು ಅಂತಂದರೆ 0 6 6 ಮತ್ತು 0 ಅನ್ನೋದಾಯಿತು. ಹಾಗಾದರೆ 0 6 ಎಕ್ಸ್ 0 ಇದ್ದಾಗ ವಾಯ್ದ ಬೆಲೆ 6 ಮತ್ತು ವಾಯ್ದ ಬೆಲೆ 0 ಇದ್ದಾಗ ಎಕ್ಸ್ದ ಬೆಲೆ 6 ಅನ್ನೋದು ನಮಗೆ ಒಂದು ಸಿಕ್ಕರ. ಇನ್ನೊಂದು ಪಾಯಿಂಟ್ ಏನು ಮಾಡ್ತೀವಿ ಅಂತಂದ್ರೆ ಇನ್ನೊಂದು ಸಮೀಕರಣವನ್ನು ನೋಡ್ತಾ ಇದ್ದೀವಿ ನಾವು. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಅಂತ ಆದ್ರೆ ಎಕ್ಸ್ದ ಬೆಲೆ 0 ತೊಗೊಂಡ್ಬಿಟ್ಟಿವಿ ಅಂತಂದ್ರೆ ವಾಯ್ದ ಬೆಲೆ ಎಷ್ಟಾಗುತ್ತೆ ನೋಡ್ರಿ, 2 ಇಂಟು 0 ಅಂತಂದ್ರೆ 0 ಆಯಿತು. ವಾಯ್ದ ಬೆಲೆ ನಮ್ಗೆ 8 ಸಿಕ್ತು. ಅದೇ ರೀತಿ ಒಂದು ವೇಳೆ ವಾಯ್ದ ಬೆಲೆಯನ್ನು ನಾವು 0 ಅಂತ ತೊಗೊಂಡ್ರೆ ವಾಯ್ದ ಬೆಲೆ 0 ತೊಗೊಂಡಿವಿ ಅಂತಂದ್ರೆ 2x ಇಸ್ ಈಕ್ವಲ್ ಟು 8 ಆದ್ರೆ 2 1 2 4 8 ಆಯಿತು. ಹೀಗಾಗಿ ಎಕ್ಸ್ದ ಬೆಲೆ ಎಷ್ಟು ಸಿಗುತ್ತೆ ನಮಗೆ ಇಲ್ಲಿ 4 ಅನ್ನೋದು ಸಿಗುತ್ತೆ. ಹಾಗಾದ್ರೆ ಈ 2 ನಿರ್ದೇಶಾಂಕಗಳನ್ನು 0 6 6 0 ತಗೊಂಡು ಒಂದು ಸರಳ ರೇಖೆಯನ್ನು ಹೇಳ್ಕೋಬೇಕು. ಅದೇ ರೀತಿ 0 8 ಮತ್ತು 4 0 ತಗೊಂಡು ಇನ್ನೊಂದು ಸರಳ ರೇಖೆಯನ್ನು ಎಳೆದಾಗ ಅಲ್ಲಿ ಸರಳ ರೇಖೆಗಳು 2 ಸರಳ ರೇಖೆಗಳು ಎಲ್ಲಿ ಛೇದಿಸ್ತಾವ ಆ ಒಂದು ಬಿಂದುವನ್ನು ತೆಗೆದುಕೊಂಡು ನಾವೇನು ಮಾಡ್ಕೋತೀವಿ, ಆ ಒಂದು ಸಮೀಕರಣಗಳ ಒಂದು ಪರಿಹಾರವನ್ನು ಕಂಡುಹಿಡ್ಕೋತೀವಿ. ಇಲ್ಲಿ ಪರಿಹಾರ ಏನು ಬಂದಿದೆ ಅಂದ್ರೆ 2 ಮತ್ತು 4 ಅನ್ನೋದನ್ನು ನಮ್ಗೆ ಪರಿಹಾರ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ, ಈ ರೀತಿ ನಾವು 4 ಅಂಕದ ಪ್ರಶ್ನೆಗಳಲ್ಲಿ ನಾವು ಇದು ನೀಟಾಗಿ ಇದನ್ನ ಎಲ್ಲನೂ ಉದ್ದಕ್ಕೆ ಬರ್ಕೊಂತ ಹೋಗೋ ಬದಲಾಗಿ ಒಮ್ಮೆ ಎಕ್ಸ್ದ ಬೆಲೆಯನ್ನು 0 ಹಾಕೊಡ್ರಿ ವಾಯ್ ಬೆಲೆ ಸಿಗುತ್ತೆ. ನೆಕ್ಸ್ಟ್ ಒಂದು ವಾಯ್ದ ಬೆಲೆಯನ್ನು 0 ಅಂತ ತಗೊಳ್ರಿ ಎಕ್ಸ್ದ ಬೆಲೆ ಸಿಗುತ್ತೆ. ಅದೇ ರೀತಿ 2ನೇ ಸಮೀಕರಣದಲ್ಲಿ ಕೂಡ ನಾವು ಮಾಡಬೇಕಾಗಿದ್ದು ಒಮ್ಮೆ ಎಕ್ಸ್ದ ಬೆಲೆ 0 ಇನ್ನೊಮ್ಮೆ ವಾಯ್ದ ಬೆಲೆಯನ್ನು 0 ತಗೊಂಡು ಆ ಸಮೀಕರಣವನ್ನು ಬಿಡಿಸ್ಬೇಕು. ಅಲ್ಲಿ ನಿರ್ದೇಶಾಂಕಗಳು ಸಿಗ್ತಾವೆ. ಆ ನಿರ್ದೇಶಾಂಕಗಳ ಮುಖಾಂತರ ಆ ಒಂದು ನಕ್ಷೆಯಲ್ಲಿ ಸರಳ ರೇಖೆಯನ್ನು ಎಳೆದ್ರ ಮುಖಾಂತರ ಆ ಸರಳ ರೇಖೆಗಳು ಎಲ್ಲಿ ಛೇದಿಸ್ತಾವಲ್ಲ ಆ ಛೇದಿಸುವಂಥ ಬಿಂದುವಿನ ಒಂದು ನಿರ್ದೇಶಾಂಕವನ್ನು ನಾವು ಬರೆದು ಬಿಟ್ಟಿವಿ ಅಂತಂದ್ರೆ ಆ ನಿರ್ದೇಶಾಂಕನ ಏನಾಗಿರುತ್ತೆ ಅಂದ್ರೆ ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿಯ ಒಂದು ಉತ್ತರ ಅಂತೇಳಿ ಅಥವಾ ಪರಿಹಾರ ಅಂತೇಳಿ ನಾವು ಇಲ್ಲಿ ಬರಿಬೇಕಾಗತ್ತೆ. ಸೊ ಈ ರೀತಿ ಇಲ್ಲಿ 34ನೇ ಪ್ರಶ್ನೆ ಈ ರೀತಿ ಆದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 35ನೇ ಪ್ರಶ್ನೆ. 35ನೇ ಪ್ರಶ್ನೆ ಆಗಲೇ ಹೇಳಿದ ಪ್ರಕಾರ ಏನದಂತಂದ್ರೆ ಇಲ್ಲಿ ಪ್ರಮೇಯಗಳನ್ನು ಕೊಟ್ಟಿದ್ದಾರೆ. ಯಾವ ಪ್ರಮೇಯ ಅಂತಂದ್ರೆ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಂಥ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಇದೊಂದು ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮೇಯ ಕೊಟ್ಟಿದ್ದಾರೆ. 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದಾರೆ, ಅಂದರೆ ಅನುಪಾತ ಒಂದೇ ಆದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತದೆ ಮತ್ತು ಅದರಿಂದಾಗಿ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಪ್ರಮೇಯಗಳನ್ನು ಕೊಟ್ಟಿದ್ದಾರೆ. ಒಂದು ತೇಲ್ಸ್ ಪ್ರಮೇಯದ, ಇನ್ನೊಂದು ನಿರ್ಧಾರಕ ಗುಣದ ಮೇಲೆ ಒಂದು ಪ್ರಮೇಯನ ಕೊಟ್ಟಿದ್ದಾರೆ. 2 ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಮುಂಚೆ ಹೇಳಿದ್ದೀನಿ ಅಲ್ಲಿ ತೇಲ್ಸ್ ಪ್ರಮೇಯ ಇರ್ಬೋದು, ನಿರ್ಧಾರಕ ಗುಣಗಳ ಮೇಲೆ ಪ್ರಮೇಯಗಳು ಇರ್ಬೋದು, ಇಲ್ಲ ಅಂತಂದ್ರೆ ಒಂದು ವೃತ್ತದ ಮೇಲಿನ ಪ್ರಮೇಯಗಳು ಬಹಳ ಪ್ರಮುಖವಾಗಿ ಇಲ್ಲಿ ನಿಮಗೆ ರಿಪೀಟ್ ಆಗಿರುವಂಥ ಪ್ರಮೇಯಗಳದಾವ ಅಂತ ಹೇಳಿದ್ದೀನಿ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ 36ನೇ ಪ್ರಶ್ನೆಯನ್ನು ನೋಡೋಣ. ಏನು ಅಂತಂದ್ರೆ ಒಂದು ಸಮಾಂತರ ಶ್ರೇಣಿಯ ಮೇಲೆ ಕೊಟ್ಟಿದ್ದಾರೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನ ಮತ್ತು ಮೊದಲ 21 ಪದಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಆ ಪದಗಳು ಮೊತ್ತವನ್ನ ನಾವು ಇಲ್ಲಿ ಕಂಡುಹಿಡಿಬೇಕಾಗತ್ತ. ಪದಗಳ ಮೊತ್ತವನ್ನ ಯಾವ ರೀತಿ ಅಂತೇಳಿ ಈಗ ನೋಡ್ಕೋಣ. ಸೊ ಮೊದಲೇದು ಸೂತ್ರ ಏನದ ಅಂತಾರೆ Sn = n/2 ಬ್ರಾಕೆಟ್ 2a + n - 1 × d ಒಂದು ಸೂತ್ರ ಅದ. ಆ ಸೂತ್ರದ ಪ್ರಕಾರ ಈಗ ಮೊತ್ತವನ್ನ ಕಂಡುಹಿಡ್ಕೋತೀವಿ. ಇಲ್ಲಿ Sn = 5n - n² ಅಂತೇಳಿ ಅವರ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ n ಪದದ ಸೂತ್ರ ಏನದ ಅಂದ್ರೆ an = Sn - Sn - 1
ಹಂಗಾರೆ ಮೊದಲನೇ ಪದವನ್ನು ಕಂಡುಹಿಡಿಬೇಕು ಅಂತಂದಾಗ S1 ಈಸ್ ಈಕ್ವಲ್ ಟು 5 ಇಂಟು 1 ಮೈನಸ್ 1 ಸ್ಕ್ವೇರ್ ಈಕ್ವಲ್ ಟು 5 ಮೈನಸ್ 1 ಅಂತಂದರೆ 4 ಆಯಿತು. ಅದೇ ರೀತಿ S2 ಅಂತಂದಾಗ A2 ಅಂತಂದಾಗ S2 ಮೈನಸ್ S1 ಮಾಡ್ಕೋತೀವಿ. S2 ಈಸ್ ಈಕ್ವಲ್ ಟು 5 ಇಂಟು 2 ಮೈನಸ್ 2 ಸ್ಕ್ವೇರ್ ಅಂತಂದಾಗ 5 ಎರಡಲೇ 10 ಆದರೆ ಮೈನಸ್ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 10ರೊಳಗೆ 4 ಹೋಯಿತು ಅಂತಂದ್ರೆ 6 ಉಳೀತು. ಹೀಗಾಗಿ A2ದ ಬೆಲೆ ಕಂಡುಹಿಡಿಬೇಕು ಅಂತಂದಾಗ S2 ಮೈನಸ್ S1 ಅನ್ನು ಕಂಡುಹಿಡ್ಕೋತೀವಿ. ಹಾಗಾದ್ರೆ S2 ಮೈನಸ್ S1 ಅಂತಂದ್ರೆ 6 ಮೈನಸ್ 4 ಅಂತಂದ್ರೆ 2 ಸಿಕ್ತು. ಹೀಗಾಗಿ ಡಿದ ಬೆಲೆ ಏನಾಗುತ್ತೆ ಅಂದರೆ A2 ಮೈನಸ್ A1 ಅನ್ನು ಕಂಡುಹಿಡ್ಕೋತೀವಿ. A2 ಅಂತಂದ್ರೆ 2 ಆದ್ರೆ A1ದ ಬೆಲೆ 4 ಅದ. ಹೀಗಾಗಿ 2 ಮೈನಸ್ 4 ಅಂತಂದ್ರೆ ಮೈನಸ್ 2 ಅನ್ನೋದು ಡಿದ ಬೆಲೆ ಸಿಕ್ತು. ಹಾಗಾದ್ರೆ ಈಗ ನಾವು ಯಾವ ರೀತಿಯಾಗಿ ಸಮಾಂತರ ಶ್ರೇಣಿಯನ್ನು ಬರ್ಕೋಬಹುದು ಅಂತಂದ್ರೆ ಮೊದಲ ಪದವನ್ನ 4 ಅಂತ ಹೇಳಿ ತಗೊಂಡ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಮೈನಸ್ 2 ಅಂತ ತಗೊಂಡ್ವಿ. ಹೀಗಾಗಿ ಆ ಸಮಾಂತರ ಶ್ರೇಣಿನ ನಾವು ಯಾವ ರೀತಿ ಬರ್ಕೋಬಹುದು ಅಂತಂದ್ರೆ ಮೊದಲ ಪದ 4, ಎರಡನೇ ಪದ 2, ಮೂರನೇ ಪದ 0, ನಾಲ್ಕನೇ ಪದ ಮೈನಸ್ 2, ಐದನೇ ಪದ ಮೈನಸ್ 4 ಈ ರೀತಿ ಆ ಸಮಾಂತರ ಶ್ರೇಣಿಯ ಒಂದು ಸಂಖ್ಯಾ ಪಟ್ಟಿಯನ್ನು ಬರ್ಕೋತೀವಿ. ಹಾಗಾದ್ರೆ ಈಗ 21ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೂತ್ರ ಏನದ an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಡಿ ಇದು ಒಂದು ಸೂತ್ರ ಅದ. ಆ ಸೂತ್ರದ ಪ್ರಕಾರ ಈಗ ನಾವು ಮೊದಲ ಪದವನ್ನ 4 ಅಂತ ತಗೊಂಡ್ವಿ. n ಪದ 21ನೇ ಪದ ಅಂತ ಹೇಳಿದರೆ 21 ಮೈನಸ್ 1 ಆದರೆ ಡಿ ಅನ್ನೋದು ಮೈನಸ್ 2 ಆಯಿತು. ಹಾಗಾದರೆ 4 ಪ್ಲಸ್ 21ರಲ್ಲಿ 1 ಹೋದರೆ 20 ಉಳಿತು ಮೈನಸ್ 2. ಹಾಗಾದರೆ 4 ಮೈನಸ್ 40 ಅಂತಂದರೆ 4ರಲ್ಲಿ 40 ಹೋಯಿತು ಅಂತಂದರೆ ಎಷ್ಟಾಗುತ್ತೆ ಅವಾಗ ಮೈನಸ್ 36 ಉಳಿತು. ಹಾಗಾದರೆ ಈಗ ಮೊದಲ 21 ಪದಗಳ ಒಂದು ಪದಗಳನ್ನು ಕಂಡುಹಿಡಿದಾಗ ಮೈನಸ್ 36 ಆಯಿತು. ಹಾಗಾದ್ರೆ ಈಗ ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡ್ಕೋಣ. ಆ ಮೊತ್ತದ ಸೂತ್ರವನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ 5n ಮೈನಸ್ n ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹೀಗಾಗಿ S21 ಈಕ್ವಲ್ ಟು 5 ಬ್ರಾಕೆಟ್ 21 ಮೈನಸ್ 21 ಸ್ಕ್ವೇರ್. ಹಾಗಾದ್ರೆ 21 5ಲೇ ಎಷ್ಟಾಗುತ್ತೆ 105 ಆದ್ರೆ ಮೈನಸ್ 21 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 441. ಹಾಗಾದ್ರೆ ಈಗ 105 ಮೈನಸ್ 441 ಅಂತಾರೆ ಮೈನಸ್ 336. ಹೀಗಾಗಿ ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳು ಇರುವಂಥದ್ದು ಶ್ರೇಣಿಯ 17ನೇ ಪದ. ಸೊ ಈ ರೀತಿ ಇಲ್ಲಿ 21ನೇ ಪದ ಮತ್ತು 21ನೇ ಪದವನ್ನು ನಾವು ಯಾವುದು 21ನೇ ಪದದ ಉತ್ತರ ಮೈನಸ್ 36 ಆದ್ರೆ 21 ಪದಗಳ ಮೊತ್ತ ಎಷ್ಟಾಯಿತು 336 ಆಯಿತು. ಹಾಗಾದ್ರೆ ಈಗ ನೆಕ್ಸ್ಟು ಇದರದ್ದೇ ಈಗ ನೆಕ್ಸ್ಟ್ ಅಥವಾ ಕ್ವಶನ್ ಕೂಡ ಒಂದು ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಒಂದು ಸಮಾಂತರ ಶ್ರೇಣಿಯ 30 ಪದಗಳಿವೆ. ಶ್ರೇಣಿಯ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಶ್ರೇಣಿಯ 10ನೇ ಪದವು 31 ಆದರೆ ಶ್ರೇಣಿಯ ಕೊನೆಯ ಪದ 3 ಪದಗಳನ್ನು ಮತ್ತು ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಅವರು ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಮೊದಲು ಬರ್ಕೊಂಡ್ಬಿಡೋಣ. ಅವ್ರು ಕೊಟ್ಟಿರುವಂಥ ದತ್ತಾಂಶಗಳನ್ನು ಮೊದಲು ಬರ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಕರೆಕ್ಟಾಗಿ ಏನು ಬರಿಬೇಕು ಅನ್ನೋದು ನಿಮ್ಗೆ ನೀಟಾಗಿ ಈಗ ಸಿಕ್ಬಿಡುತ್ತೆ. ಹೌದಾ? n ಪದಗಳನ್ನು ಅವರು ಕೊಟ್ಟಿದ್ದಾರೆ. ಓಕೆ, n ಪದಗಳನ್ನು ಅವರೇ ಕೊಟ್ಟಿದ್ದಾರೆ. n ಪದಗಳು ಎಷ್ಟದ ಅಂತಂದ್ರೆ n ಪದಗಳು 30 ಪದಗಳನ್ನು ಕೊಟ್ಟಿದ್ದಾರೆ. ಹಂಗಾರೆ ಶ್ರೇಣಿಯ 17ನೇ ಪದ ಏನದ ಅಂದ್ರೆ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಅಂತಂದ್ರೆ 3a5 ಪ್ಲಸ್ 4 ಆಯಿತು. ಹಾಗಾದ್ರೆ ಶ್ರೇಣಿ 10ನೇ ಪದ ಎಷ್ಟು ಕೊಟ್ಟಿದ್ದಾರೆ 31 ಅಂತ ಕೊಟ್ಟಿದ್ದಾರೆ. ಹಂಗಾರೆ ಪದದ ಒಂದು ಸೂತ್ರ ಏನದ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ಹಾಗಾದ್ರೆ ಮೊದಲನೇ ಪದವನ್ನು ನಾವು ಕಂಡುಹಿಡ್ಕೋಬೇಕು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. ಹಾಗಾದ್ರೆ 17ನೇ ಪದ ಏನು ಹೇಳುತ್ತಂದ್ರೆ a ಪ್ಲಸ್ 16d ಅಂತ ಹೇಳ್ತೀವಿ. ಹಾಗಾದ್ರೆ 5ನೇ ಪದ ಏನದ a ಪ್ಲಸ್ 4d ಅಂತ ಹೇಳಿ ಬರ್ಕೋತೀವಿ. ಹಾಗಾದ್ರೆ ಸಂಬಂಧ ಕೊಟ್ಟಿರುವಂಥ ಸಂಬಂಧ ಏನದ ಅಂದ್ರೆ a17 ಈಕ್ವಲ್ ಟು 3a5 ಪ್ಲಸ್ 4. ಹಾಗಾದ್ರೆ a17 ಅನ್ನೋದನ್ನು ನಾವು a1 ಪ್ಲಸ್ 16d ಈಕ್ವಲ್ ಟು 3 ಬ್ರಾಕೆಟ್ a1 ಪ್ಲಸ್ 4d ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 4. ಅದೇ ರೀತಿ ಹಂಗಾರೆ a ಪ್ಲಸ್ 16d ಈಕ್ವಲ್ ಟು 3 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 3 ಇಂಟು a1 3a1 ಪ್ಲಸ್ 3 ಇಂಟು 4 ಅಂತಂದ್ರೆ 12 ಆಯಿತು ಇಂಟು ಡಿ ಪ್ಲಸ್ 4. ಹಾಗಾದ್ರೆ ಡಿ ಅನ್ನು ಒಂದು ಕಡೆ ತೊಗೊಂಡ ಎ ಅನ್ನು ಒಂದು ಕಡೆ ಒಂದು ಸಪ್ರೇಟ್ ಮಾಡ್ಕೊಂಡಿವಿ ಅಂತಂದ್ರೆ 16d ಮೈನಸ್ 12d ಈಸ್ ಈಕ್ವಲ್ ಟು 3a1 ಮೈನಸ್ a1 ಪ್ಲಸ್ 4. 16dಯಲ್ಲಿ 12d ಕಳೆದ್ರೆ 4d ಉಳಿತು. ಇಲ್ಲಿ 3a1 ಒಳಗೆ a1 ಕಳೆದ್ರಿ ಅಂತಂದ್ರೆ 2a1 ಉಳಿತು ಪ್ಲಸ್ 4.
ಹಾಗಾದರೆ 2D ಇಸ್ ಈಕ್ವಲ್ ಟು 2ರಿಂದ ನಾವು ಭಾಗಾಕಾರ ಮಾಡಿಕೊಂಡಾಗ 2D ಇಸ್ ಈಕ್ವಲ್ ಟು A1 ಪ್ಲಸ್ 2, ಇದನ್ನು A1 ಇಸ್ ಈಕ್ವಲ್ ಟು 2D ಮೈನಸ್ 2 ಅಂತ ಕೊಡ್ತೀವಿ. ಹಾಗಾದರೆ ಇಲ್ಲಿ 10ನೇ ಪದವನ್ನು ಕೊಟ್ಟಿದೆ. ಯಾವುದು 10ನೇ ಪದವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ A1 ಪ್ಲಸ್ 9D ಈಕ್ವಲ್ ಟು 31 ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ನಾವು ಇದನ್ನು A1 ಇದ್ದಿದ್ದನ್ನು ನಾವು ಯಾವ ರೀತಿ ಬರ್ಕೋಬೋದು? 2D ಮೈನಸ್ 2 ಅಂತ ತೊಗೋಬೋದು. ಯಾಕಂದರೆ ಇಲ್ಲಿ A1ದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ. ಮೊದಲನೇ ಪದವನ್ನು 2D ಮೈನಸ್ 2 ಅಂತ ಕಂಡುಹಿಡಿದಿದ್ವಿ. ಹೀಗಾಗಿ ಇಲ್ಲಿ ಮೊದಲನೇ ಪದ ಏನದ ಅದ್ರ ಬದಲಾಗಿ ಏನು ಮಾಡ್ತೀವಿ ನಾವು 2D ಮೈನಸ್ 2 ಅಂತ ಓದ್ತೀವಿ. ಪ್ಲಸ್ 9D ಇದ್ದಿದ್ದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಂಡಾಗ ಈಕ್ವಲ್ ಟು -1. ಹಂಗಾರೆ 2D ಪ್ಲಸ್ 9D ಅಂತಂದರೆ 11D ಆಯಿತು. ಮೈನಸ್ 2 ಆ್ಯಸ್ ಇಟ್ ಈಸ್ ಆಯಿತು. ಮೈನಸ್ ಈಕ್ವಲ್ ಟು 31 ಆದ್ರೆ 11D ಇಸ್ ಈಕ್ವಲ್ ಟು -2 ಆ ಕಡೆ ಹೋದಾಗ ಪ್ಲಸ್ 2 ಆಯಿತು. ಪ್ಲಸ್ 2 31 ಅಂತಂದರೆ 33 ಆದರೆ ಡಿದ ಬೆಲೆ ಎಷ್ಟಾಗುತ್ತಾಗ 11 ಆಯಿತು. ಹೌದು? ಹಾಗಾದರೆ A1 ಇಸ್ ಈಕ್ವಲ್ ಟು 2D ಮೈನಸ್ 2 ಒಳಗೆ ಡಿದ ಬೆಲೆಯನ್ನು ಹಾಕಿಬಿಟ್ರಿ ಅಂತಂದರೆ 2 ಮೂರಲೆ 6, 6ರಲ್ಲಿ 2 ಹೋಯಿತು ಅಂತಂದರೆ 4 ಉಳಿತು. ಹೀಗಾಗಿ AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂದರೆ 4 ಪ್ಲಸ್ N ಮೈನಸ್ 1 ಇಂಟು 3 ಅಂತಾದರೆ ಮೊದಲ 5 ಪದಗಳು ಯಾವ ರೀತಿ ಕಂಡುಹಿಡುತ್ತಾವೆ ಅಂತಂದರೆ ಈ ಸೂತ್ರದ ಪ್ರಕಾರ ಹಾಕೊಂತ ಹೋದಾಗ ಮೊದಲನೇ ಪದ 10ನೇ ಪದ 17ನೇ ಪದ 5ನೇ ಪದಗಳನ್ನು ನಾವು ಕಂಡುಹಿಡಿದಾಗ 31, 52 ಬೆಲೆಗಳನ್ನು ನಮ್ಗೆ ಸಿಕ್ಕು. ಹೀಗಾಗಿ ಆ ಬೆಲೆಗಳನ್ನು ನಾವು ಈಗ AP ಯಲ್ಲಿ 30ನೇ ಪದವನ್ನು ಕಂಡುಹಿಡಿಯಿರಿ ಅಂತಂದಾಗ 30 ಪದಗಳನ್ನು ಕಂಡುಹಿಡಿಯಿರಿ ಅಂತಂದಾಗ A ಪ್ಲಸ್ 29D ಅಂತ ಹೇಳ್ತೀವಿ. ಹಾಗಾದರೆ 29 ಇಂಟು 3 ಅಂತಂದರೆ 87 ಆಯಿತು. 87 ಪ್ಲಸ್ 4 ಅಂತಂದರೆ 91 ಆಯಿತು. ಹೀಗಾಗಿ 29ನೇ ಪದ ಕಂಡುಹಿಡಿಯಿರಿ ಅಂತಂದಾಗ 4 ಪ್ಲಸ್ 28 ಇಂಟು 3 ಅಂತ ಹೇಳ್ತೀವಿ. ಅದನ್ನು 4 ಪ್ಲಸ್ 28 ಇಂಟು 3 ಅಂತಂದಾಗ 88 ಆಯಿತು. ಅದೇ ರೀತಿ 28ನೇ ಪದ ಕಂಡುಹಿಡಿಯಿರಿ ಅಂತಂದರೆ A ಪ್ಲಸ್ 27 ಇಂಟು 3 ಅಂತಂದಾಗ 85 ಆಯಿತು. ಹಾಗಾದರೆ ಆ ಪದಗಳು ಯಾವ ರೀತಿ ಬರ್ತಾವೆ ಅಂದರೆ 30, 27 ಮತ್ತು 28ನೇ ಪದಗಳು ಕ್ರಮವಾಗಿ 85, 88, 91 ಅಂತೇಳಿ ನಮಗೇನಾಗುತ್ತೆ ಅಂದರೆ ಆ ಉತ್ತರ ಸಿಗ್ತದೆ ಅಂತ ಹೇಳ್ತಾ. ಹಾಗಾದರೆ ನೆಕ್ಸ್ಟ್ ಈಗ ಮುಂದನೇ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವಶನು 37ನೇ ಕ್ವಶನ್ ಅದ. 37ನೇ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಒಂದು ಗೋಪುರದ ಒಂದು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಗೋಪುರದ ಪಾದದಿಂದ ಬಿಂದುವಿಗೆ ಇರುವ ದೂರವು 40√3 ಹಾಗೂ ಕಟ್ಟಡದ ಎತ್ತರವು 15 ಮೀಟರ್ ಆದರೆ ಗೋಪುರದ ಮತ್ತು ಕಟ್ಟಡದ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಗೋಪುರದ ಮತ್ತು ಕಟ್ಟಡದ ದೂರ ಕಂಡುಹಿಡಿಯಿರಿ ಮತ್ತು ಅವುಗಳ ಗೋಪುರ ಮತ್ತು ಕಟ್ಟಡದ ತುದಿಗಳ ಒಂದು ದೂರವನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಚಿತ್ರದ ಮೂಲಕ ಈಗ ನಾವು ಅದನ್ನು ನೋಡ್ಕೋಣ. ಚಿತ್ರದ ಮೂಲಕ ನಾವು ಈಗ ಅದನ್ನು ನೋಡ್ಕೋಬೇಕು ಅಂತಂದ್ರೆ ಮೊದಲೇಕ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ಬರ್ಕೊಂಡ್ಬಿಡೋಣ. ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಡ್ಬಿಡೋಣ. ಏನು ಅಂತಂದರೆ ಈ ಒಂದು ಚಿತ್ರದ ಮೂಲಕ ಏನೇನು ಕೊಟ್ಟಿದ್ದಾರೆ ಅಂತಂದರೆ ನೆಲದ ಮೇಲೆ ಒಂದು ಬಿಂದುವಿನಿಂದ ಕಟ್ಟಡದ ಉನ್ನತ ಕೋನಗಳು ಏನು ಕೊಟ್ಟಿದ್ದಾರೆ ಕ್ರಮವಾಗಿ 30 ಡಿಗ್ರಿ ಕೊಟ್ಟಿದ್ದಾರೆ ಮತ್ತು 45 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಗೋಪುರದ ಪಾದದ ಬಿಂದುವಿನಿಂದ ದೂರ ಎಷ್ಟು ಕೊಟ್ಟಿದ್ದಾರೆ 40√3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕಟ್ಟಡದ ಎತ್ತರ ಎಷ್ಟು ಕೊಟ್ಟಿದ್ದಾರೆ 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಈಗ tan 30 is equal to h divided by 40 into √3 ಅಂತಂದಾಗ tan 30ದ ಬೆಲೆ ಎಷ್ಟಾಗುತ್ತೆ ಈಗ 1/√3 ಈಕ್ವಲ್ ಟು h ಬೆಲೆ ನಾವು ಕಂಡುಹಿಡಿಬೇಕಾಗಿದೆ ಎತ್ತರ h ಡಿವೈಡೆಡ್ ಬೈ 40√3 ಅಂತಂದಾಗ √3 ಎರಡು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ h ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅವಾಗ 40 ಅನ್ನೋದು ಸಿಕ್ತು. ಹೌದಾ? ಇದೇನು tan 30ದ ಬೆಲೆ h ಈಕ್ವಲ್ ಟು 40 ಆಯಿತು. ಅದೇ ರೀತಿ ಹಂಗಾರೆ tan 45 ಇದ್ದಾಗ ಎಕ್ಸ್ದ ಬೆಲೆ ಎಷ್ಟಾಗುತ್ತೆ ಅನ್ನೋದು ನೋಡ್ಕೊಂಡ್ಬಿಡೋಣ. tan 45 ಅಂತಂದ್ರೆ ಅದ್ರ ಬೆಲೆ 1 ಆಗಿರುತ್ತೆ. 40 ಮೈನಸ್ 15 ಅಂತಂದರೆ 25 ಆಯಿತು. ಎಕ್ಸ್ದ ಬೆಲೆ ಎಕ್ಸ್ ಅಂತ ತಗೋಣ. ಹಾಗಾದರೆ ಇಲ್ಲಿ 1 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಎಕ್ಸ್ದ ಬೆಲೆ ಎಷ್ಟಾಗುತ್ತೆ ನಮಗೆ ಇಲ್ಲಿ 25 ಅನ್ನೋದು ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಮತ್ತು ಗೋಪುರ ಮತ್ತು ಕಟ್ಟಡದ ನಡುವಿನ ದೂರ ಎಷ್ಟು ಕಂಡುಹಿಡಿಯಿರಿ ಅಂತಂದಾಗ ಇಲ್ಲಿ ದೂರದ ಒಂದು ಸೂತ್ರವನ್ನು ಹಾಕೋತೀವಿ. ಏನು ಅಂತಂದರೆ ಇಲ್ಲಿ ದೂರವನ್ನು ಸೂತ್ರವನ್ನು ಹಾಕೊಂಡಾಗ ಡಿ ಇಸ್ ಈಕ್ವಲ್ ಟು 25 ಸ್ಕ್ವೇರ್ ಪ್ಲಸ್ 25 ಸ್ಕ್ವೇರ್ ಅಂತ ಮಾಡ್ಕೋತೀವಿ. ಈಕ್ವಲ್ ಟು 25 ಸ್ಕ್ವೇರ್ ಎಷ್ಟಾಗುತ್ತೆ 625. ನೆಕ್ಸ್ಟ್ 25 ಸ್ಕ್ವೇರ್ನು 625 ಆದರೆ ಎರಡೂ ಕೂಡಿಸಿದ್ರೆ ಎಷ್ಟಾಗುತ್ತೆ ಅವಾಗ ಎರಡೂ ಕೂಡಿಸಿದ್ರಿ ಅಂತಂದರೆ 1250 ಆಯಿತು. ಹಾಗಾದ್ರೆ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂತಂದರೆ 625 ಗುಂಡ್ಲೆ 2 ಅಂತಲೂ ಕೂಡ ನಾವು ಇಲ್ಲಿ ಬರ್ಕೋಬೋದು. ಹಾಗಾದರೆ 625 ನಾವು ಸ್ಕ್ವೇರ್ ರೂಟನ್ನು ಮಾಡ್ಕೊಂಡಾಗ ಎಷ್ಟಾಗುತ್ತೆ 25.
ಮಾಡ್ಕೊಂಡಾಗ ಎಷ್ಟಾಗುತ್ತೆ ಅಂತಂದರೆ ಇಲ್ಲಿ ಬೆಲೆ 625 625 ಇಂಟು 2 ಸ್ಕ್ವೇರ್ ರೂಟ್ ಮಾಡ್ಕೊಂಡಾಗ 25 ಹೊರಗೆ ಬರುತ್ತೆ ಇಂಟು 2 ಉಳಿತು. ಹೌದಾ? 25 ರೂಟ್ 2 ಅಂತ ನಮ್ಗೆ ಸಿಗುತ್ತೆ. ಹೌದಾ? ಸೊ ಈ ರೀತಿ ನಾವು ಏನು ಮಾಡ್ಕೋಬೇಕು ಅಂತಂದರೆ ಕೊಟ್ಟಿರೋಂಥ ಪ್ರಶ್ನೆನ ಮೊದಲಿಗೆ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಂಡು ನೋಡ್ರಿ. ಇದಕ್ಕೆ ಟೋಟಲಾಗಿ 4 ಮಾರ್ಕ್ಸ್ ಅದ. 4 ಮಾರ್ಕ್ಸು ಎಷ್ಟು ಸ್ಟೆಪ್ಪಲ್ಲಿ ಇದೆ ಅಂತ ಕೇವಲ ಒಂದು 3 6 ಸ್ಟೆಪ್ಪಲ್ಲಿ ನೀವು 4 ಮಾರ್ಕ್ಸನ್ನು ತೊಗೊಂಡ್ಬಿಡ್ತೀರಿ. ಸೊ ಇದು ಕೂಡ ಏನದ ಅಂದರೆ ಒಂದು ತ್ರಿಕೋನಮಿತಿಯ ಅನ್ವಯಗಳು ಪಾಠದ ಮೇಲೆ ಬರುವಂಥ ಒಂದು ಕ್ವಶನ್ ಆಗಿರುತ್ತೆ. ಹಾಗಾದ್ರೆ ಈಗ ಕೊನೆಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ಕೊಂಡು ಲಾಸ್ಟು 38ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಸಮವಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 2772 ಸೆಂಟಿಮೀಟರ್ ಸ್ಕ್ವೇರ್. ಸಿಲಿಂಡ್ರಿನ ಎತ್ತರ 140 ಸೆಂಟಿಮೀಟರ್ ಆಗಿದ್ದು ಸಿಲಿಂಡರ್ನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ನೀರಿನ ಪ್ರಮಾಣ ಸೂಚಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಾಗಾದರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಮತ್ತು ಸಂಗ್ರಾಹಕದ ಉಳಿದ ಭಾಗವನ್ನು ಸಂಗ್ರಹವಾಗಿರುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾದರೆ ಅರ್ಧಗೋಳದ ಸೂತ್ರ ಏನದ? 2πr² ಅದ. ಹಾಗಾದರೆ 2πr² ಪ್ರಕಾರ ವಿಸ್ತೀರ್ಣದ ಮುಖಾಂತರ ಏನು ಕೊಟ್ಟಿದ್ದಾರೆ ಅಂದರೆ 2πr² = 2772 ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಈಗ r² = 2772 / 2π ಅಂತಂದ್ರೆ 2 × 3.1416 ಅಂತ ತೊಗೊಂಡಾಗ ಇದ್ರ ಬೆಲೆ ಎಷ್ಟಾಗುತ್ತೆ? ಈಗ 6.2832 ಆಯಿತು. ಹೌದು? ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಇದನ್ನು ಡಿವೈಡ್ ಮಾಡ್ಕೊಂಡಾಗ 441 ಆಯಿತು. r² ಬೆಲೆ 441 ಆದರೆ rದ ಬೆಲೆ ಎಷ್ಟಾಗುತ್ತೆ ಅಂದರೆ 21 ಆಯಿತು. ತ್ರಿಜ್ಯದ ಬೆಲೆ ಎಷ್ಟು ಸಿಕ್ತು ನಮಗೀಗ? 21 ಸಿಕ್ತು. ಹಾಗಾದರೆ ನೀರಿನ ಸೂಚಕ ಏನು ತೋರಿಸ್ಕೊಡುತ್ತೆ ಅಂತಂದರೆ ನೀರಿನ ಸಿಲಿಂಡ್ರಿನ ಮೇಲಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಎತ್ತರ ಎಷ್ಟು h = 140 - 20 ಅಂತಂದರೆ ಆ ಸೂಚಕ ಎಷ್ಟು ಬಂತಲ್ಲಿ? 120 ಸೆಂಟಿಮೀಟರ್ ಆಗುತ್ತೆ. ಹಾಗಾದರೆ ನೀರಿನ ಒಂದು ಸಿಲಿಂಡ್ರಿನ ಒಂದು ಉದ್ದವನ್ನು ನೋಡಿದಾಗ 140 ಸೆಂಟಿಮೀಟರ್ ಇದೆ. ಅದರ ಒಳಗಿನ ಒಂದು ರೇಡಿಯಸ್ಸನ್ನು ನೋಡಿದಾಗ ಅದು ಅರ್ಧಗೋಳದ ರೇಡಿಯಸ್ಸು ಆಗಿದೆ. ಹಂಗಾರೆ ಅರ್ಧ ರೇಡಿಯಸ್ಸದ ಉತ್ತರ ಎಷ್ಟದಲ್ಲಿ? 21 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅರ್ಧಗೋಳದ ಒಂದು ಘನಫಲವನ್ನು ಕಂಡುಹಿಡಿಯಿರಿ ಅಂತಂದಾಗ 2/3πr³ ಅನ್ನು ನೋಡ್ಕೋತೀವಿ. 2/3π r ಅಂತಂದ್ರೆ ಅದ್ರ ಬೆಲೆ ಎಷ್ಟದ? 21 ಕ್ಯೂಬ್ ಅಂತಂದ್ರೆ ಎಷ್ಟಾಗುತ್ತೆ? ಅವಾಗ 9261 ಆಯಿತು. ಇದನ್ನು ನಾವು ಭಾಗಾಕಾರ ಮಾಡಿದಾಗ ಎಷ್ಟಾಗುತ್ತೆ ಅಂದ್ರೆ ಉತ್ತರ 6174 π ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಹಾಗಾದ್ರೆ ಈಗ ನೆಕ್ಸ್ಟು ತುಂಬಬೇಕಾದಂಥ ನೀರಿನ ಗರಿಷ್ಠ ಪ್ರಮಾಣವನ್ನು ನಾವೀಗ ಕಂಡುಹಿಡ್ಕೋಬೇಕು. ತುಂಬಬೇಕಾಗಿರುವಂಥ ನೀರಿನ ಗರಿಷ್ಠ ಪ್ರಮಾಣವನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗತ್ತೆ. ಹಾಗಾದ್ರೆ ಈಗ ನೀರಿನ ಪ್ರಮಾಣದ ವ್ಯಾಲ್ಯೂಮನ್ನು ಕಂಡುಹಿಡ್ಕೋಬೇಕು. ಏನು ಅಂತಂದರೆ πr² h = 22/7 21 ಸ್ಕ್ವೇರ್ ಅಂತಂದಾಗ ಇಂಟು 120 ಅದರ ಬೆಲೆ ಎಷ್ಟಾಗುತ್ತೆ ಅಂದ್ರೆ 1,66,320 ಸೆಂಟಿಮೀಟರ್ ಕ್ಯೂಬ್ ಆಯಿತು. ಅದನ್ನು ನಾವು ಲೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ 166.32 ಲೀಟರ್ ಆಗುತ್ತೆ. ಹಾಗಾದರೆ ಉಳಿದ ಭಾಗದಲ್ಲಿ ತುಂಬಬಹುದಾದಂಥ ಗಾಳಿಯ ಪ್ರಮಾಣ ಏನದಂತಂದ್ರೆ ಸಿಲಿಂಡ್ರಿನ ಘನಫಲದ ಜೊತೆಗೆ ಅರ್ಧಗೋಳದ ಘನಫಲವನ್ನು ನಾವೇನು ಮಾಡ್ಬೇಕಲ್ಲಿ ಕೂಡಿಸ್ಬೇಕಾಗತ್ತೆ. ಕೂಡಿಸಿದಾಗ πr² h + 2/3πr³ ಅನ್ನು ಮಾಡ್ಕೊಂಡಾಗ ನಮ್ಗೆ ಉತ್ತರ ಏನು ಸಿಗುತ್ತೆ ಅಂದ್ರೆ ಆ ಬೆಲೆಗಳನ್ನು ಹಾಕಿದಾಗ 47,000 ಎಷ್ಟಾಗುತ್ತೆ ಅಂದರೆ 47,124 ಸೆಂಟಿಮೀಟರ್ ಕ್ಯೂಬ್ ಅದು ಬೆಲೆ ನಮ್ಗೆ ಸಿಗುತ್ತೆ. ಹೀಗಾಗಿ ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಇದೇ ರೀತಿ ಉತ್ತರವನ್ನು ನೋಡ್ಕೊಂಡಾಗ ಇದ್ರದ್ದು ಅಥವಾ ಕ್ವಶನ್ ಕೂಡ ಏನು ಕೊಟ್ಟಿದ್ದಾರೆ ಅಂತಂದರೆ ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಶಂಕುವನ್ನು ಜೋಡಿಸಿ ಇನ್ನೊಂದು ಪಾದದಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಸಮನಾಗಿವೆ. ಶಂಕುವಿನ ಓರೆ ಎತ್ತರ ಮತ್ತು ಅದರ ಅರ್ಧ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕ್ರಮವಾಗಿ 3.5 ಸೆಂಟಿಮೀಟರ್ ಮತ್ತು 231 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಘನಾಕೃತಿ ಒಟ್ಟು ಘನ ಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 38ನೇ ಪ್ರಶ್ನೆ ಏನದಂತಾರೆ ಕಂಪ್ಲೀಟ್ ಆಗಿ ಈಗ 47,124 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಇಲ್ಲಿಗೆ ಕಂಪ್ಲೀಟ್ ಆಗಿ ಮುಗಿದಂಗಾಗತ್ತೆ.
ಸೊ ಇದೇನದಂತಂದ್ರೆ ನಿಮಗೆ ಇವತ್ತು ನಡೆದಿರುವಂಥ ಒಂದು ಗಣಿತದ ರಾಜ್ಯ ಮಟ್ಟದ ಗಣಿತದ ಒಂದು ಕೀ ಆನ್ಸರ್ಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮುಂಬರುವಂಥ ಪ್ರಶ್ನೆಗಳನ್ನು ಕೂಡ ನಾವು ಇದೇ ರೀತಿಯಾಗಿ ಬಿಡಿಸೋಣ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಇದನ್ನು ಕೇಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.